Hello, Okay. hello. Mic testing 1 2 3. Mic testing 1 2 3. All set. ಟ್ರೇಡಿಂಗ ಇನ್ವೆಸ್ಟಿಂಗ ಟ್ರೇಡಿಂಗ್ ಅನ್ನೇ ನಂಬ್ಕೊಂಡು ನೀವು ಬೇರೆ ಸೋರ್ಸ್ ಆಫ್ ಇನ್ಕಮ್ ನ ಪಕ್ಕಕ್ಕಿಟ್ಟು ಟ್ರೇಡಿಂಗ್ ಏನ್ ಬಂದ್ರು ಇನಿಷಿಯಲಿ ಸುಮ್ನೆ ನೀವು ಜಾಬ್ ಬಿಟ್ಟಿದ್ರ ನೀವು ಬರೋದಕ್ಕಿಂತ ಮುಂಚೆ ಏನಾದ್ರು ಪ್ರಿಪೇರ್ ಆಗ್ಬಿಟ್ಟೆ ಬಂದಿದ್ರ? ನೀವು ಯಾರನ್ನೇ ಕೇಳಿ ನಿಮ್ಮ ಲೈಫಲ್ಲಿ ನಂಬರ್ 1 ಪ್ರಿಯಾರಿಟಿ ಏನು ಅಂತಂದ್ರೆ ಕೆಲವರು ನನ್ನ ಫ್ಯಾಮಿಲಿ ನಂಬರ್ 1 ಪ್ರಿಯಾರಿಟಿ ಅಂತಾರೆ, ಕೆಲವರು ದುಡ್ಡು ನಂಬರ್ 1 ಪ್ರಿಯಾರಿಟಿ ಅಂತಾರೆ. ಆದ್ರೆ ನೀವು ನನ್ನ ಕೇಳಿದ್ರೆ ನನ್ನ ನಂಬರ್ 1 ಪ್ರಿಯಾರಿಟಿ ಟ್ಯಾಕ್ಸೇಷನ್ ಬಗ್ಗೆ ಮಾತಾಡ್ತಾ ಇದ್ರಿ ಆಗ್ಲೇ. ಲೈಫಲ್ಲಿ ಎರಡನ್ನ ತಪ್ಪಿಸ್ಕೊಳಕ್ಕಾಗಲ್ಲ ನಟರಾಜ್. ಒಂದು ಡೆತ್, ಒಂದು ಟ್ಯಾಕ್ಸ್. ಅಥವಾ ಸುಮ್ನೆ ಇನ್ವೆಸ್ಟ್ ಮಾಡಿದ್ರೆ ನಿಫ್ಟಿಲಿ 13% ಅವರೇಜ್ ಮಂತ್ ಇಯರ್ಲಿ ರಿಟರ್ನ್ ಕೊಟ್ಕೊಂಡು ಬಂದಿದೆ ಸೋ ಫಾರ್ ಇನ್ಸೆಪ್ಷನ್ ಇಂದ. ಸೊ ಇನ್ ದಿಸ್ ಪರ್ಸ್ಪೆಕ್ಟಿವ್, ಸೊ ಈಗ ನಾವು ಅಷ್ಟು ಎಫರ್ಟ್ ಹಾಕ್ತಿದೀವಿ ಅಂತಂದ್ರೆ ಟ್ರೇಡಿಂಗ್ ಅಲ್ಲಿ ವಾಟ್ ಇಸ್ ದ ರೈಟ್ ಎಕ್ಸ್ಪೆಕ್ಟೇಷನ್ಸ್? ಓಕೆ, ಗೌರ್ಮೆಂಟ್ ಎಷ್ಟು ಸ್ಮಾರ್ಟ್ ಆಗಿರುತ್ತೋ ನಾವು ಅಷ್ಟೇ ಸ್ಮಾರ್ಟ್ ಆಗ್ಬಿಟ್ಟು ನಮ್ಮ ಟ್ಯಾಕ್ಸ್ ನ ಆದಷ್ಟು ಸೇವ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ನಾನು ನಿದ್ದೆ ಜಾಸ್ತಿ ಮಾಡ್ಬೇಕು, ಸ್ಲೀಪಿಂಗ್ ಪಾರ್ಟ್ನರ್ ಆಗ್ಬೇಕು ನಾವು. Sleeping partner cannot answer sitting here. Definitely this is only possible when a person is financially free. Correct alva? So are you like really financially free? ಅಷ್ಟು ದುಡ್ಡು ಮಾಡ್ಬಿಟ್ಟು ಅಥವಾ ಅಷ್ಟು ಸಕ್ಸಸ್ ತಗೊಂಡ್ಬಿಟ್ಟು ಕೆರಿಯರಲ್ಲಿ ನೀವು ನಿದ್ದೆ ಬರಲಿಲ್ಲ ಅಂತಂದ್ರೆ ಏನು ಉಪಯೋಗ ಅಂತ ನನ್ನ ಕ್ವಶನ್. ವರ್ಸ್ಟ್ ಟ್ರೇಡ್? ವರ್ಸ್ಟೆಡ್ ಭಾಳ ಇದೆ ಬಿಡಿ. ಸೊ ಈಗಿರೋ ಕೇಸಲ್ಲಿ ಸಪೋಸ್ ನಾನು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಇಸ್ ದಿಸ್ ದ ರೈಟ್ ಟೈಮ್ ಆರ್ ರಾಂಗ್ ಟೈಮ್? ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿಬಡಿ, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ. 2020 ಆದ ಮೇಲೆ ಸುಮಾರು ಜನಗಳು ಟ್ರೇಡಿಂಗ್ ಇನ್ವೆಸ್ಟಿಂಗ್ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ, ವಿಚ್ ಇಸ್ ಅ ವೆರಿ ಗುಡ್ ಪಾಯಿಂಟ್. ಬಟ್ ದ ಪ್ರಾಬ್ಲಮ್ ಏನಪ್ಪಾ ಅಂತ ಅಂದರೆ ಸುಮಾರು ಜನಗಳು ಅತಿ ಬೇಗ ಜಾಸ್ತಿ ಹಣವನ್ನು ಮಾಡ್ಕೊಳ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಇರೋ ಹಣವನ್ನು ಕಳ್ಕೊಂಡು ಕೂರ್ತಾ ಇದ್ದಾರೆ, ಎಸ್ಪೆಷಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗಲ್ಲಿ. ಇವತ್ತಿನ ಎಪಿಸೋಡನ್ನು ಇದೇ ಉದ್ದೇಶವಾಗಿ ನಾನು ಮಾಡಿರ್ತಕ್ಕಂಥದ್ದು. ನನಗೆ ಗೊತ್ತಿರತಕ್ಕಂತಹ ಸರ್ಕಲಲ್ಲಿ ಇಂದ್ರಜಿತ್ ಶಾಂತರಾಜ್ ಅಂತ ಹೇಳ್ಕೊಂಡು, ಸೊ ಬೇಸಿಕಲಿ ಫುಲ್ ಟೈಮ್ ಟ್ರೇಡರ್ ಇವರು, ಆಥರ್, ಹಾಗೆ ಫಿನಾನ್ಷಿಯಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಫಿನಾನ್ಷಿಯಲಿ ಜಾಸ್ತಿ ವರಿ ಇಲ್ಲದೇ, ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲದೇ ಅವರ ಲೈಫನ್ನು ಮಲ್ಟಿ ಡೈಮೆನ್ಷನಲ್ಲಿ ಲೀಡ್ ಮಾಡ್ತಾ ಇರತಕ್ಕಂತಹ ವ್ಯಕ್ತಿ. ತುಂಬ ವಿಷಯಗಳು ಇವತ್ತಿನ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಬರೀ ಟ್ರೇಡಿಂಗ್ ಅಷ್ಟೇ ಅಲ್ಲ, ಟ್ರೇಡಿಂಗಿನ ಜೊತೆಗೆ ಇನ್ವೆಸ್ಟಿಂಗ್ ಜರ್ನಿನೂ ಕೂಡ ಇರ್ಬೋದು. ಹಾಗೆ ಓವರ್ ಆಲ್ ಒಂದು ಆಸ್ಪೆಕ್ಟಲ್ಲಿ ನೋಡ್ತೀವಿ ಅಂತಂದರೆ ಹಣ ಹಾಗೆ ಲೈಫ್, ಇದರಲ್ಲಿರ್ತಕ್ಕಂತಹ ಸೂಕ್ಷ್ಮವಾದಂತಹ ವ್ಯತ್ಯಾಸ ಹಾಗೆ ಬ್ಯಾಲೆನ್ಸನ್ನು ಯಾವ ರೀತಿ ಸಸ್ಟೈನ್ ಮಾಡ್ಕೊಂಡು ಹೋಗೋದು. ಸೊ ಸಪೋಸ್ ನೀವು ಫುಲ್ ಟೈಮ್ ಟ್ರೇಡಿಂಗಿಗೆ ಬರಬೇಕು ಅಥವಾ ಫುಲ್ ಟೈಮ್ ಟ್ರೇಡಿಂಗ್ ಬಗ್ಗೆ ನೀವು ಥಿಂಕ್ ಮಾಡ್ತಿದ್ದೀರಾ ಅಂತಂದರೆ ಏನೇನೆಲ್ಲ ಪಾಯಿಂಟರ್ಸ್ಗಳನ್ನು ಗಮನದಲ್ಲಿ ಇಟ್ಕೊಂಡಿರಬೇಕು. ಇದಷ್ಟೇ ಅಲ್ಲ, ಟ್ಯಾಕ್ಸೇಷನ್ ಯಾವ ರೀತಿ ಸ್ಮಾರ್ಟಾಗಿ ಉಳಿಸ್ಕೊಳ್ಬೋದು, ಸುಮಾರು ವಿಷಯಗಳು ಮಾತಾಡಿದೀವಿ. ಸಪೋಸ್ ಇಫ್ ಯು ಆರ್ ಸಮ್ ಒನ್, ಸೊ ಬೇಸಿಕಲಿ ಟ್ರೇಡಿಂಗ್ ಬಗ್ಗೆ ಆಸಕ್ತಿ ಇದೆ, ಇನ್ವೆಸ್ಟಿಂಗ್ ಬಗ್ಗೆ ಆಸಕ್ತಿ ಇದೆ, ಹಣಕಾಸಿನ ವಿಚಾರವಾಗಿ ಆಲ್ರೆಡಿ ಒಂದು ಸರ್ಟನ್ ಫಿನಾನ್ಷಿಯಲ್ ಫ್ರೀಡಮ್ ಅನ್ನು ಅಚೀವ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಯೋಚನೆ ಮಾಡ್ತಾರೆ, ಅವರ ಆಲೋಚನೆಗಳು ಯಾವ ರೀತಿ ಇರುತ್ತೆ, ಎಲ್ಲ ವಿಚಾರಗಳು ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ಈ ಎಪಿಸೋಡನ್ನು ಎಂಡ್ವರೆಗೂ ನೋಡಿ. ಹಲೋ ಸರ್, ಹೇಗಿದ್ದೀರಿ? ನಮಸ್ತೆ ನಟರಾಜ್, ಚೆನ್ನಾಗಿದೆ. ನೀವು? ಸೊ ನಾವು ಸೂಪರ್ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ವೀಕೆಂಡಲ್ಲಿ ನಿಮ್ಮ ಟೈಮ್ನ ಈ ಒಂದು ಸೆಷನ್ಗೋಸ್ಕರ ಕೊಡ್ತಾ ಇರೋದಕ್ಕೆ. ಆ್ಯಂಡ್ ಐ ಆಮ್ ರಿಯಲಿ ಸೂಪರ್ ಡೂಪರ್ ಹ್ಯಾಪಿ ಬಿಕಾಸ್ ಇವತ್ತು ಗುರು ಪೌರ್ಣಿಮಾ. ಸೊ ಇವತ್ತಿನ ದಿನ ನಿಮ್ಮ ಜೊತೆ ಈ ಒಂದು ಸೆಷನ್ನ ಮಾಡ್ತಾ ಇರೋ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ವೆಲ್ಕಮ್ ಟು ಮನಿ ಮಂಥನ. ಥ್ಯಾಂಕ್ ಯು ನಟರಾಜ್, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಸೊ ನಿಮ್ಮದು ಯೂಟ್ಯೂಬ್ ಚಾನಲ್ ಎಲ್ಲ ಭಾಳ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ನಂದು ಒಂಚೂರು ಕಾಂಟ್ರಿಬ್ಯೂಷನ್ ಇರೋದಕ್ಕೆ ಭಾಳ ಖುಷಿ ಆಗ್ತಿದೆ ಇವತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಸೊ there are so many things to discuss. Basically, see the thing is, ನೀವು ಆಸ್ ಅ ಪರ್ಸನ್, ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇರೋ ಹಾಗೆ ಯು ಆರ್ ಇನ್ವಾಲ್ವ್ಡ್ ಇನ್ ಸೋ ಮೆನಿ ಥಿಂಗ್ಸ್. ಅಂದರೆ ಲೈಕ್ ಫೈನಾನ್ಸ್ ಇರ್ಬೋದು, ಜನರಿಕ್ ಫೈನಾನ್ಸ್ ಇರ್ಬೋದು, ಅಥವಾ ಟ್ರೇಡಿಂಗ್ ಇರ್ಬೋದು, ಇನ್ವೆಸ್ಟಿಂಗ್ ಇರ್ಬೋದು, ಟ್ರಾವೆಲಿಂಗ್ ಇರ್ಬೋದು. there are so many aspects that you are into. ಓಕೆ. So definitely this is only possible when a person is financially free. ಓಕೆ, ಕರೆಕ್ಟ್ ಅಲ್ವಾ? ಹೌದು. ಸೊ ಆರ್ ಯು ಲೈಕ್ ರಿಯಲಿ ಫಿನಾನ್ಷಿಯಲಿ ಫ್ರೀ? ಓಕೆ, ಈ ಕ್ವಶನ್ನು ಭಾಳ ಸಬ್ಜೆಕ್ಟಿವ್ ಆಗುತ್ತೆ ನಟರಾಜ್. ಯಾಕೆಂದ್ರೆ ನೀವು ಯಾರನ್ನೇ ಕೇಳಿ, ಸಪೋಸ್ ಒಬ್ಬನ ಹತ್ರ ಒಂದು 100 crores ಇದೆ, 200 crores ಇದೆ ಅಂದ್ರೆ ನೀವು ಸಡನ್ ಆಗಿ ನೀವು ಫೈನಾನ್ಷಿಯಲಿ ಫ್ರೀ ಅಂತ ಕೇಳಿದ್ರೆ ಕೆಲವರು ಇಲ್ಲ ಅಂತ ಹೇಳ್ಬೋದು. 100 crores 200 crores ಇದ್ರೂ ಕೂಡ. ಅದೇ ನೀವು ಕೆಲವ್ರು ನೋಡಿ ಪಾಕೆಟಲ್ಲಿ ₹100 ಇರುತ್ತೆ ಅಥವಾ ₹1000 ಇರುತ್ತೆ. ಸೊ ಅವ್ರು ಫೈನಾನ್ಷಿಯಲಿ ಫ್ರೀ ಅನ್ನೋ ಫ್ರೀಡಮ್ ಅಲ್ಲಿ ಆರಾಮಾಗಿರ್ತಾರೆ. ಸೊ ಬೇಸಿಕಲಿ ನನ್ನ ಪ್ರಕಾರ ಸಬ್ಜೆಕ್ಟಿವ್. ಎಷ್ಟು ದುಡ್ಡಿದೆ ಎಷ್ಟು ದುಡ್ಡಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಎಷ್ಟು ದುಡ್ಡಿದ್ರು ನಾವು ಬದುಕ್ತೀವಿ, ಎಷ್ಟು ದುಡ್ಡು ಇಲ್ಲದೆ ಹೋದ್ರು ನಾವು ಬದುಕ್ತೀವಿ ಅನ್ನೋದು ಭಾಳ ಮ್ಯಾಟರ್ ಆಗುತ್ತೆ. ಇಲ್ಲಿ ನಾನು ಸದ್ಗುರು ಅವ್ರ ಒಂದು ಕೋಟ್ ಮೆನ್ಷನ್ ಮಾಡ್ತೀನಿ. ಸೊ ಸದ್ಗುರು ಅವ್ರು ಹೇಳ್ತಾರೆ, ನೀವು ಯಾವುದೇ ಪ್ರಾಣಿ ತಗೊಳ್ಳಿ ಅಥವಾ ಯಾವುದೇ ಬರ್ಡ್ ತಗೊಳ್ಳಿ, ಅದಕ್ಕೆ ಇಂಟೆಲಿಜೆನ್ಸ್ ಒಂದು ಲೆವೆಲಿಗೆ ಇರುತ್ತೆ, ಕರೆಕ್ಟ್ ಅಲ್ವಾ? ಆದರೆ ಯಾವುದೇ ಪ್ರಾಣಿ ಯಾವುದೇ ಬರ್ಡು ಲಿವಿಂಗಿಗೆ ಅಂತ ವರಿ ಪಡಲ್ಲ. ನಂದು ನೆಕ್ಸ್ಟ್ ಊಟ ಎಲ್ಲಿ ಸಿಗುತ್ತೆ, ನನ್ನ ನೆಕ್ಸ್ಟ್ ಮೀಲ್ ಎಲ್ಲಿ ಸಿಗುತ್ತೆ ಅಂತ ಯಾವುದೇ ಬರ್ಡ್ ಆಗಲಿ, ಅನಿಮಲ್ ಆಗಲಿ, ಪ್ರಾಣಿಗಳಾಗಲಿ ವರಿ ಮಾಡಲ್ಲ. ಆದರೆ ನಾವು ಯಾವುದೇ ಪ್ರಾಣಿ ಅಥವಾ ಯಾವುದೇ ಬರ್ಡ್ಸಿಗೆ ಕಂಪೇರ್ ಮಾಡಿದ್ರೆ
ನಮ್ಮ ಇಂಟೆಲಿಜೆನ್ಸ್ 100 ಟೈಮ್ಸ್ ಅಲ್ಲಾದ್ರೂ ಮಿಲಿಯನ್ ಟೈಮ್ಸ್ ಅಲ್ಲದೆ ಹೋದ್ರೆ 100 ಟೈಮ್ಸ್ ಆದ್ರೂ ಜಾಸ್ತಿ ಇದೆ. ಸೊ ನಾವ್ ಯಾಕೆ ವರಿ ಮಾಡಬೇಕು ಅಂತ ಅವರು ಹೇಳ್ತಾ ಇದ್ರು. ಈ ವಿಡಿಯೋ ನಾನು IT ವರ್ಕ್ ಮಾಡ್ಬೇಕಾದ್ರೆ ಒಂದ್ಸತಿ ನೋಡಿದೆ. ಅವಾಗ ನನಗನ್ನಿಸ್ತು, ಹೌದಲ್ಲ, ಈ ತರ ಪ್ರಾಣಿಗಳು ಅನಿಮಲ್ಗಳು ಯಾವ ವರಿ ಮಾಡೋದಿಲ್ಲ ಅವ್ರ ಲಿವಿಂಗಿಗೋಸ್ಕರ. ಸೊ ನಾವ್ಯಾಕೆ ವರಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ಬಿಟ್ಟು ಅವತ್ತಿಂದ ನಾನು ಥಾಟ್ ಪ್ರೊಸೆಸ್ ಚೇಂಜ್ ಮಾಡ್ಕೊಂಡೆ. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಇಂಪಾರ್ಟೆಂಟ್ ಅಲ್ಲ, ಸೊ ನಮ್ಗೆ ಆ ಕೆಪಬಿಲಿಟಿ ಇದೆಯಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಸೊ ಈಗ ಫಾರ್ ಎಕ್ಸಾಂಪಲ್ ನನ್ನ ಕಾನ್ಫಿಡೆನ್ಸ್ ಏನಂದ್ರೆ, ಸಪೋಸ್ ಲೆಟ್ಸೇ ನಾಳೆ ನಮ್ಮ ಬಿಸ್ನೆಸ್ ಎಲ್ಲ ಲಾಸ್ ಆಯ್ತು, ಎಲ್ಲ ದುಡ್ಡೆಲ್ಲ ಲಾಸ್ ಆಯ್ತು, ಎಲ್ಲ ಕಡೆ ಹೋಯ್ತು ಅನ್ಕೊಳ್ಳಿ. ಈಗ ನೀವು ಯಾವ್ದೇ ಒಂದು ತಾಲೂಕು ಅಥವಾ ಯಾವ್ದೇ ಒಂದು ಡಿಸ್ಟ್ರಿಕ್ಟ್ ಪ್ಲೇಸ್ಗೆ ಹೋದ್ರೆ ಒಂದು 5-10 ಸಾವಿರ ಕೊಟ್ರೆ ಒಂದು ಬಾಡಿಗೆ ಮನೆ ಸಿಗುತ್ತೆ. ಒಂದು 10-15 ಸಾವಿರ ಕೊಟ್ರೆ 10-15 ಸಾವಿರ ಇದ್ರೆ ಆರಾಮ್ಸೆ ಬದುಕ್ಬಿಡ್ಬೋದು. ಒಂದು 25 ಸಾವಿರ ದುಡಿಯೋ ಯೋಗ್ಯತೆ ನಮ್ಗೆ ಇರಲ್ವಾ? ಸೊ ಆ ಥಾಟ್ ಪ್ರೊಸೆಸ್ ಅಲ್ಲೇ ನಾನು ಪ್ರೊಸೀಡ್ ಆಗ್ತಾ ಇರ್ತೀನಿ. ಸೊ ನಾನು ನಾಳೆ ಏನು ಅನ್ನೋದು ವರಿ ಮಾಡ್ಕೊಳಕ್ ಹೋಗಲ್ಲ ಜಾಸ್ತಿ ನಾನು. ಸೊ ಆ ಪ್ರೋಸೆಸ್ ಇಂದ, ಆ ಥಾಟ್ ಪ್ರೊಸೆಸ್ ಇಂದ ಏನೋ ಅಷ್ಟು ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅಂತಾನೆ ಹೇಳ್ಬೋದು. ಇವಾಗ ನೀವು ಫುಲ್ ಟೈಮ್ ಟ್ರೇಡಿಂಗು ಮಾಡ್ತಿದ್ದೀರಾ, ಮತ್ತೆ ಅಲಾಂಗ್ ವಿತ್ ದಟ್ ಯು ಆರ್ ಇನ್ವಾಲ್ವ್ ಇನ್ ಸೋ ಮೆನಿ ಥಿಂಗ್ಸ್ ಅಂಡ್ ಎಸ್ಪೆಷಲಿ ಹೆಲ್ತ್ ಫ್ರೀಕು ಕೂಡ. ಸೊ ಆಲ್ ದಿಸ್ ಅಸ್ಪೆಕ್ಟ್ ಇಷ್ಟು ಕಂಫರ್ಟಬಲ್ ಆಗಿ ನೀವು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಯು ಡೆಫಿನೆಟ್ಲಿ ನೀಡ್ ಕಂಟ್ರೋಲಬಲ್ ಟೈಮ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಕಂಟ್ರೋಲಬಲ್ ಟೈಮ್ ನಿಮ್ ಕಂಟ್ರೋಲ್ ಇವತ್ತಿನ ಮಟ್ಟಿಗೆ ಬರ್ತಾ ಇದೆ ಅಂತಂದ್ರೆ ಹೌ ಇಟ್ ಆಲ್ ಸ್ಟಾರ್ಟೆಡ್ ಅಂಡ್ ಹೌ ಯು ರೀಚ್ ಟು ದಿಸ್ ಸ್ಟೇಜ್? ಓಕೆ, ನೀವು ಯಾರನ್ನೇ ಕೇಳಿ ನಿಮ್ಮ ಲೈಫಲ್ಲಿ ನಂಬರ್ 1 ಪ್ರಿಯಾರಿಟಿ ಏನು ಅಂತಂದ್ರೆ, ಕೆಲವರು ನನ್ನ ಫ್ಯಾಮಿಲಿ ನಂಬರ್ 1 ಪ್ರಿಯಾರಿಟಿ ಅಂತಾರೆ, ಕೆಲವರು ದುಡ್ಡು ನಂಬರ್ 1 ಪ್ರಿಯಾರಿಟಿ ಅಂತಾರೆ, ಕೆಲವರು ನಮ್ಮ ಅಪ್ಪ ಅಮ್ಮ ನಂಬರ್ 1 ಪ್ರಿಯಾರಿಟಿ ಅಂತಾರೆ. ಸೊ ಪ್ರಿಯಾರಿಟೀಸ್ ಚೇಂಜ್ ಆಗ್ತಾ ಇರುತ್ತೆ ಕೆಲವರಿಗೆ. ಆದ್ರೆ ನೀವು ನನ್ನ ಕೇಳಿದ್ರೆ ನನ್ನ ನಂಬರ್ 1 ಪ್ರಿಯಾರಿಟಿ ನನ್ನ ಫಿಸಿಕಲ್ ಹೆಲ್ತ್ ಮತ್ತೆ ನನ್ನ ಮೆಂಟಲ್ ಹೆಲ್ತ್. ಇದು ಕೇಳಿ ಭಾಳ ಜನಕ್ಕೆ ಆಶ್ಚರ್ಯ ಆಗುತ್ತೆ, ಇದೇನು ಹೆಲ್ತ್ ಪ್ರಿಯಾರಿಟಿ ಅಂತ ಹೇಳ್ತೀಯ ನಂಬರ್ 1, ನಿನ್ನ ಪೇರೆಂಟ್ಸ್ ಪ್ರಿಯಾರಿಟಿ ಅಲ್ವಾ, ಅಥವಾ ಫ್ಯಾಮಿಲಿ ಪ್ರಿಯಾರಿಟಿ ಅಲ್ವಾ, ಅಥವಾ ನಿನ್ನ ಕೆರಿಯರ್ ಪ್ರಿಯಾರಿಟಿ ಅಲ್ವಾ, ನಿಂದು ಟ್ರೇಡಿಂಗ್ ಪ್ರಿಯಾರಿಟಿ ಅಲ್ವಾ ಅಂತ ಕೇಳ್ತಾರೆ. ಸೊ ನನ್ನ ಆನ್ಸರ್ ಏನಂದರೆ, ನನ್ನ ಫಿಸಿಕಲ್ ಹೆಲ್ತ್ ಮತ್ತು ನನ್ನ ಮೆಂಟಲ್ ಹೆಲ್ತ್ ಚೆನ್ನಾಗಿದ್ರೇ ನಾವು ನಮ್ಮ ಪೇರೆಂಟ್ಸ್ಗೆ ಆಗಲಿ, ನನ್ನ ಕೆರಿಯರ್ಗೆ ಆಗಲಿ, ಜಾಬ್ಗೆ ಆಗಲಿ ಜಸ್ಟಿಸ್ ಕೊಡ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ನಾನು ಯಾವಾಗಲೂ ನನ್ನ ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ನ ನಂಬರ್ 1 ಪ್ರಿಯಾರಿಟಿಯಾಗಿ ಸೆಟ್ ಮಾಡ್ಕೊಂಡಿರ್ತೀನಿ. ಯಾವುದೇ ಕಾರಣಕ್ಕೂ ಇದು ನಂದು ಸೆಟ್ ಚೇಂಜ್ ಆಗೋದಿಲ್ಲ. ಸೊ ಇದು ನಂಬರ್ 1 ಪ್ರಿಯಾರಿಟಿ ಇರುತ್ತೆ. ಸೊ ಇದರಿಂದ ನಾನು ಏನು ಮಾಡ್ತಿದ್ದೆ ಅಂದರೆ, IT ವರ್ಕ್ ಮಾಡ್ತಿರ್ಬೇಕಾದ್ರೆ ಹಾಗೆ ನಾನು ಮಾರ್ಕೆಟಲ್ಲೂ ಟ್ರೇಡ್ ಮಾಡ್ತಾ ಇದ್ದೆ. ಸೊ ಸಕ್ಸಸ್ ಫೇಲ್ಯೂರ್ ಎಲ್ಲ ಇರ್ತಾ ಇತ್ತು. ಸೊ ಒಂದು ಲೆವೆಲ್ ಸಕ್ಸಸ್ ರೀಚ್ ಆದಮೇಲೆ ನಾನು ಈ ಥರ ಸದ್ಗುರು ಕೋಚಿಂದ ಭಾಳ ಇಂಪ್ರೂವ್ ಆಗಿಬಿಟ್ಟು ನಾನು ಡೈರೆಕ್ಟ್ ಫುಲ್ ಟೈಮ್ ಟ್ರೇಡಿಂಗ್ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಅಲ್ಲೇ ಆ ಥರ ನಾವು ಒಂದ್ಸತಿ ಯಾವಾಗ ಇಳಿತೀವಿ ವಿತೌಟ್ ಟೆನ್ಷನ್, ಜಾಸ್ತಿ ತಲೆ ಕೆಡಿಸ್ಕೊಂಡಂಗೆ, ಅದು ನನ್ನ ಪ್ರಕಾರ ಬಹಳಷ್ಟು ವೇಸು ಓಪನ್ ಅಪ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏನಾಯ್ತು ಅಂದ್ರೆ 2018 ಅಥವಾ ನಾನು 16 ಕ್ವಿಟ್ ಮಾಡಿದ IT-ನ. ಸೊ ನನ್ನ ಫಸ್ಟ್ ಬುಕ್ ಟ್ರೇಡ್ ಅಂಡ್ ಗ್ರೋ ರಿಚ್ ಅಂತ ಬರ್ದೆ. ಸೊ ಅದು ರಿಲೀಸ್ ಆಗಿದ್ದು 2018. ಸೊ ನೀವು 2018 ಫುಲ್ ಟೈಮ್ ಟ್ರೇಡಿಂಗ್ ಬಂದಿದ್ದು? ಅಲ್ಲ, 2016 ಫುಲ್ ಟೈಮ್ ಟ್ರೇಡಿಂಗ್ ಬಂದಿದ್ದು. 2016 ಫುಲ್ ಟೈಮ್ ಟ್ರೇಡಿಂಗ್. ನನ್ನ ಫಸ್ಟ್ ಬುಕ್ ಬಂದ್ಬಿಟ್ಟು 2018 ರಿಲೀಸ್ ಆಗಿದ್ದು, ಟ್ರೇಡ್ ಅಂಡ್ ಗ್ರೋ ರಿಚ್ ಅಂತ. ಸೊ ಅದು ರಿಲೀಸ್ ಆದ್ಮೇಲೆ ನಂದು ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಂದೇನಂದ್ರೆ, ಸೊ ಯಾರ್ಯಾರು ಸಿಗ್ತಾರೆ ಅಥವಾ ನಾನು ಏನಾರು ವರ್ಕ್ಶಾಪ್ ಮಾಡಿದ್ರೆ ಅವರಿಗೆ ಫ್ರೀಯಾಗಿ ಬುಕ್ ಕೊಡೋಣ. ಬಟ್ ಏನಾಯ್ತು ಅಂದ್ರೆ, ಇವೆನ್ಚುಯಲಿ ಅದು ಬಹಳ ಟ್ರೇಡರ್ಸಿಗೆ ಆ ಬುಕ್ ಇಷ್ಟ ಆಗ್ಬಿಟ್ಟು ಅವರೆಲ್ಲ ರೀಟ್ವೀಟ್ ಮಾಡಿಬಿಟ್ಟು, ಸೊ ಸಿಕ್ಕಾಪಟ್ಟೆ ಸೇಲ್ಸ್ ಆಗ್ಬಿಡ್ತು. ಅದು ರಿಲೀಸ್ ಆದ ತಕ್ಷಣ ಸಿಕ್ಕಾಪಟ್ಟೆ ರೆಕಗ್ನೇಷನ್ ಬಂತು. ಸೊ 2018 ಅದಕ್ಕೆ ಅಮೆಝಾನ್ ಬೆಸ್ಟ್ ಟ್ರೇಡ್ ಅಂತ ಅವಾರ್ಡು ಬಂದ್ಬಿಡ್ತು. ಸೊ ಅದೇನಾಯ್ತು ಅಂದ್ರೆ, ಆ ಒಂದು ಬುಕ್ ರಿಲೀಸ್ ಆದ ತಕ್ಷಣ ಅದು ಒಂದು ವೇ ಆಫ್ ಪ್ಯಾಸಿವ್ ಇನ್ಕಮ್ ಅಂತಾನು ಹೇಳ್ಬೋದು. ಆ ಪ್ಯಾಸಿವ್ ಇನ್ಕಮ್ ಸೋರ್ಸ್ ಓಪನ್ ಅಪ್ ಆಯ್ತು. ಸೊ ಆ ತರ ನಾನು ಬುಕ್ಸ್ ಬರಿತಾ ಹೋದಂಗೆ, ಸೊ ನನ್ನ ಪ್ರತಿಯೊಂದು ಬುಕ್ಕು ಒಂದು ಎಂಪ್ಲಾಯ್ ತರ, ಸೊ ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ತರ ಆಕ್ಟ್ ಆಗುತ್ತೆ. ಸೊ ಆ ತರ ಪ್ರೊಸೀಡ್ ಆದೆ ಅಂತಾನು ಹೇಳ್ಬೋದು. ಸೊ ಇವತ್ತಿನ ಮಟ್ಟಿಗೆ ನಾನು ಟ್ರೇಡಿಂಗು ಮಾಡ್ತೀನಿ, ಟ್ರಾವೆಲಿಂಗು ಮಾಡ್ತೀನಿ. ಸೊ ನನ್ನ ಬುಕ್ಕಿಂದ ರಾಯಲ್ಟಿನೂ ಬರುತ್ತೆ. ಸೊ ಈ ತರ ಎಲ್ಲಾ ಇದರಿಂದನೂ ಕೂಡ ಆದಾಯ ಇರೋದ್ರಿಂದ, ಈಗ ನನ್ಗೆ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಅದನ್ನ ಸ್ವಲ್ಪ ರಿಟರ್ನ್ಸ್ ಬರುತ್ತೆ. ಸೊ ಇದು ಇರೋದ್ರಿಂದ ಅಷ್ಟು ದುಡ್ಡಿಗೆ ನಾನು ತಲೆ ಕೆಡಿಸ್ಕೊಳಲ್ಲ ಅಂತಾನೆ ಹೇಳ್ಬೋದು. ಬಟ್ ಹಂಗಂತ ಇದೇ ಎಂಡ್ ಆಫ್ ದ ಜರ್ನಿ ಅಂತ ಹೇಳಲ್ಲ. ಬಹಳಷ್ಟು ಜನ ಹಂಗಾರೆ ಇದೇನು ಮಾಡೋದಿಲ್ವಾ, ನೀನು ಫುಲ್ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಸುಮ್ಮನೆ ಕುತ್ಕೊಂಡ್ಬಿಡೋದ, ಏನು ಮಾಡೋದಿಲ್ವಾ ಅಂತಂದ್ರೆ ಅದು ಅಲ್ಲ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು 1/2 hour ಮೆಡಿಟೇಷನ್ ಮಾಡ್ತೀನಿ. ಇವತ್ತು ಏನು ಮಾಡಬಹುದು ಅಂತ ಥಿಂಕ್ ಮಾಡ್ತೀನಿ. ಸೊ ಅವತ್ತು ನನ್ನ ಮೈಂಡ್ ಏನು ಮಾಡಬಹುದು ಅಂತ ಹೇಳುತ್ತೋ, ಸಪೋಸ್ ಒಂದು ಆರ್ಟಿಕಲ್ ಬರೆಯೋದು, ಅಥವಾ ಒಂದು ಬುಕ್ ಬಗ್ಗೆ ಒಂದು ಚಾಪ್ಟರ್ ಬರೆಯೋದು, ಅಥವಾ ಎಲ್ಲರೂ ಟ್ರಾವೆಲಿಂಗ್ ಮಾಡೋದು, ಅಥವಾ ಟ್ರೇಡ್ ಮಾಡೋದು, ಸೊ ಏನು ಮಾಡೋದು ಅಂತ ನನಗೆ ಅವತ್ತು ಅನಿಸುತ್ತೋ ಅವತ್ತು ನಾನು ಮಾಡ್ತೀನಿ. ಟು ಸಮರೈಸ್ಡ್ ಅಪ್, ಲೈಕ್ ಫಾರ್ ಎಕ್ಸಾಂಪಲ್, ಈಗ ಓವರ್ ಆಲ್ ನಿಮ್ಮ ಜರ್ನಿಯನ್ನ ನೀವು ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಂದ ದೆನ್ ಯು ಮೂಡ್ ಆನ್ ಟು ಟ್ರೇಡಿಂಗ್ ವಿತ್ ಲಾಟ್ ಆಫ್ ಇನ್ಸ್ಪಿರೇಷನ್. ಸೊ ಇವಾಗ ಸದ್ಯಕ್ಕೆ ಓವರ್ ಆಲ್ ನಿಮ್ಮ ಟೈಮ್ ಅನ್ನ ನೀವು ಕಂಟ್ರೋಲ್ ಮಾಡೋ ಪರಿಸ್ಥಿತಿಲಂತೂ ಇದ್ದೀರಾ, ಕರೆಕ್ಟ್ ಅಲ್ವಾ? ಸೊ ಈಗ ಆಸ್ ಅ ಬಿಗಿನರ್, ಎನಿವನ್ ಇಟ್ ಕುಡ್ ಬಿ, ಸೊ ಯಾರೋ ಹೊಸದಾಗಿ ಅವ್ರ ಜರ್ನಿ ಸ್ಟಾರ್ಟ್ ಮಾಡಬೇಕು, ಈ ರೀತಿಯಾದಂತಹ ಒಂದು ಸ್ಟೇಟ್ ಅನ್ನು ಅವ್ರು ಅಚೀವ್ ಮಾಡಬೇಕು ಅಂತಂದ್ರೆ, ಈಗ ನಂದೇ ಎಕ್ಸಾಂಪಲ್ ತಗೋಣ. ಫೈನಾನ್ಷಿಯಲಿ ಕಂಪ್ಲೀಟ್ ಆಗಿ ಫ್ರೀ ಹಾಕೊಂಡು, ಫೈನಾನ್ಷಿಯಲಿ ವರಿ ಇಲ್ದೇನೆ
ಅವರ ಲೈಫಲ್ಲಿ ಅವ್ರಿಗೆ ಏನ್ ಪ್ಯಾಷನೇಟ್ ಅಂತ ಇದೆಯೋ, ಇಟ್ ಕುಡ್ ಬಿ ಎನಿಥಿಂಗ್, ಅವ್ರಿಗೆ ಏನೋ ಒಂದು ಇಷ್ಟ ಇರುತ್ತೆ, ಆ ಪ್ಯಾಷನೇಟ್ ವರ್ಕ್ ಅನ್ನ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಅವ್ರು ಬರಬೇಕು. ಸೊ ಜಾಸ್ತಿ ಡಿಪೆಂಡೆನ್ಸಿ ಬೇರೆಯವ್ರ ಮೇಲೆ ಇಲ್ದೇನೆ, ಜಾಬ್ ಅದ್ರ ಮೇಲೆ ಇಲ್ದೇನೆ ಅವರ ಟೈಮ್ ಅವ್ರ ಕಂಟ್ರೋಲ್ ತಗೊಂಡು ಅವ್ರಿಗೆ ಇಷ್ಟ ಇರೋ ಕೆಲಸ ಮಾಡಬೇಕು. ಇದಕ್ಕೆ ಯಾವ ಒಂದು ಸ್ಟೆಪ್ಸ್ ಗಳನ್ನ ಅವ್ರು ತಗೊಳ್ಬಹುದು ಅಂತ. ಓಕೆ, ಸೊ ಇದಕ್ಕೆ ನನ್ನ ಆನ್ಸರ್ ಬಹಳ ಡಿಬೇಟಬಲ್ ಆಗುತ್ತೆ, ಕೆಲವರು ಒಪ್ಕೊಳ್ದೇನು ಇರಬಹುದು. ಓಕೆ, ಸೊ ಬಹಳ ಜನಕ್ಕೆ ಇದನ್ನ ಮಾಡಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈಗ ಕೆರಿಯರ್ ಸ್ಟಾರ್ಟ್ ಮಾಡ್ತಾರೆ, ಕೆರಿಯರ್ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು 3 ಇಯರ್ಸ್ 4 ಇಯರ್ಸ್ ಮ್ಯಾಕ್ಸಿಮಮ್ 5 ಇಯರ್ಸ್ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 10 ಇಯರ್ಸ್, ಸೊ ಅಷ್ಟು ಒಳಗಡೆನೆ ಒಂದು ಹೋಮ್ ಲೋನ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಾನಿಲ್ಲಿ ಮನೆ ತಗೊಳ್ಳೋದು ಎಗೇನೆಸ್ಟ್ ಅಲ್ಲ. ಸೊ ಒಂದ್ಸತಿ ಹೋಮ್ ಲೋನ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಬೆಂಗಳೂರು ಅಥವಾ ಮೈಸೂರು ಅಂತ ನಗರಗಳಲ್ಲಿ ಒಂದು ಮನೆ ಅಥವಾ ಒಂದು ಅಪಾರ್ಟ್ಮೆಂಟ್ ಅಂದ್ರೆ ಒಂದು 50-60 ಲ್ಯಾಕ್ಸ್ ಮಿನಿಮಮ್ ಆಗುತ್ತೆ. ಮಿನಿಮಮ್ 60-70 ಲ್ಯಾಕ್ಸ್ ಅಂತೂ ಆಗುತ್ತೆ ಅಪಾರ್ಟ್ಮೆಂಟ್ ಅನ್ಕೊಂಡ್ರು ಕೂಡ. ಸೊ 60-70 ಲ್ಯಾಕ್ಸ್ ಯಾರು ಕೂಡ ಈಗ ಸಪೋಸ್ ಕೆರಿಯರ್ ಸ್ಟಾರ್ಟ್ ಮಾಡಿ 5 ಇಯರ್ಸ್ ಆಗಿದೆ 10 ಇಯರ್ಸ್ ಆಗಿದೆ ಅಷ್ಟು ಜೋಡ್ಸಿರಲ್ಲ ಆಸ್ ಆಫ್ ನಾವು. ಸೊ ಅವ್ರು ಏನ್ ಮಾಡ್ತಾರೆ, ಒಂದು 5 ಲ್ಯಾಕ್ಸ್ ಅಥವಾ 10 ಲ್ಯಾಕ್ಸ್ ಅರೇಂಜ್ ಮಾಡಿರ್ತಾರೆ ಅವ್ರ ಹತ್ರ, ಉಳಿದಿದ್ದು ಒಂದು 50 ಲ್ಯಾಕ್ಸ್ 60 ಲ್ಯಾಕ್ಸಿಗೆ ಹೋಮ್ ಲೋನ್ ತಗೊಂಡ್ಬಿಡ್ತಾರೆ. ಸೊ ಒಂದು 50-60 ಲ್ಯಾಕ್ಸಿಗೆ ಹೋಮ್ ಲೋನ್ ತಗೊಂಡಾಗ ಏನಾಗುತ್ತೆ ಅಂದ್ರೆ EMI ಮಿನಿಮಮ್ 40,000 to 50,000 or 60,000 ಬರುತ್ತೆ. ಎಷ್ಟು ಇಯರ್ಗೆ ಡ್ಯೂರೇಷನ್ ತಗೋತಾರೆ ಹೋಮ್ ಲೋನ್ ಅಂದ್ರೆ ಡಿಪೆಂಡ್ ಆಗುತ್ತೆ. ಸೊ ಆ ಥರ EMI ಇದ್ದ ತಕ್ಷಣ ಈಗ ಫಾರ್ ಎಕ್ಸಾಂಪಲ್ ನಿಮಗೆ 50,000 EMI ಇದೆ ಎವ್ರಿ ಮಂತ್ ಅಂದ್ರೆ ನೀವು ಕ್ವಿಟ್ ಮಾಡಕ್ ಏನ್ ಸಾಧ್ಯ? ಕ್ವಿಟ್ ಮಾಡಕ್ ಸಾಧ್ಯನೇ ಇಲ್ಲ, ಅವರ ಡ್ರೀಮ್ನ ಅಚೀವ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು EMI ಏನಾದ್ರು ಕಾಡ್ತಾ ಇರುತ್ತೆ. ನೀವು 1 ತಿಂಗಳು ಸಂಬಳ ಬರ್ಲಿಲ್ಲ ಅಂತಂದ್ರೆ EMI ಕಟ್ಟೋದು ಹೇಗೆ ಅನ್ನೋ ಪರಿಸ್ಥಿತಿಲಿ ಅವರು ರೀಚ್ ಆಗ್ಬಿಟ್ಟಿರ್ತಾರೆ ಬಹಳಷ್ಟು ಜನ, ಎಲ್ಲರೂ ಅಲ್ಲ ಬಹಳಷ್ಟು ಜನ. ಸೊ ನಾನು ಹೇಳೋದೇನಂದ್ರೆ ಏನೋ ಹೋಮ್ ಲೋನ್ ತಗೋಬೇಡಿ ಅಂತ ನಾನು ಹೇಳಲ್ಲ. ಸೊ ನೀವು ಮನೆ ತಗೋಬೇಕು ಅಂತಂದ್ರೆ ಫಸ್ಟ್ ಆದಷ್ಟು ಸೇವ್ ಮಾಡಿ ಕ್ಯಾಪಿಟಲ್ನ, ಆದಷ್ಟು ಕ್ಯಾಪಿಟಲ್ನ ಸೇವ್ ಮಾಡಿ ಅದನ್ನ ಇನ್ವೆಸ್ಟ್ ಮಾಡ್ತಾನೆ ರೀ, ಈಗ ಮಾರ್ಕೆಟಲ್ಲೋ ಅಥವಾ ಮ್ಯೂಚುವಲ್ ಫಂಡ್ಸಲ್ಲೋ ಅಥವಾ ಯಾವ್ದಾದ್ರು ಒಂದು ಇನ್ಫ್ಲೇಷನ್ ಬೀಟ್ ಮಾಡೋ ಅಂತ ಇನ್ಸ್ಟ್ರೂಮೆಂಟ್ ಅಲ್ಲಿ ಅದು ಇನ್ವೆಸ್ಟ್ ಮಾಡ್ತಾರೆ. ಸೊ ನೀವು ಮನೆ ತಗೋಬೇಕು ಅಂದ್ರೂ ಕೂಡ ಅಟ್ಲೀಸ್ಟ್ ಮಿನಿಮಮ್ 50-60% ಆಫ್ ದ ಕ್ಯಾಪಿಟಲ್ ಸೇವಿಂಗ್ಸ್ ನಿಮ್ಮ ಹತ್ರ ಇರಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ದು 50 ಲಕ್ಷ ಮನೆ ಆಗುತ್ತೆ ಅಂದ್ರೆ ನೀವು ಮಿನಿಮಮ್ 25-30 ಲಕ್ಷ ಸೇವ್ ಮಾಡಿದ್ರೆ ಉಳಿದಿದ್ದು 25-30 ಲಕ್ಷನಾರು ನೀವು ಲೋನ್ಗೆ ಹೋಗ್ಬೋದು. ಮಿನಿಮಮ್ 50% ಸೇವ್ ಮಾಡಿರ್ಬೇಕು. ಸೊ ಆ ತರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಸೊ ನೀವು ರಿಮೈನಿಂಗ್ 50% ಆಫ್ ದ ಅಮೌಂಟ್ ನ ನೆಕ್ಸ್ಟ್ ಒಂದು 4-5 ಇಯರ್ಸ್ ಅಲ್ಲಿ ಕ್ಲಿಯರ್ ಮಾಡಕ್ಕೆ ಟ್ರೈ ಮಾಡ್ಬೋದು ಆದಷ್ಟು ಜಲ್ದಿ. ನಿಮ್ಮ ಏನ್ ಬೋನಸ್ ಬರುತ್ತೆ ಅಥವಾ ನಿಮ್ಗೆ ಏನು ಎಕ್ಸ್ಟ್ರಾ ಆದಾಯ ಬರುತ್ತೆ, ಸೊ ಅದನ್ನೆಲ್ಲ ಹೋಮ್ ಲೋನ್ ಕಡೆ ಡೈವರ್ಟ್ ಮಾಡಿ ಹೋಮ್ ಲೋನ್ ಕ್ಲಿಯರ್ ಮಾಡ್ಕೊಂಡ್ರೆ, ಸೊ ಒಂದು ಮನೆ ಅಂತ ಆಗ್ಬಿಟ್ರೆ ನಿಮ್ಮ ಮನಸ್ಸಿಗೆ ಯಾವುದೇ ಲೋನ್ ಇಲ್ಲ ಅಂತಂದ್ರೆ ಆಮೇಲೆ ಬೇಕಿದ್ರೆ ಏನ್ ಬೇಕಾದ್ರೂ ಪ್ಲಾನ್ ಮಾಡ್ಬೋದು ಅವ್ರಿಗೆ ಇಷ್ಟ ಬಂದಿದ್ದು. ಎಗೇನ್ ಇಷ್ಟ ಬಂದಿದ್ದು ಪ್ಲಾನ್ ಮಾಡಬೇಕು ಅಂದ ತಕ್ಷಣ ಮನೆ ಆಗ್ಬಿಡ್ತು ಅಂದ ತಕ್ಷಣ ಕ್ವಿಟ್ ಮಾಡಬೇಕು ಅಂತಲ್ಲ. ಸೊ ಅವ್ರು ಸೇವಿಂಗ್ಸ್ ಮಾಡ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ದು ಏನೋ ಒಂದು ಹುಚ್ಚುತನಕ್ಕೆ ನಮ್ಮ ಫ್ಯಾಮಿಲಿಗಳು ಬಲಿಯಾಗಬಾರ್ದು. ಈಗ ನಮ್ಮ ಪೇರೆಂಟ್ಸ್ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು, ಏನೋ ಫ್ಯಾಮಿಲಿ ಇಶ್ಯೂ ಬರ್ಬೋದು, ಹೆಲ್ತ್ ಎಮರ್ಜೆನ್ಸಿ ಬರ್ಬೋದು. ಸೊ ಈ ಥರ ಎಲ್ಲ ಬರೋ ಚಾನ್ಸಸ್ ಇರೋದ್ರಿಂದ ನಾನು ಕೇಳಿದ್ರೆ ಮಿನಿಮಮ್ ಅವರೊಂದು 3-4 ಇಯರ್ಸ್ ಸೇಮ್ ಲಕ್ಸುರಿಲಿ ಮೇಂಟೈನ್ ಮಾಡೋ ಅಂತಷ್ಟು ಸೇವಿಂಗ್ಸ್ ಮಾಡಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ಅವ್ರು ಏನೇ ಮಾಡಬೇಕು ಅಂದ್ರೂ ಅದಕ್ಕೊಂದು ಸ್ವಲ್ಪ ಕ್ಯಾಪಿಟಲ್ ಬೇಕು. ಫಾರ್ ಎಕ್ಸಾಂಪಲ್ ಟ್ರೇಡಿಂಗ್ ಬೇಕು ಅಂದ್ರೆ ಸ್ವಲ್ಪ ಕ್ಯಾಪಿಟಲ್ ಬೇಕು, ಅಥವಾ ಬೇರೆ ಏನೋ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಒಂದು 6 ಮಂತ್ಸ್ ಅಥವಾ ಒಂದು 1 ಇಯರ್ ಬಿಸ್ನೆಸ್ ರನ್ ಆಗಲ್ಲ ಅಂತ ಅನ್ಕೊಂಡು ಆ ಲಾಸ್ ನ ಅಬ್ಸರ್ವ್ ಮಾಡ್ಕೊಳ್ಳೋಷ್ಟು ಕ್ಯಾಪಿಟಲ್ ಇಟ್ಕೋಬೇಕು. ಸೊ ಇದೆಲ್ಲ ಆದ್ಮೇಲೆ ನಾನು ಕೇಳಿದ್ರೆ ಒಂದು ಟರ್ಮ್ ಇನ್ಶೂರೆನ್ಸ್ ಇಟ್ಕೊಳ್ಳೋದು ಬೆಟರ್ ಅಂತೀನಿ, ಒಂದು ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳೋದು ಬೆಟರ್ ಅಂತೀನಿ. ಯಾಕಂದ್ರೆ ಎಮರ್ಜೆನ್ಸಿ ಏನ್ ಬೇಕಾರಾಗ್ಬೋದು. ಸೊ ಇದಿಷ್ಟು ಸೆಟ್ ಮಾಡ್ಕೊಂಡ್ ಮೇಲೆ ಬೇಕಿದ್ರೆ ಅವ್ರಿಗೆ ಇಷ್ಟ ಬಂದಿದ್ ಮಾಡ್ಲಿಕ್ಕೆ ಅವರು ಟ್ರೈ ಮಾಡ್ಬೋದು. ಓಕೆ, ಸೊ ನೀವು ಹೇಳ್ತಾ ಇದ್ರಿ ಲೈಕ್ 2016 ಫುಲ್ ಟೈಮ್ ಟ್ರೇಡಿಂಗ್ ಬಂದ್ರಿ ಅಂತ ಹೇಳ್ಕೊಂಡು, ಅಟ್ ದ ಮೂಮೆಂಟ್ ಅಂದ್ರೆ ಈಗಿರೋ ಪ್ರೆಸೆಂಟ್ ಸಿಚುವೇಶನ್ಸ್ ಗಳಲ್ಲಿ ಯಾವ ತರ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸಿಚುವೇಶನ್ಸ್ಗಳು. ಲೈಕ್ there are only, ಈಗ ಎಸ್ಪೆಷಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್, ಓನ್ಲಿ 10% ಪೀಪಲ್ ಮೇಕ್ ಮನಿ. ಇದು ಸೆಬಿ ಡೇಟಾನೇ ಹೇಳ್ತಾ ಇರ್ತಕ್ಕಂಥದ್ದು. ಅಂಡ್ ಅದರಲ್ಲಿ 3 ವರ್ಷ ಕನ್ಸಿಕ್ಯೂಟಿವ್ ಆಗಿ ಆಕ್ಟಿವ್ ಆಗಿ ಟ್ರೇಡ್ ಮಾಡಿರೋದ್ರಲ್ಲಿ ಬರೀ 1% ಮಾತ್ರ ದುಡ್ಡು ಮಾಡ್ತಾ ಇರೋದು. ಕರೆಕ್ಟ್ ಅಲ್ವಾ? ಸೊ ವೆನ್ ಯು ಸ್ಟಾರ್ಟೆಡ್ ಯುವರ್ ಜರ್ನಿ ಆಸ್ ಅ ಫುಲ್ ಟೈಮ್ ಟ್ರೇಡರ್ ಅಂತ ಅಂದ್ರೆ ಟ್ರೇಡಿಂಗ್ ಅನ್ನೇ ನಂಬ್ಕೊಂಡು ನೀವು ಬೇರೆ ಸೋರ್ಸ್ ಆಫ್ ಇನ್ಕಮ್ ನ ಪಕ್ಕಕ್ಕಿಟ್ಟು ಟ್ರೇಡಿಂಗ್ ಏನ್ ಬಂದ್ರು 2016 ಸಮಯದಲ್ಲಿ, ಇನಿಷಿಯಲಿ ಸುಮ್ನೆ ನೀವು ಜಾಬ್ ಬಿಟ್ಟಿದ್ರಾ ಅಥವಾ ದರ್ ವಾಸ್ ಎನಿ ಪ್ರಿಪರೇಟರಿ ಥಿಂಗ್ಸ್ ಫಾರ್ ದಟ್? ಸೊ ನೀವು ಬರೋದಕ್ಕಿಂತ ಮುಂಚೆ ಏನಾದ್ರು ಪ್ರಿಪೇರ್ ಆಗ್ಬಿಟ್ಟೆ ಬಂದಿದ್ರಾ? ವರ್ಸ್ಟ್ ಕೇಸ್ ಸಿನಾರಿಯೋಸ್ ಆ ಥರದ್ದು ಯಾವ ರೀತಿ ನೀವು ಕ್ಯಾಲ್ಕುಲೇಟೆಡ್ ವೇದಲ್ಲಿ ಡಿಸಿಷನ್ಸ್ ನ ತಗೊಂಡ್ರಿ ಅಂತ? ಓಕೆ, ಇದೇನಾಗುತ್ತೆ ಅಂದ್ರೆ ಸಪೋಸ್ ಈಗ ನನಗೆ ಯಾರೇ ಕೇಳಿದ್ರು, ಸರ್ ನಾನು ಇವಾಗ ಫುಲ್ ಟೈಮ್ ಟ್ರೇಡಿಂಗ್ ಬರಬೇಕು ಅನ್ಕೊಂಡಿದ್ದೀನಿ, ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿದ್ರೆ ನಾನು ಬರಬೇಡಿ ಅಂತಾನೆ ಹೇಳ್ತೀನಿ ಆಸ್ ಆಫ್ ನೋ. ಸೊ ಯಾಕೆ ಅಂತಂದ್ರೆ ಈಗ ನಾನು ಥಿಂಕ್ ಮಾಡಿದಾಗ 2016ಗಿಂತ ಮುಂಚೆ ನಾನು ಮುಂಚೆ ಹೀಗೆ ಅನ್ಕೊಂಡಿದ್ದೆ, ಏನೋ ಸಡನ್ ಆಗಿ ಕ್ವಿಟ್ ಮಾಡ್ಬಿಡೋಣ IT ನ, ಸಡನ್ ಆಗಿ ಟ್ರೇಡಿಂಗ್ ಮಾಡ್ಬಿಡ್ಬೋದು ಅಂತ ಅನ್ಕೊಂತಾ ಇದ್ದೆ. ಬಿಕಾಸ್ ನಾನು ಕೆಲವೊಂದು ಮಂತ್ಸ್ ಪ್ರಾಫಿಟ್ ನೋಡಿದ್ದೆ. ಸೊ ಇಷ್ಟೇ ಅಲ್ವಾ ಟ್ರೇಡಿಂಗ್, ಆರಾಮ್ಸೆ ದುಡ್ಡು ಮಾಡ್ಬಿಡ್ಬೋದು, ಕ್ಯಾಪಿಟಲ್ ಜಾಸ್ತಿ ಹಾಕೊಂಡ್ಬಿಟ್ರೆ ಸಾಕು, ಟ್ರೇಡ್ ಮಾಡ್ಬಿಡ್ಬೋದು, ಪ್ರಾಫಿಟ್ ಮಾಡ್ಬಿಡ್ಬೋದು ಅಂತ ನಾನು ಅನ್ಕೊಂಡಿದ್ದೆ.
ಸೊ ಫಾರ್ಚುನೇಟ್ಲಿ ನನ್ನ ಕ್ಯಾಬ್ಮೇಟ್ ಒಬ್ರು ಅವರು ಸಿಕ್ಕಾಪಟ್ಟೆ ಹೈ ಮ್ಯಾನೇಜ್ಮೆಂಟ್ ಪೊಸಿಷನಲ್ಲಿ ಇದ್ರು. ಸೊ ಅವ್ರ ಹತ್ರ ನಾನು ಎವ್ರಿ ಡೇ ಡಿಸ್ಕಸ್ ಮಾಡ್ತಾ ಇದ್ದೆ ಮನೆಗೆ ಹೋಗ್ಬೇಕಾದ್ರೆ. ಸೊ ಅವರು ಒಂದು ಸಜೆಷನ್ ಕೊಟ್ಟರು, ಇಂದ್ರ ನೀನು ಮಾಡ್ತಿರೋದೆಲ್ಲ ಸರಿ, ನೀನು ನೋಡ್ತಾ ಇದ್ದೀನಿ ಎಲ್ಲ ಕರೆಕ್ಟ್ ಆಗಿದೆ, ಆದರೆ ಡೈರೆಕ್ಟ್ ಕ್ವಿಟ್ ಮಾಡೋ ಅಂಥ ಪರಿಸ್ಥಿತಿ ತಗೋಬೇಡ, ನೀನು ಫಸ್ಟು ಬ್ರೇಕ್ ತಗೋ. ಅವಾಗ ನಮ್ಮ ಕಂಪ್ನಿಲಿ ಬ್ರೇಕ್ ಕಾನ್ಸೆಪ್ಟ್ ಇತ್ತು, 1 ಮಂತ್ 2 ಮಂತ್ಸ್ 3 ಮಂತ್ಸ್ ಬ್ರೇಕ್ ತಗೋಬೋದಾಗಿತ್ತು. ಸೊ ನೀನು ಬ್ರೇಕ್ ತಗೋ, ಒಂದು 2 ಮಂತ್ಸ್ ಅಲ್ಲ 3 ಮಂತ್ಸ್ ಬ್ರೇಕ್ ತಗೋ. ಸೊ ನೀನು ಟ್ರೇಡ್ ಮಾಡು, ಸೊ ನಿನ್ನ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಅಂತ ನೋಡು, ಸಪೋಸ್ ನೀನು ಸಕ್ಸಸ್ಫುಲ್ ಆದರೆ ಮಾತ್ರನೇ ಟ್ರೇಡ್ ಮಾಡು ಅಂತ ಅವರು ಸಜೆಷನ್ ಕೊಟ್ಟರು. ಸೊ ಅವಾಗ ನಾನು ಫಸ್ಟ್ ಟೈಮ್ ಇದು ಹೌದಲ್ಲ, ನನಗೆ ಏನು ಕಳ್ಕೊಳ್ಳೋದಿದೆ, ಫಸ್ಟ್ ಬ್ರೇಕ್ ತೊಗೊಳ್ಳೋಣ, ಬ್ರೇಕ್ ತೊಗೊಂಡು ಆಮೇಲೆ ಬೇಕಾದ್ರೆ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 2 ಮಂತ್ಸ್ ಬ್ರೇಕ್ ತೊಗೊಂಡು ಸೊ ನಾನು ಸ್ಟಾರ್ಟ್ ಮಾಡಿದೆ. ಆವಾಗ ನಂದೊಂದು ಅಪಾರ್ಟ್ಮೆಂಟ್ ಇತ್ತು, EMI ಹೋಗ್ತಾ ಇತ್ತು. ಸೊ ಫಸ್ಟ್ ಮಂತ್ 35,000 EMI ಹೋಯ್ತು. ಫಸ್ಟ್ ಮಂತ್ ಸ್ಯಾಲ್ರಿ ಬರಲಿಲ್ಲ, 35,000 EMI ಹೋಯ್ತು ಸೇವಿಂಗ್ಸಿಂದ. ಸೊ ಆ ಪ್ರೆಷರಿಂದ ನಾನು ಟ್ರೇಡಿಂಗಲ್ಲಿ ದುಡ್ಡು ಮಾಡೋಕ್ಕಾಗಲಿಲ್ಲ ಆ ಇನಿಷಿಯಲ್ ಬ್ರೇಕ್ ತೊಗೊಂಡಾಗ 2 ಮಂತ್ಸು. ಸೊ ಅವಾಗ ನಂಗೆ ರಿಯಲೈಸ್ ಆಗಿದ್ದು ಏನಂತಂದರೆ, ಓಹೋ EMI ಇದ್ದರೆ ಪ್ರೆಷರ್ ಇರುತ್ತೆ, ಟ್ರೇಡಿಂಗಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ನಾನು ಅದನ್ನು ಫ್ಲ್ಯಾಟ್ ಮಾರಿಬಿಟ್ಟು ಸೊ ನೆಕ್ಸ್ಟ್ ಇನ್ನೊಂದು ಬ್ರೇಕ್ ತೊಗೊಂಡು, ಸೆಕೆಂಡ್ ಬ್ರೇಕ್ ತೊಗೊಂಡು, ಸೊ ಅದರಲ್ಲೂ ಎಮೋಷ್ನಲಿ ಸ್ವಲ್ಪ ಕೂಲಾಗಿ ಟ್ರೇಡ್ ಮಾಡ್ತೀನಿ ಅಂತ ರಿಯಲೈಸ್ ಆದ್ಮೇಲೆ ನಾನು ಮತ್ತೆ ಏನೋ ಜಾಬ್ನ ಕ್ವಿಟ್ ಮಾಡೋಕ್ಕೆ ನಾನು ಡಿಸೈಡ್ ಮಾಡಿದ್ದು. ವಾಸ್ ಇಟ್ ಈಸಿ ಲೈಕ್ ಫ್ಲಾಟ್ ಸೆಲ್ ಮಾಡೋದು ಅಂತಂದ್ರೆ, ಸಿ ದ ಥಿಂಗ್ ಇಸ್ ದೇರ್ ಇಸ್ ಲಾಟ್ ಆಫ್ ಎಮೋಷನ್ಸ್ ಇನ್ವಾಲ್ವ್ಡ್ ಹಿಯರ್. ಸೊ ಲೈಕ್ ಹೌ ಡಿಡ್ ಯು ಟುಕ್ ದಟ್ ಡಿಸಿಷನ್ ಆ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ? ಪರ್ಸ್ನಲಿ ನನಗೆ ನನಗೆ ಡ್ರೀಮ್ಸ್ನ ಚೇಸ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಸೊ ಹಾಗಾಗಿ ನನಗಿದು ಕ್ಲಿಯರ್ ಆಗಿತ್ತು, ನನ್ನ ಫ್ಲ್ಯಾಟ್ ಇಟ್ಕೊಂಡ್ರೆ EMI ಇಟ್ಕೊಂಡ್ರೆ ನನಗದು ಪ್ರೆಷರ್ ಬಂದೇ ಬರುತ್ತೆ. ಆ ಪ್ರೆಷರ್ನ ನಾನು ಅರ್ನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆ 35,000ನ ಟ್ರೇಡಿಂಗಲ್ಲಿ ಅರ್ನ್ ಮಾಡೋಕ್ಕೆ ಪ್ರೆಷರ್ ಹಾಕ್ಕೊಡ್ತೀನಿ. ಸೊ ಆ ಪ್ರೆಷರ್ ಇದ್ದರೆ ಯಾವತ್ತೂ ಒಳ್ಳೇದಾಗಲ್ಲ ಅಂತ ನಂಗೆ ಕ್ಲಾರಿಟಿ ಇತ್ತು. ಸಪೋಸ್ 1 ಮಂತ್ ಟ್ರೇಡಲ್ಲಿ ದುಡ್ಡು ಬರದೇ ಇರ್ಬೋದು, 2 ಮಂತ್ಸ್ ಬರದೇ ಇರ್ಬೋದು, ಈ ಥರ ಎಲ್ಲ ಚಾನ್ಸಸ್ ಇದೆ. ಸೊ ಆ ಪ್ರೆಷರ್ ಇದ್ದರೆ ಒಳ್ಳೇದಲ್ಲ ಅಂತ ನನಗೆ ಡಿಸೈಡ್ ಆಯಿತು. ಸೊ ನಾನು ಸಡನ್ನಾಗಿ ಫ್ಲ್ಯಾಟ್ ಮಾರಬೇಕು ಅಂದ್ಕೊಂಡಾಗ ನನಗೆ ಲಾಸೇ ಆಯಿತು ಆ್ಯಕ್ಚುಲಿ, ಯಾಕೆಂದರೆ ನಾನು 1 ಇಯರ್ 1.5 ಇಯರ್ EMI ಪೇ ಮಾಡಿಬಿಟ್ಟಿದ್ದೆ. ಸೊ ನಾನು ಕಮ್ಮಿ ಅಮೌಂಟಿಗೆ ಸೆಲ್ ಮಾಡಿ ಆ್ಯಕ್ಚುಲಿ ಲಾಸೇ ಮಾಡಿಕೊಂಡು ನಾನು ಬುಕ್ ಮಾಡಿಕೊಂಡೆ. ಓಕೆ, ಸಪೋಸ್ ಲೈಕ್ ಈ ಒಂದು ಫಾಲೋ ಅಪ್ ಇದ್ರಲ್ಲೇನೆ, ಸಪೋಸ್ ದೇರ್ ಇಸ್ ಎನಿ ದೇರ್ ಇಸ್ ಸಮ್ವನ್, ಯಾರೋ ಒಬ್ರು ಇದ್ದಾರೆ ಬಹಳ ಎಂಥೂಸಿಯಾಸ್ಟಿಕ್ ಆಗಿದ್ದಾರೆ, ಇಲ್ಲಪ್ಪ ನಾನು ಇದನ್ನ ಫುಲ್ ಟೈಮ್ ಕನ್ಸಿಡರ್ ಮಾಡಬೇಕು ಅನ್ನೋ ಲೆವೆಲಿಗೆ ಥಿಂಕ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಆರ್ ದೇರ್ ಎನಿ ಚೆಕ್ ಲಿಸ್ಟ್? ಅವ್ರಿಗೆ ಏನಾದ್ರು ಚೆಕ್ ಲಿಸ್ಟ್ ಇದೆಯಾ ಫುಲ್ ಟೈಮ್ ಟ್ರೇಡಿಂಗ್ ಬರಬೇಕು ಅಂತ ಅಂದ್ರೆ? ಇಟ್ ಕುಡ್ ಬಿ ಕ್ಯಾಪಿಟಲ್ ಆರ್ ಎನಿಥಿಂಗ್, ಪ್ರಿಪರೇಟರಿ ಆಗಿ ಇಷ್ಟು ಇರಬೇಕಪ್ಪ ನಿಮ್ಮ ಹತ್ರ ಅನ್ನೋ ಥರ. ಓಕೆ, ಡೆಫಿನೆಟ್ಲಿ ನಟ ಚೆಕ್ ಲಿಸ್ಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಸೊ ನಂಬರ್ 1 ಚೆಕ್ ಲಿಸ್ಟ್ ಏನಂತಂದರೆ, ಅವ್ರ ಹತ್ರ ಒಂದು ಮಿನಿಮಮ್ 2 ಇಯರ್ಸ್ ಅವ್ರ ಫ್ಯಾಮಿಲಿನ ರನ್ ಮಾಡೋಷ್ಟು ಕ್ಯಾಪಿಟಲ್ ಇರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಅವ್ರದ್ದು ರೆಂಟು ಅಥವಾ ಮನೆ ಖರ್ಚು ಎಲ್ಲ ಸೇರಿಸ್ಬಿಟ್ಟು 50,000 ಖರ್ಚಾಗುತ್ತೆ ಅನ್ಕೊಳ್ಳೋಣ ಪರ್ ಮಂತ್. ಸೊ 2 ಇಯರ್ಸಿಗೆ ಎಷ್ಟು ಬೇಕೋ ಅಷ್ಟು ಕ್ಯಾಪಿಟಲ್ ಇರಬೇಕು, ಅಂದರೆ 24 into 50,000. ಸೊ ಆ ಕ್ಯಾಪಿಟಲ್ ಅಷ್ಟು ಅದು ನಂಬರ್ 1 ಚೆಕ್ ಲಿಸ್ಟ್, ಅಷ್ಟು ಕ್ಯಾಪಿಟಲ್ ಇರಬೇಕು. ಬಿಕಾಸ್ ನಾಳೆ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ, ಅರೌಂಡ್ 12 lakh ಅರೌಂಡ್ 12 lakh ಮಿನಿಮಮ್ ಇರಬೇಕು. ಸೊ ಅದು ಆಸ್ ಎ ಸೇವಿಂಗ್ಸ್ ಆಗಿರ್ಬೇಕು, ಅದು ನಂಬರ್ 1. ಸೊ ನಂಬರ್ 2 ಏನಂತಂದ್ರೆ ಟ್ರೇಡಿಂಗ್ ಕ್ಯಾಪಿಟಲ್ ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಏಮ್ ಏನು 50,000 ಅರ್ನ್ ಮಾಡ್ಬೇಕು ಅನ್ಕೊಳ್ಳಿ ಎವ್ರಿ ಮಂತ್ ಟ್ರೇಡಿಂಗ್ ಇಂದ. ಸೊ ಅವಾಗ ನಿಮ್ದು ಸಿಸ್ಟಮ್ ಏನ್ ರಿಟರ್ನ್ಸ್ ಕೊಡ್ತಾ ಇದೆ, 5% ಕೊಡ್ತಾ ಇದೆ ಅನ್ಕೊಳ್ಳೋಣ ನಾನು ಆವರೇಜ್. ಸೊ ನಿಮ್ಗೆ 5% ರಿಟರ್ನ್ಸ್ ಕೊಡ್ತಾ ಇದೆ ನಿಮ್ ಟ್ರೇಡಿಂಗ್ ಸಿಸ್ಟಮ್. 50,000 ನೀವು ಜನರೇಟ್ ಮಾಡ್ಬೇಕು ಅಂದ್ರೆ ಎಷ್ಟು ಕ್ಯಾಪಿಟಲ್ ಬೇಕು? 10 lakh ಮಿನಿಮಮ್. ಸೊ ಮಿನಿಮಮ್ ಅಷ್ಟು ಟ್ರೇಡಿಂಗ್ ಕ್ಯಾಪಿಟಲ್ ಕೂಡ ಇರಬೇಕು. 12 lakh ಪ್ಲಸ್ 10 lakh ಟ್ರೇಡಿಂಗ್ ಕ್ಯಾಪಿಟಲ್ ಇರಬೇಕು. ಜೊತೆಗೆ ನೀವೊಂದು ಅಟ್ಲೀಸ್ಟ್ ಮಿನಿಮಮ್ ಒಂದು 3 to 6 months ಟ್ರೇಡಿಂಗ್ ಸಕ್ಸಸ್ ಆಗಿರ್ಬೇಕು. ಅಂದ್ರೆ ಮಿನಿಮಮ್ 3 months to 6 months ಸಕ್ಸಸ್ ಆಗಿರ್ಬೇಕು ಅವ್ರು ಟ್ರೇಡಿಂಗ್ ಅಲ್ಲಿ. ಬಿಕಾಸ್ ಕ್ಯಾಪಿಟಲ್ ಇರೋದು ಒಂದೇ ಮ್ಯಾಟರ್ ಆಗಲ್ಲ, ಅವ್ರು ಟ್ರೇಡಿಂಗ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಅವ್ರೊಂದು 3 to 6 months ಸಕ್ಸಸ್ ಆಗಿದೆ ಕಂಟಿನ್ಯೂಸ್ ಆಗಿ, ಅದು 3rd ಚೆಕ್ ಲಿಸ್ಟ್ ನಂದು. ಸೊ 4th ಚೆಕ್ ಲಿಸ್ಟ್ ನಾನು ಯಾವಾಗ್ಲೂ ಹೇಳ್ತೀನಿ, ಸುಮ್ನೆ ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ಇಟ್ಕೊಳ್ಳೋದು ಬೆಟರ್. ಯಾಕಂದ್ರೆ ಅದು ಒಂದು 10,000 ಬರ್ಲಿ, 50,000 ಬರ್ಲಿ, ಅಥವಾ ಒಂದು 5,000 ಬರ್ಲಿ, ಇದೇನೋ ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ಇದೆಯಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ದೇರ್ ಆರ್ ಮೆನಿ ವೇಸ್ ಟು ಕ್ರಿಯೇಟ್ ಎ ಪ್ಯಾಸಿವ್ ಇನ್ಕಮ್ ಸೋರ್ಸ್. ಒಂದು ಬುಕ್ ಬರೆಯೋದಿರ್ಬೋದು, ಅಥವಾ ಇತ್ತೀಚೆಗೆ ಯೂಟ್ಯೂಬ್ ವಿಡಿಯೋ ಮಾಡೋದಿರ್ಬೋದು, ಸೊ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದಿರ್ಬೋದು. ಸೊ ಈ ತರ ಏನಾದ್ರು ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ಇದ್ರೆ ಅದು ಒಂದು ಕ್ವಶನ್ ಕೊಡುತ್ತೆ. ಸೊ ಇವ್ 4 ಚೆಕ್ ಲಿಸ್ಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನನ್ನ ಪ್ರಕಾರ. ಓಕೆ, ಸೊ ಹಾಗಿದ್ರೆ ಈ ವಿಚಾರದಲ್ಲಿ ಈಗ ಥಿಂಗ್ ಇಸ್ ಟ್ರೇಡಿಂಗ್ ಇಸ್ ಒನ್ ಅಸ್ಪೆಕ್ಟ್ ಆಯ್ತು. ಸೊ ನೀವು ಇನ್ವೆಸ್ಟಿಂಗು ಕೂಡ ಮಾಡ್ತಾ ಇದ್ದೀರಿ. ಟ್ರೇಡಿಂಗ್ ಇನ್ವೆಸ್ಟಿಂಗ್ ಕಂಪೇರ್ ಮಾಡಿದ್ರೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅವ್ರ ಜರ್ನಿನ ಫೈನಾನ್ಸ್ ಇನ್ವೆಸ್ಟಿಂಗ್ ಕಡೆಗೆ ಅಥವಾ ಓವರ್ ಆಲ್ ಇನ್ವೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ, ಅಂದ್ರೆ ಯಾವ್ದನ್ನ ನೀವು ಪ್ರಿಫರ್ ಮಾಡ್ತೀರಾ? ಡೈರೆಕ್ಟ್ ಆಗಿ ಟ್ರೇಡಿಂಗ್ ಅಥವಾ ಫಸ್ಟ್ ಇನ್ವೆಸ್ಟಿಂಗ್ ನೋಡ್ಕೊಂಡು ಇನ್ವೆಸ್ಟಿಂಗ್ ಅಲ್ಲಿ ಒಂದು
ಒಂದು ಸೈಜಬಲ್ ಕ್ಯಾಪಿಟಲ್ ಬಿಲ್ಡ್ ಆದ್ಮೇಲೆ ಟ್ರೇಡಿಂಗ್ ಬರ್ಬೋದು, ಅಥವಾ ಯಾವ ತರ ಸಜೆಸ್ಟ್ ಮಾಡ್ತೀರಾ ಅಂತ? ಇದು ಅಗೇನ್ ಇಂಡಿವಿಜುವಲ್ ಮೇಲೆ ಮ್ಯಾಟರ್ ಆಗುತ್ತೆ. ಆದ್ರೂ ಇದು ನಾವು ಜನರಲೈಸ್ ಮಾಡಬೇಕು ಅಂದ್ರೆ ಫಸ್ಟ್ ನಾ ಸಜೆಸ್ಟ್ ಮಾಡೋದು ಇನ್ವೆಸ್ಟ್ಮೆಂಟ್ ನಟರಾಜ್. ಸೊ ಈಗ ಕೆಲವೊಂದು ಸ್ಟಾಕ್ಸ್ ಗಳನ್ನ ಬೈ ಮಾಡಿ ಇಟ್ಕೋಬಹುದು ಅವ್ರು, ಕೆಲವೊಂದು 1 year 2 years ವರೆಗೂ ಹೋಲ್ಡ್ ಮಾಡೋದು. ಸೊ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡ್ಬೇಕು ಅವರು. ಸೊ ಅವಾಗ ಏನಾಗುತ್ತೆ, ಅವ್ರ ಮೈಂಡ್ ಸೆಟ್ ಟೆಸ್ಟ್ ಆಗುತ್ತೆ. ಸಪೋಸ್ ಈಗ ಅವ್ರ ಸ್ಟಾಕ್ ನ ಬೈ ಮಾಡ್ಬಿಟ್ಟಿದ್ದಾರೆ, ಇವಾಗ ಮಾರ್ಕೆಟ್ ಹಾಲ್ ಟೈಮ್ ಅಲ್ಲಿ. ಸೊ ಇವಾಗ ಬೈ ಮಾಡ್ಬಿಟ್ಟಿದ್ದಾರೆ ಅನ್ಕೊಳ್ಳೋಣ. ಸೊ ನಾಳೆ ಮಾರ್ಕೆಟ್ ಕ್ರಾಶ್ ಆಯ್ತು 20%, ಅಂದ್ರೆ ಅವರ ಪೋರ್ಟ್ಫೋಲಿಯೋ, ಸೊ ಸ್ಟಾಕ್ಸ್ ಯೂಶಲಿ ಸ್ವಲ್ಪ ಜಾಸ್ತಿ ಬೀಳುತ್ತೆ. ಮಾರ್ಕೆಟ್ 20% ಬಿತ್ತು ಅಂದ್ರೆ ಅವ್ರ ಸ್ಟಾಕ್ಸ್ ಪೋರ್ಟ್ಫೋಲಿಯೋ ಸ್ಟಾಕ್ಸ್ ಒಂದು 30-40% ಎರೋಡ್ ಆಗಿರುತ್ತೆ. ಸೊ 30% ಕ್ಯಾಪಿಟಲ್ ಎರೋಡ್ ಆದಾಗ ಅವ್ರು ಹೇಗ್ ಬಿಹೇವ್ ಮಾಡ್ತಾರೆ, ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ, ಅದು ಟೆಸ್ಟ್ ಆಗ್ಬೇಕು ಆಕ್ಚುಲಿ. ಸೊ ಅದು ಟೆಸ್ಟ್ ಆಯ್ತು ಅಂದ್ರೆ ಅವ್ರು ನೆಕ್ಸ್ಟ್ ಲೆವೆಲ್ ಆಫ್ ಟ್ರೇಡಿಂಗ್ ಥಿಂಕ್ ಮಾಡ್ಬೋದು. ಸಪೋಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಆ ಪೊಸಿಷನ್ ಅವರು ಫೇಸೇ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಅವ್ರ ಪೊಸಿಷನಲ್ ಟ್ರೇಡಿಂಗ್ ಬಂದ್ರು ಅನ್ಕೊಳ್ಳಿ, ಈಗೇನ್ ಈ ತರ ಚಾನ್ಸಸ್ ಇರುತ್ತೆ. 20% 30% ಅವ್ರ ಕ್ಯಾಪಿಟಲ್ ಎರೋಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಅಲ್ಲಿ ಫೇಸ್ ಮಾಡ್ದಲೇ ಪೊಸಿಷನಲ್ ಟ್ರೇಡಿಂಗ್ ಬಂದ್ರು ಅಂದ್ರೆ ಈಗೇನ್ ಅಲ್ಲಿ ಮತ್ತೆ ಅವ್ರು ಅದನ್ನ ಚೇಂಜ್ ಮಾಡ್ಬೇಕಾಗತ್ತೆ, ಅಲ್ಲಿ ಅದನ್ನ ಫೇಸ್ ಮಾಡ್ಬೇಕಾಗತ್ತೆ. ಅವಾಗ ಅವ್ರಿಗೆ ಅದನ್ನ ಫೇಸ್ ಮಾಡ್ಲಿಕ್ಕೆ ಕಷ್ಟ ಆಗಬಹುದು. ಸೊ ಅದಕ್ಕೆ ನನ್ ಕೇಳಿದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು, ನೆಕ್ಸ್ಟ್ ಪೊಸಿಷನಲ್ ಟ್ರೇಡಿಂಗ್ ಬರಬೇಕು. ಅದ್ರಲ್ಲಿ ಸಕ್ಸಸ್ ಆದ್ರೆ ಸೊ ಪೊಸಿಷನಲ್ ಟ್ರೇಡಿಂಗ್ ಇಂದ ಅವಶ್ಯಕತೆ ಇದ್ರೆ ಮಾತ್ರ ಸ್ವಿಂಗ್ ಟ್ರೇಡಿಂಗ್ ಆರ್ ಇಂಟ್ರಾ ಟ್ರೇಡಿಂಗ್ ಬರಬೇಕು. ಸೊ ನಾನು ಬರಲೇಬೇಕು ಅಂತ ನೆಸೆಸಿಟಿ ಇಲ್ಲ, ಯಾಕಂದ್ರೆ ಕೆಲವರಿಗೆ ಪೊಸಿಷನಲ್ ಟ್ರೇಡಿಂಗ್ ಅಲ್ಲೇ ಖುಷಿಯಾಗಿರ್ತಾರೆ, ದುಡ್ಡು ಮಾಡ್ಕೊಂಡು ಅಷ್ಟೇ ಸಾಕು, ನನ್ನ ಫ್ಯಾಮಿಲಿ, ನನ್ನ ಜಾಬು, ನನ್ನ ಬಿಸ್ನೆಸ್ ನೋಡ್ಕೊಂಡು ನಾನು ಆರಾಮಾಗಿರ್ತೀನಿ. ಕೆಲವರು ಇಂಟ್ರಾಡೇ ಟ್ರೇಡಿಂಗ್ ಬರಲ್ಲ ಅಥವಾ ಸ್ವಿಂಗ್ ಟ್ರೇಡಿಂಗಿಗೂ ಬರಲ್ಲ ಅಂತ ಹೇಳೋರು ಇದ್ದಾರೆ. ಸೊ ಅದು ಅವ್ರ ಇಂಡಿವಿಜುವಲ್ ಮೇಲೆ ಡಿಪೆಂಡ್. ಅವ್ರಿಗೆ ಅಷ್ಟೇ ಸಾಕು ಅಂದ್ರೆ ಅಲ್ಲೇ ಸೆಟ್ಲ್ ಆಗ್ಬೋದು. ಇಲ್ಲ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ನೋಡ್ತೀನಿ, ಸ್ವಲ್ಪ ರಿಟರ್ನ್ಸ್ ಟ್ರೈ ಮಾಡ್ತೀನಿ, ಸ್ವಲ್ಪ ರಿಸ್ಕ್ ತೊಗೊಳಕ್ ರೆಡಿ ಇದೀನಿ ನಾನು ಅನ್ನೋದಾದ್ರೆ ಮಾತ್ರ ಸ್ವಿಂಗ್ ಟ್ರೇಡಿಂಗ್ ಆರ್ ಇಂಟ್ರಾಡೇ ಟ್ರೇಡಿಂಗ್ ಬರ್ಬೋದು. ಓಕೆ, ಲೈಕ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಇಟ್, ಬಟ್ ದ ಥಿಂಗ್ ಇಸ್ ನಿಮ್ ಕಡೆಯಿಂದಾನೆ ಕೇಳಿದ್ರೆ ಚೆನ್ನಾಗಿರುತ್ತೆ. ಪೊಸಿಷನಲ್ ಟ್ರೇಡಿಂಗ್, ಈಗ ನೀವೇನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ಲ, ಪೊಸಿಷನಲ್ ಟ್ರೇಡಿಂಗ್ ಇರ್ಬೋದು ಅಥವಾ ಸ್ವಿಂಗ್ ಟ್ರೇಡಿಂಗ್ ಇರ್ಬೋದು, ಇಂಟ್ರಾಡೇ ಟ್ರೇಡಿಂಗ್ ಇರ್ಬೋದು, ಒನ್ ಲೈನ್ ಅಲ್ಲಿ ನೀವು ಡಿಫ್ರೆನ್ಸ್ ಹೇಳ್ತೀರಾ? ಈಗ ಬಿಗಿನರ್ ಇದಾರ ನೋಡ್ತಿದಾರೆ ಅಂತ ಒಂದು ಕ್ಲಾರಿಟಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ. ಒಳ್ಳೆ. ಸೊ ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ನಾವು ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡೋದಕ್ಕೆ ಇಂಟ್ರಾಡೇ ಟ್ರೇಡಿಂಗ್ ಅಂತ. ಯಾವುದೇ ಕಾರಣಕ್ಕೂ ನಾವು ಪೊಸಿಷನ್ ನಾಳೆಗೆ ಕ್ಯಾರಿ ಮಾಡೋದಿಲ್ಲ, ಇವತ್ತೇ 3:30 ಒಳಗಡೆ ಕ್ಲೋಸ್ ಮಾಡ್ತೀವಿ ಅನ್ನೋದಕ್ಕೆ ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಲೆವೆಲ್ ಇದೆ BTST ಆರ್ STBT ಟ್ರೇಡಿಂಗ್ ಅಂತ ಹೇಳ್ತಾರೆ. BTST ಅಂದ್ರೆ ಬೈ ಟುಡೇ ಸೆಲ್ ಟುಮಾರೋ ಅಂತ. ಅಂದ್ರೆ ಇವತ್ತೇ ಬೈ ಮಾಡಿ ಸೊ ನಮ್ದು ಆ ಗ್ಯಾಪ್ ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಸಪೋಸ್ ನಾಳೆ ಗ್ಯಾಪ್ ಅಪ್ ಆಗುತ್ತೆ ಅಥವಾ ಗ್ಯಾಪ್ ಡೌನ್ ಆಗುತ್ತೆ ಅನ್ನೋ ಸಿನಾರಿಯೋ ಇದ್ದಾಗ ಆ ಗ್ಯಾಪ್ ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ಏಮಿದ್ರೆ BTST ಟ್ರೇಡಿಂಗ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ಒನ್ ಡೇ ಇಂದ 1 week ಆರ್ 2 week ಮ್ಯಾಕ್ಸಿಮಮ್, ಯೂಶಲಿ 1 week ಅಂತ ಹೇಳ್ತಾರೆ. ಒಂದು ಸ್ವಿಂಗ್ ಕ್ಯಾಪ್ಚರ್ ಮಾಡಕ್ಕೆ ಡೈಲಿ ಚಾರ್ಟ್ಸ್ ಅಲ್ಲಿ ಹೋಲ್ಡಿಂಗ್ ಪೀರಿಯಡ್ ಬಂದ್ಬಿಟ್ಟು ಆಲ್ಮೋಸ್ಟ್ 1 week to 2 weeks ಇರುತ್ತೆ. ಸೊ ಅದನ್ನ ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಇವತ್ತು ಬೈ ಮಾಡಿದ್ರೆ 1 week to 2 week ಆದ್ಮೇಲೆ ಅದನ್ನ ಸೆಲ್ ಮಾಡ್ತೀನಿ, ಇದನ್ನ ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ಬೋದು. ಸೊ ಪೊಸಿಷನಲ್ ಟ್ರೇಡಿಂಗ್ ಅಂದ್ರೆ ಅಪ್ ಟು 1 month, ಅಂದ್ರೆ ಇವತ್ತು ಬೈ ಮಾಡ್ಬಿಟ್ಟು ನಾನು 1 month ವರೆಗೂ ಹೋಲ್ಡ್ ಮಾಡ್ತೀನಿ ಅನ್ನೋದಾದ್ರೆ ಅದು ಪೊಸಿಷನಲ್ ಟ್ರೇಡಿಂಗ್ ಆಗುತ್ತೆ. ಎನಿಥಿಂಗ್ ಗ್ರೇಟರ್ ದನ್ 1 month ಅಂದ್ರೆ ಅದು ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿಬಹುದು. ಈ ತರ ಡಿಫ್ರೆಂಟ್ ಟ್ರೇಡಿಂಗ್ ಟೈಪ್ಸ್ ಇದೆ ಮಾರ್ಕೆಟ್ ಅಲ್ಲಿ. ಓಕೆ, ಸೊ ಈಗ ಸಪೋಸ್ ಇಫ್ ಐ ಆಮ್ ಸ್ಟಾರ್ಟಿಂಗ್ ಮೈ ಜರ್ನಿ, ಲೈಕ್ ಇನ್ವೆಸ್ಟಿಂಗ್ ಜರ್ನಿನೇ ಅಂತ ಅನ್ಕೊಳ್ಳೋಣ. ಸೊ ನೀವು ಸ್ಟಾರ್ಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಟ್ ಕುಡ್ ಬಿ ಟ್ರೇಡಿಂಗ್ ಆಲ್ಸೋ, ನೀವು ಏನೇನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡಿದ್ರಿ ಇನ್ ಟರ್ಮ್ಸ್ ಆಫ್ ದ, ಈಗ ಇಮಿಡಿಯೇಟ್ ಬಂದ ತಕ್ಷಣ ಅಂತೂ ಸಕ್ಸಸ್ ಸ್ಟ್ರೀಟ್ ಆಗಿರಲ್ಲ. ಸೊ ಏನೇನೆಲ್ಲ ಸ್ಟ್ರಗಲ್ಸ್ ಗಳು ಬಂತು ಅಂಡ್ ಹೌ ಯು ಹ್ಯಾಂಡಲ್ಡ್ ಇಟ್ ಅಂತ? ಇದು ಏನು ಒಳ್ಳೆ ಕ್ವಶನ್ ನಟರಾಜ್. ಇದೇನಾಯ್ತು ಅಂದ್ರೆ ನಾನು ಸ್ಟಾರ್ಟಿಂಗ್ IT ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನಾನು ಆಕ್ಚುಲಿ ಒನ್ ಆಫ್ ದ ಟಾಪ್ 50 ಬ್ಯಾಂಕ್ಸ್ ಇನ್ ದ ವರ್ಲ್ಡ್ ಅಲ್ಲಿ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗ ನನಗೆ ಅದು ಹೊಸ ಪ್ರಪಂಚ. ಸೊ ನನ್ನ ಕೊಲೀಗ್ಸ್ ಎಲ್ಲ ನೋಡಿದ್ರೆ ಎಲ್ಲರೂ ಅವಾಗ ಸ್ಟಾಕ್ಸ್ನ ಬೈ ಮಾಡೋದು ಸೆಲ್ ಮಾಡೋದು ಮಾಡ್ತಾ ಇದ್ರು. ಇದು ಇಂಟ್ರಾಡೇ ಇನ್ನು ಕಾನ್ಸೆಪ್ಟ್ ಅವಾಗ ಅಷ್ಟು ಫೇಮಸ್ ಆಗಿರಲಿಲ್ಲ, ಬಿಕಾಸ್ ಇದು ಇಂಟ್ರಾಡೇ ಅಂತ ಫೇಮಸ್ ಆಗಿದೆ 2009-10 ಅಲ್ಲಿ ಝೀರೋದ ಬಂದಾಗ. ಅದಕ್ಕಿಂತ ಮುಂಚೆ ಇಂಟ್ರಾಡೇ ಟ್ರೇಡಿಂಗಿಗೆ ಬಹಳಷ್ಟು ಬ್ರೋಕರೇಜ್ ಕೊಡಬೇಕಾಗ್ತಿತ್ತು ನಾವು. ಒಂದ್ಸತಿ ನನಗೆ ಇನ್ನೂ ನೆನಪಿದೆ, ನಿಫ್ಟಿ ಏನಕ್ಕೋ ಬೈ ಮಾಡಿದೆ ನಾನು ಫ್ಯೂಚರ್ಸ್ ಅಲ್ಲಿ, ಒಂದು 50-60 ಪಾಯಿಂಟ್ಸ್ ಮೇಲ್ಗಡೆ ಹೋಗಿತ್ತು. ಸೊ ನಾನು 50 ಪಾಯಿಂಟ್ಸ್ ಆಗಿದೆ, ಪ್ರಾಫಿಟ್ ತೋರಿಸ್ತಾ ಇದೆ, ಗ್ರೀನ್ ಕಲರ್ ಇದೆ ಅಂತ ಸೆಲ್ ಮಾಡಿಬಿಟ್ಟಿದ್ದೆ ಇಂಟ್ರಾಡೇ ಲೆವೆಲಲ್ಲಿ. ಸೊ ನಾನು ಆಮೇಲೆ ಸಾಯಂಕಾಲ ನನಗೆ ಇದು ಬಂತು, ರಿಪೋರ್ಟ್ ಬಂತು. ನೋಡಿದ್ರೆ ನಂದು ಐ ಥಿಂಕ್ 1,500-2,000 ಲಾಸ್ ಆಗಿತ್ತು. ನಾನು ಪ್ರಾಫಿಟ್ ಮಾಡಿದ್ನಲ್ಲ, ಇದೇನು ಕ್ಲಾಸ್ ಆಗಿದೆ ಅಂತ ನೋಡಿದ್ರೆ ಅದು ಆ್ಯಕ್ಚುಲಿ ಬ್ರೋಕರೇಜಲ್ಲಿ ಜಾಸ್ತಿ ಹೋಗ್ಬಿಟ್ಟಿತ್ತು. ಸೊ ಈ ಲೆವೆಲಿಂದ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಹೆಂಗೆ ಬಂದೆ ಅಂತಂದರೆ, ಸೊ ನನ್ನ ಕೊಲೀಗ್ಸ್ ಎಲ್ಲ ಕೆಲವೊಂದು ಸ್ಟಾಕ್ಗಳನ್ನ ಬೈ ಮಾಡೋದು ಸೆಲ್ ಮಾಡೋದು ಮಾಡ್ತಾನೆ ಇದ್ರು. ಸೊ ನನಗೆ ಅವಾಗ ಭಾಳ ಕ್ಯೂರಿಯಸ್ ಆಗಿತ್ತು. ಸೊ ನಿಮ್ಗೆ ನೆನಪಿದೆ ಅನಿಸುತ್ತೆ, ಸತ್ಯಂ ಸ್ಕ್ಯಾಂಡಲ್ ಅವಾಗ ಇದಾಗಿತ್ತು.
ಸೊ ನಮ್ ಕಾಫಿ ಶಾಪಲ್ಲಿ ಕಾಫಿ ಕುಡಿತಾ ನನ್ನ ಫ್ರೆಂಡ್ಸ್ 9 ಫೆಬ್ರವರಿ ಅನ್ಕೋತೀನಿ ನಾನು. ಸೊ ಯಾರೋ ಒಬ್ಬ ಸಜೆಸ್ಟ್ ಮಾಡ್ದ, ಸತ್ಯಂ ಇವಾಗ ಬಹಳ ಬಿದ್ದೋಗ್ಬಿಟ್ಟಿದೆ, ಸೊ ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಸತ್ಯಂನ ಟೇಕ್ ಓವರ್ ಮಾಡುತ್ತೆ ಬಿಕಾಸ್ ಬಹಳಷ್ಟು ಜನ ಎಂಪ್ಲಾಯೀಸ್ ಇದಾರೆ. ಸೊ ಟೇಕ್ ಓವರ್ ಮಾಡಿದ ತಕ್ಷಣ ಸತ್ಯಂ ಶೇರ್ಸ್ ಆಕಾಶಕ್ಕೆ ಹೋಗುತ್ತೆ, ಇದೇ ಒಳ್ಳೆ ಟೈಮ್ ಇನ್ವೆಸ್ಟ್ ಮಾಡೋದು ಅಂತ ಅವನು ಹೇಳ್ದ ಅವನು ಆಕ್ಚುಲಿ. ಸೊ ನನಗೆ ಹೌದಲ್ಲ, ಇದು ಬಹಳ ಒಳ್ಳೆ ಐಡಿಯಾ ಅಂತ ಅನ್ನಿಸ್ತು. ಅದಕ್ಕೆ ನಾನು ಏನ್ ಮಾಡಿದೆ, ಮೆಲ್ಲಕ್ಕೆ ಸೈಲೆಂಟ್ ಆಗಿ ಬಂದ್ಬಿಟ್ಟು ಯಾರಿಗೂ ಹೇಳ್ದಂಗೆ ನಂದು ಅವಾಗ ಒಂದು ಟ್ರೇಡಿಂಗ್ ಅಕೌಂಟ್ ಇತ್ತು, ಒಂದು ಐ ಥಿಂಕ್ ಒಂದು 40 or 50,000 ಅಷ್ಟು ನಾನು ಸತ್ಯಂ ಶೇರ್ಸ್ ನ ಬೈ ಮಾಡ್ಬಿಟ್ಟೆ. ಸೊ ಇದು ಅರೌಂಡ್ 30 or 25 to 30 rupees ಅವಾಗ ಟ್ರೇಡ್ ಆಗ್ತಿತ್ತು ಸತ್ಯಂ. ನೆನಪಿದೆ, 400 ಕೆಳಗಡೆ ಬಿದ್ದುಬಿಟ್ಟಿತ್ತು, 10 ರೂಪಾಯಿ 12 ರೂಪಾಯಿವರೆಗೂ ಕೆಳಗಡೆ ಬಿದ್ದಿತ್ತು. ಸೊ ನಾನ್ ಬೈ ಮಾಡಿದಾಗ 25-30 rupees ರೇಂಜ್ ಅಲ್ಲಿ ಇತ್ತು. ಸೊ ನಾನು ಬೈ ಮಾಡಿದೆ, ಒಂದು 40-50,000 rupees ಡೈರೆಕ್ಟ್ ಆಗಿ ಡಿಪ್ಲಾಯ್ ಮಾಡ್ಬಿಟ್ಟೆ. ನಾನು ಇದನ್ನ ಯಾರಿಗೂ ಮಾಡಬೇಡಿ ಅಂತ ಹೇಳ್ತೀನಿ, ಇದು ಬಹಳಷ್ಟು ಟೆರಿಬಲ್ ವೇ, ನಾನು ನನ್ನ ಜರ್ನಿ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಸೊ ಮಾಡ್ಬಿಟ್ಟು ನಾನು ನೆಕ್ಸ್ಟ್ ನೋಡ್ತಾ ಇದ್ದೆ, ಅದು ಇನ್ನೂ ಕೆಳಗೆ ಬರಕ್ ಸ್ಟಾರ್ಟ್ ಆಯ್ತು, ಇನ್ನು 12 rupees ವರ್ಗೂ ಬಂತು ಅನ್ಸುತ್ತೆ. ನಾನು ಅನ್ಕೊಂಡೆ ನನ್ನ ಕ್ಯಾಪಿಟಲ್ ಡಮಾರ್ ಬಿಡು, ಇನ್ನೇನು ಮುಗೀತು ಅಂತ ಅನ್ಕೊಂಡ್ಬಿಟ್ಟು ನನ್ನ ಪಡಿ ನನ್ನ ಕೆಲಸದಲ್ಲಿ ಮುಳುಗೋಗ್ಬಿಟ್ಟೆ. ನನ್ನ ಡೇ ಟು ಡೇ ಕೆಲಸ ಮುಳುಗೋದು, ನನಗೆ ದುಡ್ಡು ಹೋಯ್ತು 40,000-50,000 ಅನ್ಕೊಂಡೆ. ಆದರೆ ಏನಾಯ್ತು ಅಂದ್ರೆ ಆಫ್ಟರ್ ಫ್ಯೂ ಡೇಸ್ ಅದು ಅನೌನ್ಸ್ಮೆಂಟ್ ಬಂತು, ಮಹೀಂದ್ರ ಸತ್ಯಂನ ಟೇಕ್ ಓವರ್ ಮಾಡ್ಕೋತಾ ಇದೆ ಅಂತ ಹೇಳ್ಬಿಟ್ಟು ಅದು ಪ್ರೈಸ್ ಶೂಟ್ ಅಪ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ನಾನು ನೋಡ್ತಿದ್ದಂಗೆ 40-50-60 ರೂಪೀಸ್ಗೆಲ್ಲ ವಾಪಸ್ ಬರಕ್ಕೆ ಸ್ಟಾರ್ಟ್ ಆಯ್ತು, 70-80 ರೂಪೀಸ್ಗೆಲ್ಲ ಹೋಯ್ತು. ಸೊ ನಾನು ಅನ್ಕೊಂಡೆ, ನಾನು ಪ್ರಪಂಚದಲ್ಲಿರೋ ನಂಬರ್ 1 ಇಂಟೆಲಿಜೆಂಟ್ ಪರ್ಸನ್ ಅಂತ ಅನ್ಕೊಂಡ್ಬಿಟ್ಟು ಅದು ಸ್ವಲ್ಪ ರೈಸ್ ಆದ ತಕ್ಷಣ ಸ್ವಲ್ಪ ಬುಕ್ ಮಾಡೋದು. ಒಂದೇ ಸತಿ ಕ್ಲೋಸ್ ಮಾಡಿಬಿಟ್ರೆ ಪ್ರಾಫಿಟ್ ಕಡಿಮೆ ಆಗ್ಬಿಡುತ್ತೆ. ಸ್ವಲ್ಪ ಕ್ಲೋಸ್ ಮಾಡೋಣ, ಸೊ ದಟ್ ಅದು ಮೇಲ್ಗಡೆ ಹೋದಂಗೆಲ್ಲ ನಾನು ಎನ್ಕ್ಯಾಶ್ ಮಾಡ್ಕೋತೀನಿ ಅಂತ. ಸೊ ಕ್ಲೋಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಅದು ನಾನು ಕ್ಲೋಸ್ ಮಾಡಿದಾಗ ಆಲ್ಮೋಸ್ಟ್ ಅಲ್ಲಿ ಒಂದು 2.5 lakhs ಅಷ್ಟು ಪ್ರಾಫಿಟ್ ಆಗಿತ್ತು. ಸೊ ನನಗೇನಿಸ್ತು ಅಂದ್ರೆ, ನಾನು ಪ್ರಪಂಚದಲ್ಲಿ ಒಂದು ಸೀಕ್ರೆಟ್ ಟ್ರೇಡಿಂಗ್ ಸಿಸ್ಟಮ್ ಕಂಡುಹಿಡಿದಿದ್ದೀನಿ. ಸೊ ಯಾರಿಗೂ ಗೊತ್ತಿಲ್ದಿರೋದು ಕಂಡುಹಿಡಿದೇನೆ. ಏನಂತಂದ್ರೆ, ಯಾವ ಸ್ಟಾಕ್ 90% ಬೀಳುತ್ತಾ ಆ ಸ್ಟಾಕಿಗೆ ಇನ್ವೆಸ್ಟ್ ಮಾಡೋದು. ಈಗ ನನ್ನ ಹತ್ರ 1 ಲಕ್ಷ ಇದೆ ಅಂದ್ರೆ ಆತರ 10 ಸ್ಟಾಕ್ ನ ಹುಡುಕ್ಬಿಟ್ಟು ಇನ್ವೆಸ್ಟ್ ಮಾಡೋದು. ಲಾಸ್ ಆಗಿರೋದು ಇನ್ವೆಸ್ಟ್ ಮಾಡೋದು. 90% ಡ್ರಾಪ್ ಆಗಿರ್ಬೇಕು ಅದು ಕಂಪ್ನಿ, 10ಕ್ಕೆ ಇನ್ವೆಸ್ಟ್ ಮಾಡೋ 10 ಕಂಪ್ನಿಗಳಿಗೆ 1 ಮೇಲ್ ಬರುತ್ತೆ, 2 ಮೇಲ್ ಬರುತ್ತೆ. ಇದು ನನ್ನ ಸಿಸ್ಟಮ್. ನಾನು ಅನ್ಕೊಂಡ್ಬಿಟ್ಟು ಅವತ್ತಿಂದ ನಾನು ನೆಕ್ಸ್ಟ್ ಇನ್ನೊಂದು 2 months ಅಲ್ಲಿ ಕಂಪ್ನಿ ಕ್ವಿಟ್ ಮಾಡ್ಬಿಡೋಣ, ಸರ್ರೆ ದುಡ್ಡು ಮಾಡ್ಬೋದು ಅಂತ ಅನ್ಕೊಂಡು ಹೋದೆ. ಸೊ 2 ತಿಂಗಳಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂತ ಗೊತ್ತಿರ್ಬೋದು, ನಮ್ದು ಪ್ರಾಫಿಟ್ ಹೋಯ್ತು, ಒರಿಜಿನಲ್ ಕ್ಯಾಪಿಟಲ್ ಹೋಯ್ತು. ಸೊ ಈ ತರ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ನಟರಾಜ್. ಅದಾದ್ಮೇಲೆ ಹೀಗೆ ಕಲಿತಾ ನಂದು ಎಕ್ಸ್ಪ್ಲೋರ್ ಆಗ್ತಾ ಈ ತರ ಬಂದಿದ್ದು. ಅನ್ಫಾರ್ಚುನೇಟ್ಲಿ ನನಗೆ ಚೇತನ್ ಅಂತ ಒಬ್ಬ ಪರಿಚಯ ಆದ್ರು. ಸೊ ಅವರಿಂದ ನಾನು ಟ್ರೇಡಿಂಗ್ ಕಲಿತಾ ಸ್ವಲ್ಪ ಇಂಪ್ರೂವ್ ಆದೆ. ಲೆಟ್ಸ್ ಸೇ, ಈಗ ನಾನು ಆಲ್ರೆಡಿ ಇನಿಷಿಯಲ್ ಹೇಳಿದೆ, ಅಂದ್ರೆ 90% ಜನ ದುಡ್ಡು ಮಾಡಲ್ಲ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ. ಎಲ್ಲ ಹೊರಗಡೆ ನಾವು ರೋಸಿ ಪಿಕ್ಚರ್ ನೋಡ್ತೀವಿ ಟ್ರೇಡಿಂಗ್ ಅಂದ ತಕ್ಷಣ ನಾನು 10 ಲಕ್ಷ ಮಾಡಿದೆ, 5 ಲಕ್ಷ ಮಾಡಿದೆ, ಈ ತರ ಹೇಳೋ ಜನಗಳೇ ಜಾಸ್ತಿ ಬಿಟ್ರೆ ದ ಇನ್ಹರೆಂಟ್ ರಿಸ್ಕ್ ಇದ್ರಲ್ಲಿ ಇರೋದನ್ನ ತುಂಬಾ ಜನ ಮಾತಾಡಕ್ಕೆ ಹೆಸಿಟೇಟ್ ಮಾಡ್ಕೊಳ್ತಾರೆ, ಅಥವಾ ಅದು ಹೇಳಿದ್ರೆ ಮೇ ಬಿ ಐ ಡೋಂಟ್ ನೋ, ದೇ ಹ್ಯಾವ್ ದೇರ್ ಓನ್ ಪರ್ಸನಲ್ ಇಂಟ್ರೆಸ್ಟ್ ಇರುತ್ತೆ. ಸೊ ನಾನ್ ನಿಮ್ಗೆ ಕೇಳ್ತಾ ಇರ್ತಕ್ಕಂಥದ್ದು, ಸಪೋಸ್ ಈಗ 10% ಅಷ್ಟೇ ದುಡ್ಡು ಮಾಡ್ತಾರೆ ಅಂದ್ರೆ ಈ 90% ಜನಗಳು ಮಾಡ್ತಾರೋ ಮಿಸ್ಟೇಕ್ ಏನು ಹಂಗಿದ್ರೆ? ಓಕೆ, ಸೊ ನನಗನ್ಸುತ್ತೆ ಬಹಳಷ್ಟು ಜನದ ಎಕ್ಸ್ಪೆಕ್ಟೇಷನ್ನೇ ರಾಂಗ್ ಇರುತ್ತೆ. ಈಗ ನನ್ನ ಪ್ರಕಾರ ಸಚಿನ್ ತೆಂಡೂಲ್ಕರ್ ನನ್ನ ಪ್ರಕಾರ ನಂಬರ್ 1 ಬ್ಯಾಟ್ಸ್ಮನ್ ಇದ್ರು ಮುಂಚೆ. ಇವಾಗ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ನಂಬರ್ 1 ಬ್ಯಾಟ್ಸ್ಮನ್. ಸೊ ವಿರಾಟ್ ಕೊಹ್ಲಿ ನಂಬರ್ 1 ಬ್ಯಾಟ್ಸ್ಮನ್ ಆದ ತಕ್ಷಣನೇ ವಿರಾಟ್ ಕೊಹ್ಲಿ ಪ್ರತಿ ಇನ್ನಿಂಗ್ಸ್ ಅಲ್ಲೂ ಸೆಂಚುರಿ ಹೊಡಿಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಇದು ಸರಿನಾ ತಪ್ಪ ನಟರಾಜ್? 100% ರಾಂಗ್. ಪ್ರತಿ ಇನ್ನಿಂಗ್ಸ್ ಅಲ್ಲೂ 50 ಹೊಡಿಲಿ ಅಂತ ಅನ್ಕೊಂಡ್ರೆ ಅದು ಆಸೆ ಇರುತ್ತೆ, ಬಟ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ಕಷ್ಟ. ಈಗ ನಾನು ಅದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಅನ್ಕೊಳ್ಳಿ, ಪ್ರತಿ ಇನ್ನಿಂಗ್ಸ್ ಅಲ್ಲೂ ವಿರಾಟ್ ಕೊಹ್ಲಿ 50 ಹೊಡಿತಾನೆ ಅನ್ಕೊಂಡ್ರೆ ಅದು ಸರಿನಾ ತಪ್ಪಲ್ವಾ? ಅದೇ ತರ ಮಾರ್ಕೆಟಿಗೆ ಬಂದ ತಕ್ಷಣ ಬಹಳಷ್ಟು ಜನದ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದ್ರೆ, ನೀವು ಯಾರನ್ನಾರ ಕೇಳಿ ಕ್ಯಾಪಿಟಲ್ 1 lakh ಇರುತ್ತೆ, 2 lakh ಇರುತ್ತೆ ಅಂತ ಹೇಳ್ತಾರೆ, ಮಂತ್ಲಿ 25,000 50,000 ಜನರೇಟ್ ಮಾಡಬೇಕು ಅಂತಾರೆ. ಈಗ 2 ಲಕ್ಷ ಕ್ಯಾಪಿಟಲ್ ಇದೆ ಅನ್ಕೊಂಡ್ರು ಕೂಡ ನೀವು ಮಂತ್ಲಿ 25,000 ಜನರೇಟ್ ಮಾಡ್ತೀವಿ ಅಂದ್ರೆ ನಿಮ್ಮಲ್ಲಿ 12.5% ರಿಟರ್ನ್ಸ್ ಆಯ್ತು ಮಂತ್ಲಿ. ಸೊ ಮಂತ್ಲಿ 12.5% ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಸರಿ ನಟರಾಜ್? ತಪ್ಪು. ನನಗಂತ ಎಲ್ಲಾ ಮಂತು ಅದು ಆಗದೇ ಇಲ್ಲ ಅಂತ ಹೇಳಲ್ಲ. ಅದೃಷ್ಟ ಚೆನ್ನಾಗಿದ್ರೆ 1 month ಆಗಬಹುದು ನಮ್ಮ ಅದೃಷ್ಟಕ್ಕೆ, ಬಟ್ ಎವ್ರಿ ಮಂತ್ 12.5% ಎಕ್ಸ್ಪೆಕ್ಟ್ ಮಾಡೋದು ನನ್ನ ಪ್ರಕಾರ ತಪ್ಪು. ಬಹಳಷ್ಟು ಜನಕ್ಕೆ ಇದನ್ನ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಅಂದ್ರೆ ಅವ್ರ ಪ್ರಕಾರ ಇದು ಆರಾಮ್ಸೆ ಮಾಡ್ಬಿಡ್ಬೋದು, 2 ಲಕ್ಷ ಕ್ಯಾಪಿಟಲ್ ಇದೆ, ಮಂತ್ಲಿ 25,000 ಮಾಡಕ್ಕಾಗಲ್ಲ, ಸಣ್ಣ ಅಮೌಂಟ್ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ನಾವು ಪರ್ಸೆಂಟೇಜ್ ವೈಸ್ ಕ್ಯಾಲ್ಕುಲೇಟ್ ಮಾಡಕ್ ಹೋದ್ರೆ ಅದು ಮಂತ್ಲಿ 12.5%, ಇಯರ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ 100%. ಇನ್ನೂ ಅದು ಇದಾಗುತ್ತಲ್ಲ. ಈಗ 12% ನಾನು ಒರಿಜಿನಲ್ ಕ್ಯಾಪಿಟಲ್ಗೆ ಆಡ್ ಮಾಡ್ಕೊಂತ ಹೋದ್ರೆ ಅದು 200-300% ಮೇಲೆ ಕ್ರಾಸ್ ಆಗುತ್ತೆ. ಸೊ ಅಷ್ಟು ನೀವು ಯಾವ್ದೇ ವಾರನ್ ಬಫೆಟ್ ತಗೊಳ್ಳಿ ಅಥವಾ ವರ್ಲ್ಡ್
ಕ್ಲಾಸ್ ಟ್ರೇಡರ್ಸ್ ತಗೊಳ್ಳಿ, ಇನ್ವೆಸ್ಟರ್ಸ್ ತಗೊಳ್ಳಿ, ಯಾರು ಕೂಡ ಅಷ್ಟು ರಿಟರ್ನ್ಸ್ ಜನರೇಟ್ ಮಾಡಿಲ್ಲ. ಕರೆಕ್ಟ್ ಅಲ್ವಾ? ಸೊ ಆ ರೀಸನ್ ಇಂದ ನನ್ನ ಪ್ರಕಾರ ಎಕ್ಸ್ಪೆಕ್ಟೇಷನ್ನೇ ತಪ್ಪಿರುತ್ತೆ. ಸೊ ಈಗ ನಮ್ದು ಎಕ್ಸ್ಪೆಕ್ಟೇಷನ್ ಮಂತ್ಲಿ 2%, 3% ಅಥವಾ 4-5% ಒಳಗಡೆ ಇಟ್ಕೊಂಡ್ರೆ ಅಟ್ಲೀಸ್ಟ್ ಅವರು ಟ್ರೇಡಿಂಗ್ ಅಲ್ಲಿ ಸರ್ವೈವ್ ಆಗೋ ಚಾನ್ಸ್ ಇರುತ್ತೆ. ಇದು ನಂಬರ್ 1. ನಂಬರ್ 2, ಇದು ಬಹಳ ಇಂಪಾರ್ಟೆಂಟ್ ಇದೆ. ಈಗ ನಮ್ಮ ಅಪ್ಬ್ರಿಂಗಿಂಗ್, ನಾವು ಹೇಗೆ ಬೆಳೆದು ಬಂದ್ವಿ, ನಾವು ಎಲ್ಲರೂ ಮಿಡ್ಲ್ ಕ್ಲಾಸ್ ಇಂದ ಬೆಳೆದು ಬಂದಿರ್ತೀವಿ. ಸೊ ಮಿಡ್ಲ್ ಕ್ಲಾಸ್ ಅಲ್ಲಿ ಏನ್ ನಮ್ಮ ಪೇರೆಂಟ್ಸ್ ಆಗ್ಲಿ, ರಿಲೇಟಿವ್ಸ್ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ ತಲೆಗೆ ತುಂಬಿರ್ತಾರೆ ಅಂತಂದ್ರೆ ಫೇಲ್ಯೂರ್ ಅಂದ್ರೆ ಅದು ಸಾಧ್ಯ, ಅದು ಇದು ಅನ್ಎಕ್ಸೆಪ್ಟಬಲ್ ಅಂತ ತಲೆಗೆ ತುಂಬಿರ್ತಾರೆ. 10th ಸ್ಟ್ಯಾಂಡರ್ಡ್ ಏನಾದ್ರು ಫೇಲ್ ಆಗ್ಲೇಬಾರ್ದು, ಅಷ್ಟು ಪ್ರೆಷರ್ ಇರುತ್ತೆ ಪೇರೆಂಟ್ಸ್ ಇಂದ. PUC ಗೂ ಕೂಡ, ಈಗ PUC ಇದೆಯಾ, ಫೇಲ್ ಆಗ್ಲೇಬಾರ್ದು, ಜಾಬ್ ತಗೊಳ್ಳೋದು ಫೇಲ್ ಆಗ್ಲೇಬಾರ್ದು, ಇಂಟರ್ವ್ಯೂ ಫೇಲ್ ಆಗ್ಲೇಬಾರ್ದು. ಸೊ ನಾವ್ ಹೇಗೆ ತಲೆಗೆ ತುಂಬಿರ್ತಾರೆ ಅಂದ್ರೆ ಫೇಲ್ಯೂರ್ ಅನ್ನೋದು ಚಾನ್ಸೇ ಇಲ್ಲ. ಸೊ ಅವಾಗ ಏನಾಗ್ಬಿಡುತ್ತೆ, ಆ ಮಕ್ಕಳಲ್ಲಿ ಇದನ್ನ ಓವರ್ಕಮ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಇಮಿಡಿಯೇಟ್ಲಿ ಚೆನ್ನಾಗಿ ಓದ್ಬಿಟ್ಟು ಏನೋ ಮಾಡೋದಾಗ್ಲಿ ಅಥವಾ ಬೇರೆ ಏನೋ ಮಾಡೋದಾಗ್ಲಿ ಟ್ರೈ ಮಾಡ್ತಿರ್ತಾರೆ. ಇದು ನಮ್ ತಲೆಯಲ್ಲಿ ತುಂಬಿಟ್ಟಿರ್ತಾರೆ. ಸೊ ಈಗ ನಂದೇ ಎಕ್ಸಾಂಪಲ್ ತಗೋಬೇಕು ಅಂದ್ರೆ, ನಾನು ಇಂಜಿನಿಯರಿಂಗ್ 2nd ಸೆಮಿಸ್ಟರ್ ಅಲ್ಲಿ ಫಸ್ಟ್ ಟೈಮ್ ಫೇಲ್ಯೂರ್ ಫೇಸ್ ಮಾಡಿದೆ. 2 ಸಬ್ಜೆಕ್ಟ್ ಫೇಲ್ ಆಗ್ಬಿಡ್ತು. ಸೊ ನನ್ನ ಕ್ಲಾಸ್ ಮೇಟ್ಸ್ ಆಗ್ಲಿ ಅಂದ್ರೆ ನೋಡೋ ರೀತಿ ಬೇರೆ, ಇವನು ಫೇಲ್ ಆಗ್ಬಿಟ್ಟ, ಇವನು ಇನ್ನೇನು ಮುಂದುವರಿಯಲ್ಲ, ಜೀವನದಲ್ಲಿ ಉದ್ಧಾರ ಆಗಲ್ಲ, ಹಾಸ್ಟೆಲ್ ಮೇಟ್ಸ್ ಆಗ್ಲಿ. ಸೊ ನಾನು ಏನ್ ಮಾಡ್ದೆ ಅಂದ್ರೆ, ಕದ್ದು ಮುಚ್ಚಿ ಮಧ್ಯರಾತ್ರಿ ಎದ್ದು ಓದ್ತಾ ಇದ್ದೆ. 1 ಗಂಟೆಗೆ ಎದ್ದೇಳೋದು, 12 ಗಂಟೆಗೆ ಮಲ್ಕೊಳ್ಳೋದು ಎಲ್ಲರ ಜೊತೆ, 1 ಗಂಟೆಗೆ ಎದ್ದೇಳೋದು, 3 ಗಂಟೆವರೆಗೂ ಓದಿದ್ದು, ಮತ್ತೆ ಮಲ್ಕೊಳ್ಳೋದು. ಸೊ ಈ ತರ ಮಾಡ್ತಾ ಇದ್ದೆ. ನಾನು 3rd ಸೆಮಿಸ್ಟರ್ 2 ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಂಡೆ. ಜೊತೆಗೆ 3rd ಸೆಮಿಸ್ಟರ್ ಹುಡುಗರಲ್ಲಿ ನಾನು ಟಾಪರ್ ಆದೆ. ಸೊ ಈ ಫೇಲ್ಯೂರ್ ನ ಓವರ್ಕಮ್ ಮಾಡೋ ಮೈಂಡ್ಸೆಟ್ ಬಂದ್ಬಿಟ್ಟಿರುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ ಫೇಲ್ಯೂರ್ ಇಲ್ಲ, 0% ಫೇಲ್ಯೂರ್ ಅನ್ನೋದು ಇಲ್ಲ ಆಕ್ಚುಲಿ. ಸೊ ದೇವರೇ ಬಂದ್ರು ಕೂಡ ಅಂತ ಆಲ್ಬರ್ಟ್ ಐನ್ಸ್ಟೀನ್, ನಂಬರ್ 1 ಸೈಂಟಿಸ್ಟ್ ಇನ್ ದ ವರ್ಲ್ಡ್, ಅವ್ನು ಕೂಡ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಕ್ ಆಗ್ಲಿಲ್ಲ ಅಂತ ನಾನು ಕೇಳಿದೀನಿ. ಇದು ನಂಗೆ ಫುಲ್ ಕರೆಕ್ಟ್ ಆಗಿ ಗೊತ್ತಿಲ್ಲ. ಸೊ ಅವ್ನು ಕೂಡ ಮಾರ್ಕೆಟ್ ಅಲ್ಲಿ ದುಡ್ಡು ಕಳ್ಕೊಂಡ ಅಂತ ನಾನು ಕೇಳಿದೀನಿ. ಸೊ ಇಲ್ಲಿ ಫೇಲ್ಯೂರ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಸೊ ಇಲ್ಲಿ ಬಂದ್ರೆ ಫೇಲ್ಯೂರ್ ಇದ್ದೇ ಇದೆ ಕಂಪಲ್ಸರಿ ಮಾರ್ಕೆಟ್ ಅಲ್ಲಿ. ಸೊ ಬಹಳಷ್ಟು ಬಿಗಿನರ್ಸ್ 1 or 2 ಫೇಲ್ಯೂರ್ ಫೇಸ್ ಮಾಡಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಯ್ಯೋ ನಾವು ಫೇಲ್ಯೂರ್ ಆಗ್ಬಿಟ್ನಲ್ಲ, ಅದನ್ನ ಓವರ್ಕಮ್ ಮಾಡಬೇಕು ಅಂತೇಳಿ ಅನ್ನೆಸೆಸರಿ ಟ್ರೇಡ್ಸ್ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಅಥವಾ ನೆಕ್ಸ್ಟ್ ಟ್ರೇಡಿಗೆ ಬಹಳಷ್ಟು ರಿಸ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ನಂಬರ್ 2nd ರೀಸನ್ ಅಂತ ಹೇಳ್ಬೋದು, ದುಡ್ಡು ಕಳ್ಕೊಳ್ಲಿಕ್ಕೆ. ನಂಬರ್ 3rd ರೀಸನ್ ಇದೆ, ಇದು ರಿಲೇಟೆಡ್ ಟು ನಂಬರ್ 2. ಸೊ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ಪರ್ ಟ್ರೇಡಿಗೆ ರಿಸ್ಕ್ ಬಹಳ ತಗೋತಾರೆ. ಅಂದ್ರೆ ಈಗ ಸಪೋಸ್ ಅವ್ರ ಹತ್ರ 1 ಲಕ್ಷ ಕ್ಯಾಪಿಟಲ್ ಇದ್ರೆ ಪರ್ ಟ್ರೇಡಿಗೆ 5,000 ರಿಸ್ಕ್ ಅಥವಾ 10,000 ರಿಸ್ಕ್ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಟ್ರೇಡಿಂಗ್ ಅಲ್ಲಿ ಆತರ ವರ್ಕ್ ಆಗಲ್ಲ. ನಿಮಗೆ ಗೊತ್ತಿರೋ ಹಾಗೆ ಒಂದು ಟ್ರೇಡಿಂಗ್ ಸಿಸ್ಟಮ್ ಅಂದ್ರೆ 50%, 60%, ಮ್ಯಾಕ್ಸಿಮಮ್ ಅಂದ್ರೆ 70% ಅಕ್ಯುರೇಸಿ ಚಾನ್ಸಸ್ ಇರುತ್ತೆ. ಸೊ ನೀವು ಒಂದು 60% ಅಕ್ಯುರೇಟ್ ಇರೋ ಟ್ರೇಡಿಂಗ್ ಸಿಸ್ಟಮ್ ಅಂದ್ರೂ ಕೂಡ ಒಂದು 7 to 8 ಮಿನಿಮಮ್ ಕನ್ಸಿಕ್ಯೂಟಿವ್ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ ಅಟ್ 1 ಪಾಯಿಂಟ್ ಆಫ್ ಟೈಮ್ ಇನ್ ದರ್ ಕೆರಿಯರ್. ಸೊ ಅವ್ರು ಯಾವಾಗಾದ್ರೂ ಅಟ್ಲೀಸ್ಟ್ ಒಂದು 2-3-4% ಫೇಲ್ಯೂರ್ ಫೇಸ್ ಮಾಡಿದ್ರು ಅಂದ್ರೆ, ಅವ್ರಿಗೆ ಏನಾದ್ರು 10% ರಿಸ್ಕ್ ಮಾಡಿದ್ರು ಪರ್ ಟ್ರೇಡ್ ಅಂತಂದ್ರೆ ಆಲ್ರೆಡಿ ಅಲ್ಲೇ ಏನೋ 30-40% ಕ್ಯಾಪಿಟಲ್ ಡಂಬರ್ ಅಂದ್ಬಿಡುತ್ತೆ. ಸೊ ಯಾವುದೇ ವ್ಯಕ್ತಿಗೆ ಆ 30-40% ಕ್ಯಾಪಿಟಲ್ ಲಾಸ್ ಆಯ್ತು ಅಂದ ತಕ್ಷಣ ಅವರಿಗೆ ರಿವೆಂಜ್ ಟ್ರೇಡಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅಂದ್ರೆ ಆ 30-40% ಇಮಿಡಿಯೇಟ್ ನಾನು ಮಾರ್ಕೆಟ್ ಇಂದ ವಾಪಸ್ ತಗೊಂಡ್ಬಿಡ್ಬೇಕು ಅಂತ ರಿವೆಂಜ್ ಟ್ರೇಡಿಂಗ್ ಮೋಡ್ ಸ್ಟಾರ್ಟ್ ಆಗ್ಬಿಟ್ಟು ನೆಕ್ಸ್ಟ್ ಟ್ರೇಡಿಂಗ್ ಮತ್ತೆ ಜಾಸ್ತಿ ರಿಸ್ಕ್ ತಗೋತಾರೆ ಅಥವಾ ಅನಾವಶ್ಯಕವಾಗಿ ಟ್ರೇಡ್ಸ್ ತಗೊಂಡು ಅವ್ರು ಅದನ್ನ ಲೂಸ್ ಮಾಡ್ಕೊತಾರೆ. ಸೊ ಈ 3 ಫ್ಯಾಕ್ಟರ್ನ ಕಾನ್ಶಿಯಸ್ ಆಗಿ ನಾವು ಮನಸ್ಸಲ್ಲಿ ಇಟ್ಕೊಂಡು, ಸೊ ಪ್ರತಿ ಟ್ರೇಡಿಗೂ ನಾವು ಕಮ್ಮಿ ರಿಸ್ಕ್ ತಗೊಂಡು ಅಂದ್ರೆ 1% ಅಥವಾ 2% ರಿಸ್ಕ್ ತಗೊಂಡು ರಿವೆಂಜ್ ಟ್ರೇಡಿಂಗ್ ಮೋಡ್ ಹೋಗದೆ ಹೋದ್ರೆ ಅಟ್ಲೀಸ್ಟ್ ಆ ವ್ಯಕ್ತಿ ಮಾರ್ಕೆಟ್ ಅಲ್ಲಿ ಉಳ್ಕೋತಾನೆ. ದುಡ್ಡು ಮಾಡದೇ ಇರ್ಬೋದು, ದುಡ್ಡು ಕಳೆಯಲ್ಲ, ಮಾರ್ಕೆಟ್ ಅಲ್ಲಿ ಉಳ್ಕೋತಾನೆ. ಸೊ ಅಲ್ಲಿಂದ ಇಟ್ಸ್ ಆಲ್ ಅಬೌಟ್ ಫೈನ್ ಟ್ಯೂನಿಂಗ್. ಸ್ವಲ್ಪ ನಮ್ದು ಟ್ರೇಡಿಂಗ್ ಸಿಸ್ಟಮ್ ಫೈನ್ ಟ್ಯೂನ್ ಮಾಡೋದು, ನಮ್ಮ ಮೈಂಡ್ ಸೆಟ್ ಫೈನ್ ಟ್ಯೂನ್ ಮಾಡೋದು, ಈ ತರ ಹೋದ್ರೆ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ನಟರಾಜ್, ಓಕೆ. ಸೊ ಈಗ ನೀವು ಎಕ್ಸ್ಪೆಕ್ಟೇಷನ್ಸ್ ಏನ್ ಹೇಳ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ, ವಾಟ್ ಈಸ್ ದ ರೈಟ್ ಎಕ್ಸ್ಪೆಕ್ಟೇಷನ್ಸ್? ಎಷ್ಟನ್ನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕು? ಬಿಕಾಸ್ ಈಗ ಯೂಶುವಲಿ ಟ್ರೇಡಿಂಗ್ ಬರೋರು ಈಗ ಫುಲ್ ಟೈಮ್ ಚಾರ್ಟ್ ನೋಡಬೇಕು, ಈಗ ಹೊಸ ಶೋಕಿ ನಡೀತಾ ಇದೆ ಅಂದ್ರೆ ಒಂದು 6-7 ಸ್ಕ್ರೀನ್ ಎಲ್ಲ ಹಾಕೊಂಡು ಒಂದ್ 20 ಚಾರ್ಟ್ಸ್ ನೋಡ್ಕೊಂಡು ಟ್ರೇಡ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ಈಗ ಅಷ್ಟೆಲ್ಲ ಎಫರ್ಟ್ ಹಾಕಿ ಫೈನಲ್ ಆಗಿ ಒಂದು 20-15% ಮಾರ್ಕೆಟ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತಂದ್ರೆ ಟ್ರೇಡಿಂಗ್ ನಿಜವಾಗ್ಲೂ ಇಸ್ ಇಟ್ ದಟ್ ಲ್ಯುಕ್ರೇಟಿವ್, ಅಥವಾ ಸುಮ್ನೆ ಇನ್ವೆಸ್ಟ್ ಮಾಡಿದ್ರೆ ನಿಫ್ಟಿಲಿ 13% ಆನ್ ಅವರೇಜ್ ಮಂತ್ ಇಯರ್ಲಿ ರಿಟರ್ನ್ ಕೊಟ್ಕೊಂಡು ಬಂದಿದೆ ಸೊ ಫಾರ್ ಇನ್ಸೆಪ್ಷನ್ ಇಂದ. ಸೊ ಇನ್ ದಿಸ್ ಪರ್ಸ್ಪೆಕ್ಟಿವ್, ಸೊ ಈಗ ನಾವು ಅಷ್ಟು ಎಫರ್ಟ್ ಹಾಕ್ತಿದೀವಿ ಅಂತಂದ್ರೆ ಟ್ರೇಡಿಂಗ್ ಅಲ್ಲಿ ವಾಟ್ ಇಸ್ ದ ರೈಟ್ ಎಕ್ಸ್ಪೆಕ್ಟೇಷನ್ಸ್? ಓಕೆ, ಅಗೇನ್ ಇದು ಬಹಳಷ್ಟು ವೈಯಕ್ತಿಕವಾಗಿ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನೀವು 15-20% ಅಂದ್ರೆ ಅದು ಮಂತ್ಲಿಗೆ ಅಥವಾ ಇಯರ್ಲಿಗೆ? ಓಕೆ, ಇಯರ್ಲಿಗೆ. ಯಾಕೆಂದ್ರೆ ಕೆಲವರು ಅದನ್ನ ಮಂತ್ಲಿಗೂ ಎಕ್ಸ್ಪೆಕ್ಟ್ ಮಾಡ್ತಾರೆ 15-20%
ಓಕೆ. ಅದು ಇನ್ನೂ ಬಹಳಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹ್ಮ್. ಸೊ ನನ್ನ ಪ್ರಕಾರ ಒಬ್ಬ ವ್ಯಕ್ತಿ ಅವನ ಟ್ರೇಡಿಂಗ್ ಸಿಸ್ಟಮ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಅವ್ನು ಏನು ಮಾಡ್ತಾನೆ, ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾನೆ, ಪೊಸಿಷನಲ್ ಟ್ರೇಡಿಂಗ್ ಮಾಡ್ತಾನೆ, ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಅದು ಮ್ಯಾಟರ್ ಆಗುತ್ತೆ. ಈಗೇನು ಅವ್ನು ಟ್ರೇಡಿಂಗ್ ಮಾಡೋ ಇನ್ಸ್ಟ್ರೂಮೆಂಟ್ ಯಾವುದು, ಅವ್ನು ಈಕ್ವಿಟಿಲಿ ಮಾಡ್ತಾನ, ಫ್ಯೂಚರ್ಸಲ್ಲಿ ಮಾಡ್ತಾನ, ಆಪ್ಷನ್ಸಲ್ಲಿ ಮಾಡ್ತಾನ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಇತ್ತೀಚೆಗೆ ಟ್ಯಾಕ್ಸ್ ಮೇಗೆಲ್ಲ ಬಹಳಷ್ಟು ಡಿಬೇಟ್ ನಡೀತಾ ಇದೆ. ಸೊ ನೀವು ಕೇಳಿರೋ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಅವರ್ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ಒಬ್ರು ಬ್ರೋಕರ್ ನಮ್ಮ ಮಲ್ಕೊಂಡೋಗ್ಬಿಟ್ಟಿದ್ದಾರೆ. ಕ್ವಶನ್ ಕೇಳಿದ್ರು. ಸೊ ನಾವು ಟ್ರೇಡಿಂಗ್ ಅಲ್ಲಿ ಈಗ ನಾವು ಇಂಟ್ರಾಡೇ ಮಾಡ್ತೀವಿ ಅಂದ್ರೂ ಆಟೋಮೆಟಿಕಲಿ ಟ್ಯಾಕ್ಸಸ್ ಬ್ರೋಕರೇಜ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ ನಟರಾಜ್. ಸೊ ಅಗೇನ್ ಡಿಪೆಂಡ್, ನನ್ನ ಕೇಳಿದ್ರೆ ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತೀವಿ ಅಥವಾ ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀವಿ, ಏನೇ ಮಾಡ್ತೀವಿ ಅಂದ್ರೂ ಸೊ ಒಂದು 2 to 3% ಮ್ಯಾಕ್ಸಿಮಮ್ ಪರ್ ಮಂತ್ ಇಟ್ಕೊಂಡ್ರೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ 2% ನನ್ನ ಪ್ರಕಾರ ಐಡಿಯಲ್. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಪ್ರಕಾರ ತಪ್ಪು ಅಂತಾನೆ ಹೇಳ್ತೀನಿ. ಸೊ ಒಂದು 2% ಏಮ್ ಇಟ್ಕೊಂಡ್ರೆ ಪ್ರೊಸೀಡ್ ಆದ ಡೈರೆಕ್ಷನ್ ಅಲ್ಲಿ ಸೊ ಅವರು ಸರ್ವೈವ್ ಆಗೋ ಚಾನ್ಸ್ ಇರುತ್ತೆ. ಅಗೇನ್ ರಿಸ್ಕ್ ಜಾಸ್ತಿ ತಗೋಬಾರ್ದು ಆ ತರ. ಸೊ ಕೆಲವೊಂದ್ ಮಂತ್ ಅಲ್ಲಿ 2% ಇಂದ ಜಾಸ್ತಿನೂ ಆಗ್ಬೋದು, ಕೆಲವೊಂದ್ ಮಂತ್ ಸ್ವಲ್ಪ ಕಮ್ಮಿನೂ ಆಗ್ಬೋದು. ಮಾರ್ಕೆಟ್ ಬಹಳ ವಾಲಟೈಲ್ ಇದ್ರೆ, ಟ್ರೇಡ್ ಸಿಗದೆ ಹೋದ್ರೆ, ಸೊ ಅಥವಾ ಫೇಲ್ಯೂರ್ ಜಾಸ್ತಿ ಬಂದ್ರೆ ಸ್ವಲ್ಪ ರಿಟರ್ನ್ಸ್ ಕಡಿಮೆನೂ ಆಗ್ಬೋದು, 2% ಆಗದೆ ಇರ್ಬೋದು. ಆದ್ರೆ ಒಂದ್ ಬೆಂಚ್ ಮಾರ್ಕ್ ಅಂದ್ರೆ ನನ್ನ ಪ್ರಕಾರ ಎಲ್ಲಾರ ಟ್ರೇಡರ್ಸ್ ಒಂದು 2 to 3% ಏನ್ ಮಾಡ್ತಾರೆ ಎವ್ರಿ ಮಂತ್. ಸೊ ಅಷ್ಟು ಇಟ್ಕೊಂಡು ಪ್ರೊಸೀಡ್ ಆಗೋದ್ರಲ್ಲಿ ನನ್ನ ಪ್ರಕಾರ ಅದು ಐಡಿಯಲ್ ಅನ್ಸುತ್ತೆ. ಓಕೆ. ಸೊ ಇನ್ ದಿಸ್ ಕೇಸ್ ಈಗ ಇದ್ರ ಫಾಲೋ ಅಪ್ ಆಗಿ ಕೇಳಬೇಕು ಅಂತಂದ್ರೆ, ಈಗ ಲೆಟ್ಸ್ ಸೇ ನನ್ನ ಹತ್ರ 1 ಲಕ್ಷ ಇಟ್ಕೊಂಡು ನಾನು ಟ್ರೇಡಿಂಗ್ ಬರ್ತಾ ಇದೆ. ಓಕೆ, ಟ್ರೇಡಿಂಗ್ ಆರ್ ಇನ್ವೆಸ್ಟಿಂಗ್ ಎನಿಥಿಂಗ್ ಇಟ್ ಕುಡ್ ಬಿ. ಸೊ 2% ಅಂದ್ರೆ ಈಗ ನೀವು ಹೇಳೋ ಪ್ರಕಾರ 2,000 ಆಯ್ತು. ಹೌದು, ಕರೆಕ್ಟಾ? ಸೊ ಇಸ್ ಇಟ್ ರಿಯಲಿ ರಿಕ್ವೈರ್ಡ್ ಅನ್ನೋ ಕ್ವಶನ್ ಮತ್ತೆ ನಾನು ಬರುತ್ತೆ ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ. ಸಪೋಸ್ ಲೆಟ್ಸ್ ಸೇ ನನ್ನ ಹತ್ರ ಈಗ ಕಡಿಮೆ ಕ್ಯಾಪಿಟಲ್ ಇದೆ, ಲೈಕ್ ಆಸ್ ಎ ಸೆಡ್ 1 ಲಕ್ಷ ಅಥವಾ 50,000 ಅಲ್ವಾ, ನನ್ನ ಹತ್ರ ಏನು ಇಲ್ಲ, ಐ ವಾಂಟ್ ಟು ಬಿ ಫೈನಾನ್ಷಿಯಲಿ ಫ್ರೀ ಒನ್ಸ್ ಇನ್ ದ ಜರ್ನಿಯಲ್ಲಿ. ಸೊ ಈಗ ನಾನು ಆಸ್ ಅನ್ ಇಂಡಿವಿಜುವಲ್ ಈ ಕೇಸಲ್ಲಿ ಯಾವ ರೀತಿ ಈ ಒಂದು ಜರ್ನಿನ ಪ್ರೊಸೀಡ್ ಮಾಡ್ಬೋದು? ಅದು ಟ್ರೇಡಿಂಗ್ ಮೂಲಕನೇ ಅಂತ ಇರ್ಬೋದು, ಇನ್ವೆಸ್ಟಿಂಗ್ ಇರ್ಬೋದು, ಬಟ್ ಓವರ್ ಆಲ್ ಯಾವ ತರ ನನ್ನ ಒಂದು ಗೋಲ್ನ ಅಚೀವ್ ಮಾಡಬಹುದು? ಸೊ ನಾನು ಬಹಳಷ್ಟು ವರ್ಷಗಳಿಂದ ನಟರಾಜ್ ಒಂದು 4-5 ಜನಕ್ಕೆ ನಾನು ಟ್ರೇಡಿಂಗ್ ಹೇಳ್ಕೊಡ್ತಾ ಇದ್ದೆ. ಸೊ ನಾನು ಅವಾಗ ಎವ್ರಿ ವೀಕ್ಲಿ ಒನ್ಸ್ ಕ್ಯಾಚ್ ಅಪ್ ಅಂತ, ಅಂದ್ರೆ ಆನ್ಲೈನ್ ಅಲ್ಲಿ ಎವ್ರಿ ವೀಕ್ಲಿ ಒನ್ಸ್ ಒಂದ್ಸತಿ ಕ್ಯಾಚ್ ಅಪ್ ಮಾಡ್ತಾ ಇದ್ವಿ. ಸೊ ಕ್ಯಾಚ್ ಅಪ್ ಮಾಡ್ಬಿಟ್ಟು ಅವತ್ತು ಟ್ರೇಡ್ ಏನಾಯ್ತು, ಆ ವೀಕಿಂದ ಏನೇನ್ ಮಾಡಿದ್ರಿ ಅಂತ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಒಂದ್ಸತಿ ನಾನು ಅಬ್ಸರ್ವ್ ಮಾಡಿದೆ, ಎಲ್ಲರೂ ಅಪ್ರಾಕ್ಸಿಮೇಟ್ 1.5-2% ರಿಟರ್ನ್ಸ್ ಮಾಡಿದ್ದಾರೆ, ಆದ್ರೆ ಯಾರು ಖುಷಿಯಾಗಿಲ್ಲ. ಸೊ ಇದು ಯಾಕೆ ಅಂತ ಡಿಗ್ ಮಾಡಿದಾಗ ಅವ್ರದ್ದು ಕ್ಯಾಪಿಟಲ್ ನೀವು ಹೇಳ್ದಂಗೆ 1 lakh ಅಥವಾ 2 lakh ಕ್ಯಾಪಿಟಲ್ ಇದೆ. ಸೊ 1.5% 2% ಪ್ರಾಫಿಟ್ ಮಾಡಿದ್ದಾರೆ, ಅಂದ್ರೆ ಅಲ್ಲಿಗೆ ಎಷ್ಟು 2,000-3,000 ಅವ್ರು ಯಾರು ಖುಷಿಯಾಗಿಲ್ಲ. ಯಾಕೆ ಅಂದ್ರೆ ಅವ್ರು ಎಲ್ಲರೂ ಕೂಡ ಅದನ್ನ ಪರ್ಸೆಂಟೇಜ್ ಅಲ್ಲಿ ನೋಡೋದ್ ಬಿಟ್ಬಿಟ್ಟು ಬರೇ 2,000, ಬರೇ 3,000, ಬರೇ 4,000 ಅಂತ ಏನ್ ಮಾಡ್ತಾ ಇದಾರೆ. ಸೊ ಆ ತರ ಏನ್ ಮಾಡೋದ್ರಿಂದ ಅವರಿಗೆ ಡಿಸಪಾಯಿಂಟ್ಮೆಂಟ್ ಬರ್ತಾ ಇದೆ. ಸೊ ಇಲ್ಲಿ ನಾವು ಕ್ವಶನ್ ಮಾಡ್ಕೋಬೇಕು, ಅಂದ್ರೆ ನಾವೇ ಅದನ್ನ ಚೆಕ್ ಮಾಡ್ಕೋಬೇಕು. ಸೊ ನಾನು ಅಲ್ಲಿ ಪರ್ಸೆಂಟೇಜ್ ನೋಡ್ಬೇಕಾ ಅಥವಾ ದುಡ್ಡು ನೋಡ್ಬೇಕಾ? ಈಗ ಮಾರ್ಕೆಟ್ ಅಲ್ಲಿ ಇರೋದೇ ಹೀಗೆ, 2 to 3% ಐಡಿಯಲ್ ನನ್ನ ಪ್ರಕಾರ, ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ಇಲ್ಲಿ ನಿಮಗೆ ಜಾಸ್ತಿ ದುಡ್ಡು ಬೇಕು ಅಂದ್ರೆ ನೀವು ಐದರ್ ಕ್ಯಾಪಿಟಲ್ ಜಾಸ್ತಿ ತಗೊಂಡ್ಬರ್ಬೇಕು. ಅಗೇನ್ ಬಿಗಿನರ್ಸ್ ನಾನು ಅದು ಅವಾಯ್ಡ್ ಸಜೆಸ್ಟ್ ಮಾಡಲ್ಲ, ಯಾಕೆಂದ್ರೆ ಅವ್ರು ಮಿಸ್ಟೇಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಟಿಲ್ ಯು ಲರ್ನ್ ಒಂದ್ ಸರ್ಟನ್ ಸ್ಕಿಲ್ ಬರೋವರೆಗೂ ಕೂಡ ಜಾಸ್ತಿ ಕ್ಯಾಪಿಟಲ್ ಡಿಪ್ಲಾಯ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ನಿಮಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ಅಂತಂದ್ರೆ 50,000 ಮಾಡ್ಬೇಕು ಅಂದ್ರೆ ಆಬ್ವಿಯಸ್ಲಿ ನೀವು ಜಾಸ್ತಿ ಕ್ಯಾಪಿಟಲ್ ತಗೊಂಡ್ಬರ್ಬೇಕು, 1 ಲಕ್ಷ 2 ಲಕ್ಷದಲ್ಲಿ ಮಾಡಕ್ ಆಗೋದಿಲ್ಲ. ಸೊ ಅಥವಾ ನೀವು ಟ್ರೇಡಿಂಗ್ ಬಿಟ್ಬಿಟ್ಟು ಬೇರೆ ಏನಾದ್ರು ಮಾಡಬಹುದು. ಸೊ ನನ್ನ ಸಜೆಷನ್ ಏನಂತಂದ್ರೆ, ನೀವು 1 ಲಕ್ಷ ಇರ್ಲಿ 2 ಲಕ್ಷ ಇರ್ಲಿ, ನೀವು ಎವ್ರಿ ಮಂತ್ 2,000-3,000 ಅಂತ ನೋಡ್ಬೇಡಿ, 2%-3% ಅಂತ ನೋಡಿ. ಸೊ ನೀವು ಇದನ್ನೇ ಕಂಟಿನ್ಯೂ ಮಾಡ್ತಾ ಈಗ ಸಪೋಸ್ ನೀವು ಒಂದು 6 months 2% ದುಡ್ಡು ಮಾಡಿದ್ರಿ ಅನ್ಕೊಳ್ಳಿ, 1 ಲಕ್ಷ ತಗೊಂಬಂದು ಆಡ್ ಮಾಡಿ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ 2,000 ಬರ್ತಿದ್ 4,000 ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು 3-4 months ಅಥವಾ ಒಂದು 6 months ಮಾಡಿದ್ರ ಇನ್ನೊಂದು 1 lakh 2 lakh ನಿಮ್ ಕ್ಯಾಪಿಟಲ್ ಸೇವಿಂಗ್ಸ್ ಮಾಡ್ಬಿಟ್ಟು ಆಡ್ ಮಾಡಿ, ಅಲ್ಲಿ 4 lakhs ಕ್ಯಾಪಿಟಲ್ ಆಯ್ತು. ನೀವು ಇದರಿಂದ ಅರ್ನಿಂಗ್ಸ್ ಮಾಡಿರ್ತೀರಲ್ಲ, ಸೊ ಅದೊಂದು 1,000 ಆಡ್ ಆಯ್ತು, ಅದೊಂದು ಲಕ್ಷ ಆಡ್ ಆಯ್ತು ಅನ್ಕೊಂಡು ಒಂದು 5 ಲಕ್ಷ ಆಗುತ್ತೆ. 5 ಲಕ್ಷಕ್ಕೆ 2% ಅಂದ್ರೆ 10,000 ಆಗ್ತಾ ಹೋಗುತ್ತೆ. ಸೊ ಈ ತರ ಗ್ರಾಜುಯಲಿ ಡೆವಲಪ್ ಮಾಡ್ಕೊಂತ ಹೋಗ್ಬೇಕೇ ಹೊರತು ಈ ನಿಮಗೆ ಸ್ಟಾರ್ಟಿಂಗ್ ಮಂತ್ ಅಲ್ಲೇ ನನಗೆ 50,000 ಬೇಕು ಅಂದ್ರೆ ಚಾನ್ಸ್ ಇಲ್ಲ. ಸೊ ಅಂತ ಮನಸ್ಥಿತಿ ನಿಮ್ ಯಾರ್ದಾರು ಆಗಿದ್ರೆ ಅವ್ರು ಟ್ರೇಡಿಂಗ್ ಬರೋದೇ ಬೇಡ ಅಂತಾನೆ ಹೇಳ್ತೀನಿ ನಾನು. ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ಬೋದು, ಅಥವಾ ಬೇರೆ ಏನಾದ್ರು ಇಂಡೆಕ್ಸ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಗೋಲ್ಡ್ ಬೇಸ್, ನಿಫ್ಟಿ ಬೇಸ್, ಬ್ಯಾಂಕ್ ಬೇಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಅವ್ರು ಆರಾಮಾಗಿರ್ಬೋದು ಅಂತಾನೆ ಹೇಳ್ತೀನಿ ನಾನು. ಓಕೆ, ಸೊ ಇನ್ವೆಸ್ಟಿಂಗ್ ನಾನು ಮಾತಾಡ್ತೀನಿ, ಬಟ್ ಯಾ, ಸೊ ಕಡಿಮೆ ಕ್ಯಾಪಿಟಲ್ ಇತ್ತು ಅಂತ ಅಂದ್ರೆ ದೇ ಹ್ಯಾವ್ ಟು ವೇಟ್ ಟು ಬಿಲ್ಡ್ ಎ ಕ್ಯಾಪಿಟಲ್. ಜಾಸ್ತಿ ಹಣ ಬೇಕು ಅಂದ್ರೆ ಜಾಸ್ತಿ ಕ್ಯಾಪಿಟಲ್ ಬೇಕು, ಇಲ್ಲ ಪರ್ಸೆಂಟೇಜ್ ಏನ್ ಬರ್ತದೆ ಅದ್ರ ಜೊತೆ ಖುಷಿಯಾಗಿದ್ದು ಅದನ್ನೇ ಕಂಪೌಂಡ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಸೊ ಫೈನ್.
ಸೊ ಈಗ ಎಕ್ಸಿಸ್ಟಿಂಗ್ ನಿಮ್ಮ ಪರ್ಟಿಕ್ಯುಲರ್ ಕೇಸಲ್ಲಿ ಇನ್ ಟರ್ಮ್ಸ್ ಆಫ್ ಟ್ರೇಡಿಂಗ್ ಆರ್ ಇನ್ವೆಸ್ಟಿಂಗ್ ಎನಿಥಿಂಗ್ ಇಟ್ ಕುಡ್ ಬಿ, ನೀವು ಎರಡು ಕಂಬೈನ್ ಆಗಿನೂ ಬೇಕಾದ್ರೆ ಹೇಳ್ಬೋದು. ಲೈಕ್ ಹೌ ಆರ್ ಯು ಮ್ಯಾನೇಜಿಂಗ್ ಯುವರ್ ಟ್ರೇಡ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಎಟ್ ದ ಪ್ರೆಸೆಂಟ್ ಮೂಮೆಂಟ್ ಈ ಸಿಚುವೇಶನ್ ಅಲ್ಲಿ? ಸೊ ನಾನು ಜಾಸ್ತಿ ಇನ್ವೆಸ್ಟಿಂಗ್ ಅಂತ ಏನು ಮಾಡ್ತಾ ಇಲ್ಲ, ಸ್ಟಾಕ್ಸ್ ಎಲ್ಲ ಏನು ಮಾಡ್ತಾ ಇಲ್ಲ ನಟರಾಜ್. ನಾನೆಲ್ಲ ಡೈರೆಕ್ಟ್ ಇಂಡೆಕ್ಸ್ ಫಂಡ್ಸ್ ಅಲ್ಲೇ ಮಾಡ್ತೀನಿ. ನಿಫ್ಟಿ ಬೀಸು, ಗೋಲ್ಡ್ ಬೀಸು, ಸೆನ್ಸೆಕ್ಸ್ ಬೀಸ್ ಅಂತಾನು ಇದೆ. ಸೊ ಅದ್ರಲ್ಲಿ ನಾನು ಜಾಸ್ತಿ ಮಾಡ್ತಾ ಇರ್ತೀನಿ. ಅಂದ್ರೆ ಲೈಕ್ ಯಾವ ತರ ಅದು ವರ್ಕ್ ಆಗುತ್ತೆ? ಇಂಡೆಕ್ಸ್ ಫಂಡ್ ಮೇಲೆನೆ ನಾವು ಇನ್ವೆಸ್ಟ್ ಮಾಡ್ದಂಗೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಂಡೆಕ್ಸ್ ಎಷ್ಟು ರಿಟರ್ನ್ಸ್ ಕೊಡುತ್ತೆ ಅದೇ ಈಕ್ವಲೆಂಟ್ ರಿಟರ್ನ್ಸ್ ಅದು ಕೊಡ್ತಾ ಇರುತ್ತೆ. ಸೊ ಈವನ್ ಸ್ಮಾಲ್ ಕ್ಯಾಪಿಟಲ್ ಕೂಡ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ನಾವು ಯಾವುದೇ ಬಿಗಿನರ್ಸಿಗೆ ಇನ್ವೆಸ್ಟಿಂಗ್ ಮಾಡಬೇಕು ಅಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಆ ತರ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ನಾವು ಮಾರ್ಕೆಟ್ ಯಾವತ್ತು ಮೇಲ್ಗಡೆ ಹೋಗ್ಲಿಕ್ಕೆ ಡಿಸೈನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನಾವು ನಿಫ್ಟಿ ಏನಪ್ಪಾ ಅಂತಂದ್ರೆ, ನಿಫ್ಟಿ ಇಸ್ ನಥಿಂಗ್ ಬಟ್ ದ ಆವರೇಜ್ ಆಫ್ ಟಾಪ್ 50 ಪರ್ಫಾರ್ಮಿಂಗ್ ಕಂಪನೀಸ್ ಇನ್ NSE ಅಷ್ಟೇ. ಸೊ ಆ ತರ ಮಾಡಿರ್ತಾರೆ. ಸಪೋಸ್ ಯಾವ್ದೋ ಒಂದು ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಕಂಪ್ನಿನ ಹೊರಗೆ ಹಾಕ್ಬಿಟ್ಟು ಇನ್ನೊಂದು 51 ಕಂಪ್ನಿ ಇರ್ತಲ್ಲ ಚೆನ್ನಾಗಿ ಪರ್ಫಾರ್ಮಿಂಗ್, ಆ ಕಂಪ್ನಿ ತಗೊಂಡ್ಬಂದ್ಬಿಟ್ಟು ಒಳಗಡೆ ಹಾಕ್ತಾರೆ 50 ಒಳಗಡೆ. ಸೊ ಅದು ಆ ತರ ಮಾಡೋದ್ರಿಂದ ಏನಕ್ಕೆ ಅಂತಂದ್ರೆ ಅದು ಯಾವಾಗ್ಲೂ ಮೇಲ್ಗಡೆ ಹೋಗಕ್ಕೆ ಡಿಸೈನ್ ಮಾಡಿರ್ತಾರೆ. ಸೊ ಒಬ್ರಿಗೆ ಸಪೋಸ್ ಸ್ಟಾಕ್ಸ್ ನ ಐಡೆಂಟಿಫೈ ಮಾಡೋ ಎಬಿಲಿಟಿ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಆತರ ಇಂಡೆಕ್ಸ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬಿಟ್ಟು ಅವ್ರ ಇನ್ವೆಸ್ಟಿಂಗ್ ಜರ್ನಿ ಕಂಟಿನ್ಯೂ ಮಾಡಬಹುದು. ಸೊ ಇದು ನಾನು ಬಹಳಷ್ಟು ಇನ್ವೆಸ್ಟಿಂಗ್ ಪ್ರಕಾರ ಮಾಡ್ತಾ ಇದ್ದೇನೆ. ಸೊ ನಮ್ಮ ಟ್ರೇಡಿಂಗ್ ನಾವ್ ಏನ್ ಮಾಡ್ಬೋದು ಅಂದ್ರೆ ಎಕ್ಸ್ಪರ್ಟ್ ಆಗಿದ್ರೆ ನಾವು ಅದನ್ನೆಲ್ಲ ಪ್ಲೆಡ್ಜ್ ಮಾಡ್ಬಿಟ್ಟು ಅದ್ರದ್ದು ನಮಗೆ ಮಾರ್ಜಿನ್ ವಾಪಸ್ ಬರುತ್ತೆ ಇಂಟ್ರಾಡೇ ಟ್ರೇಡಿಂಗ್ ಗೆ ಅಥವಾ ನಾರ್ಮಲ್ ಟ್ರೇಡಿಂಗ್ ಗೆ. ಸೊ ಅದನ್ನ ಪ್ಲೆಡ್ಜ್ ಮಾಡ್ಬಿಟ್ಟು ನಮ್ದು ಇಂಟ್ರಾಡೇ ಟ್ರೇಡಿಂಗ್ ಮಾಡಬಹುದು. ಸೊ ಇಂಟ್ರಾಡೇ ಟ್ರೇಡಿಂಗ್ ಬಂದ್ಬಿಟ್ರೆ ನಂದು ಎನಿವೇ ಕೆಲವೊಂದು ಆಲ್ಗೋಸ್ ಇದೆ. ಇನ್ವೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತಂದ್ರೆ ಓನ್ಲಿ ETFs ಮತ್ತೆ ಇದರಲ್ಲೇನೆ ಇನ್ವೆಸ್ಟ್ ಮಾಡ್ತಾ ಇರೋದು. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡ್ತಾ ಇದೀರಾ ಸ್ಪೆಸಿಫಿಕ್ ಆಗಿ? ಇಲ್ಲ ನಟ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ನೂ ಮಾಡ್ತಾ ಇಲ್ಲ. ಸೊ ನಾನು ಮುಂಚೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾಡಿದ್ದೆ. ನಾನು IT ವರ್ಕ್ ಮಾಡ್ಬೇಕಾದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾಡಿದ್ದೆ. ಸೊ ಮ್ಯೂಚುವಲ್ ಫಂಡ್ಸ್ ನೋ ಡೌಟ್ ಒಳ್ಳೆ ಇನ್ಸ್ಟ್ರೂಮೆಂಟ್. ಆದ್ರೆ ಅವಾಗ ಎಂಟ್ರಿ ಲೋಡ್ ಅಂತ ಇತ್ತು, ಎಕ್ಸಿಟ್ ಲೋಡ್ ಅಂತ ಇತ್ತು. ಕೆಲವೊಂದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಟೈಮ್ ಕ್ರೈಟೀರಿಯನ್ ಇತ್ತು, ಅಂದ್ರೆ ಇಷ್ಟು ಇಯರ್ ಒಳಗಡೆ ನಾವು ಕ್ಲೋಸ್ ಮಾಡೋಗಿಲ್ಲ ಅಂತಾನೆ ಇತ್ತು. ಆದ್ರೆ ಇತ್ತೀಚೆಗೆ ಮ್ಯೂಚುವಲ್ ಫಂಡ್ ಬಹಳ ಫ್ಲೆಕ್ಸಿಬಲ್ ಆಗಿದೆ. ಸೊ ಆಸ್ ಆಫ್ ನಾವು ನಾನು ಏನು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ತಿಲ್ಲ, ಯಾಕಂದ್ರೆ ನನ್ನ ಹತ್ರ ಟ್ರೇಡಿಂಗ್ ಅಕೌಂಟ್ ಇರೋದ್ರಿಂದ ಡೈರೆಕ್ಟ್ ಇಂಡೆಕ್ಸ್ ಫಂಡ್ಸ್ ಅಲ್ಲೇ ಇನ್ವೆಸ್ಟ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ. ಸೊ ETF ಬೆಟ್ರಾ ಮ್ಯೂಚುವಲ್ ಫಂಡ್ ಬೆಟ್ರಾ ನಿಮ್ ಪ್ರಕಾರ? ಓಕೆ, ಸೊ ಅಗೇನ್ ಮ್ಯೂಚುವಲ್ ಫಂಡ್ ಅಂದ್ರೆ ಜಾಸ್ತಿ ರಿಸ್ಟ್ರಿಕ್ಷನ್, ಅಂದ್ರೆ ಜಾಸ್ತಿ ತಿಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಆಗಿ ಒಬ್ಬ ಫಂಡ್ ಅವ್ರ ಫಂಡ್ ನ ಮ್ಯಾನೇಜ್ ಮಾಡ್ತಾರೆ. ಸೊ ನಾವು ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಇಂದ ಅಥವಾ ಡೈರೆಕ್ಟ್ ಆಗಿ ಅದನ್ನ ನಾವು ಮ್ಯೂಚುವಲ್ ಫಂಡ್ ನ ಪರ್ಚೇಸ್ ಮಾಡ್ಬಿಡ್ಬೋದು. ವೆರಾಸ್ ETF ಅಂದ್ರೆ ನಮ್ದೊಂದು ಟ್ರೇಡಿಂಗ್ ಅಕೌಂಟ್ ಇರಬೇಕಾಗುತ್ತೆ, ಅದ್ರದ್ದು ಕ್ರೆಡೆನ್ಷಿಯಲ್ಸ್ ಎಲ್ಲ ಇತ್ತೀಚೆಗೆ KYC ಎಲ್ಲ ಬಹಳ ಸ್ಟ್ರಾಂಗ್ ಆಗಿದೆ. ಸೊ ನಾವು ಸ್ವಲ್ಪ ಇನ್ವಾಲ್ವ್ ಆಗ್ತೀವಿ ಅಂತಂದ್ರೆ ನಾವು ETF ಬೆಸ್ಟ್ ಅಂತ ಹೇಳ್ತೀನಿ. ಸೊ ನನಗೆ ಜಾಸ್ತಿ ಇನ್ವಾಲ್ವ್ ಆಗಲ್ಲಪ್ಪ, ನಂಗೆ ತಲೆನೋವೇ ಜಾಸ್ತಿ ಬೇಡ, ನನಗೆ ಬೇರೆ ಬೇರೆ ಫ್ಲೇವರ್ ಬೇಕು. ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ಕೆಲವು ಸ್ವಲ್ಪ ರಿಸ್ಕ್ ಜಾಸ್ತಿ ತಗೋಬೇಕು ಅಂತಿದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಬೇರೆ ಬೇರೆ ಇದು ಬರುತ್ತೆ. ಈಕ್ವಿಟಿ ಫಂಡ್, ಅದ್ರಲ್ಲಿ ಬಾಂಡ್ ಫಂಡ್, ಈ ತರ ಕಂಬೈನ್ಡ್ ಫಂಡ್ ಅಂತೆಲ್ಲ ಬರುತ್ತೆ. ಸೊ ಆ ತರ ನಾನು ಸ್ವಲ್ಪ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಬಟ್ ಜಾಸ್ತಿ ತಲೆನೋವು ಬೇಡ ಅಂತಂದ್ರೆ ಮ್ಯೂಚುವಲ್ ಫಂಡ್ ಬೆಟರ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಅದರ್ವೈಸ್ ETF ಸಾಕು ಅನ್ಕೋತೀನಿ ನಾನು. ಓಕೆ, ಎನಿ ETFs ದಟ್ ಎನಿವೆ ಅಡ್ವೈಸರಿ ಅಂತ ಬರಲ್ಲ, ಸ್ಟಾಕ್ ಆದ್ರೆ ಅಡ್ವೈಸರಿ ಆಗುತ್ತೆ, ETF ಆದ್ರೆ ಅಡ್ವೈಸರಿ ಅಂತ ಏನು ಬರಲ್ಲ. ಎನಿ ETFs ದಟ್ ಯು ವುಡ್ ಸಜೆಸ್ಟ್? ಸಜೆಸ್ಟ್ ಮಾಡೋದಿಲ್ಲ, ನನ್ನ ಒಪಿನಿಯನ್ ಶೇರ್ ಮಾಡ್ಕೋತೀನಿ. ಬಿಕಾಸ್ ಯಾಕಂದ್ರೆ ಇತ್ತೀಚೆಗೆ ಸೆಬಿ ಬಹಳಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಇವತ್ತು ಅದು ಅಲ್ಲದೆ ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಮಂತ್ ಏನ್ ಹೇಳಿದೆ ಅಂದ್ರೆ, ಯಾವುದೇ ವ್ಯಕ್ತಿ ಒಂದು ಸ್ಟಾಕ್ ನ ನೇಮ್ ಅಂತ ಮಾಡ್ದ ಅಂತಂದ್ರೆ ಅವನು ರೆಕಮೆಂಡ್ ಮಾಡ್ದ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಸೆಬಿ. ಸದ್ಯಕ್ಕೆ ಆಕ್ಟಿವ್ ಪಾರ್ಟ್ನರ್ ಅಂದ್ರೆ ಸೆಬಿ ಅನ್ಸುತ್ತೆ. ಸೊ ಹಾಗಾಗಿ ನಾನು ಆತರ ಏನು ರೆಫರ್ ಮಾಡಲ್ಲ. ಬಟ್ ನಾನು ಏನು ಅಂತ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ಈಗ ನೀವು ನಿಫ್ಟಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ಕೊಳ್ಳಿ. ಸೊ ನಿಫ್ಟಿ ಯಾವಾಗ್ಲೂ ಮುಂದೆ ಹೋಗ್ತಾನೆ ಇರುತ್ತೆ, ಮೇಲ್ ಹೋಗ್ತಾನೆ ಇರುತ್ತೆ. ಅದರ ರ್ಯಾಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ನಿಫ್ಟಿ ಬೀಸ್ ಅಲ್ಲಿ ಬೈ ಮಾಡಬಹುದು, ಸಿಂಪಲ್. ನೆಕ್ಸ್ಟ್ ಸಪೋಸ್ ಈಗ ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಗೋಲ್ಡ್ ಆರ್ನಮೆಂಟ್ ತಗೊಂಡ್ರೆ ಬಹಳ ವೇಸ್ಟೇಜಸ್ ಈ ತರ ಎಲ್ಲ ಬರುತ್ತೆ. ಬಟ್ ನಾವು ಈ ಗೋಲ್ಡ್ ತಗೋಬೇಕು ಅಥವಾ ಗೋಲ್ಡ್ ರ್ಯಾಲಿಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಗೋಲ್ಡ್ ಬೀಸ್ ತಗೋಬಹುದು. ಗೋಲ್ಡ್ ಬೀಸ್. ಸೊ ಅದೇ ತರ ಈಗ ಫಾರ್ ಎಕ್ಸಾಂಪಲ್ ನಾವು ಸೆನ್ಸೆಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ನಿಫ್ಟಿ ಬೇಡ ನಾನು ಸೆನ್ಸೆಕ್ಸ್ ಅಲ್ಲಿ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತೀನಿ, ಸೆನ್ಸೆಕ್ಸ್ ಬೀಸ್ ಅಂತಾನು ಇದೆ. ಸೊ ಈ ತರ ಬ್ಯಾಂಕ್ ಬೀಸ್ ಅಂತಾನು ಇದೆ, ಈ ತರ ಬೇರೆ ಬೇರೆ ಬೀಸ್ ಅಂತ ಇದೆ. ಸೊ ಯಾವ್ದು ಸೂಟ್ ಆಗುತ್ತೆ ಆ ತರ ಇದ್ ಮಾಡ್ಬೋದು. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಇನ್ಸ್ಟ್ರೂಮೆಂಟ್ ನ ಕಂಬೈನ್ ಮಾಡ್ಬಿಟ್ಟು ಇದು ಫಾರ್ ಎಕ್ಸಾಂಪಲ್ ಇದು ಫಾರ್ಮಾ ಸೆಕ್ಟರ್ ಇನ್ವೆಸ್ಟ್ ಮಾಡಬಹುದು, ಈ ತರ ಬ್ಯಾಂಕಿಂಗ್ ಸೆಕ್ಟರ್ ಇನ್ವೆಸ್ಟ್ ಮಾಡಬಹುದು, ಈ ತರ ಕೆಲವೊಂದು ಪ್ರಾಡಕ್ಟ್ಸ್ ಇದೆ ಆಕ್ಚುಲಿ ಮಾರ್ಕೆಟ್ ಅಲ್ಲಿ, ಆ ತರನು ಇನ್ವೆಸ್ಟ್ ಮಾಡಬಹುದು. ಎವ್ರಿ ಇಂಡಿವಿಜುವಲ್ ಡಿಪೆಂಡ್ ಆಗುತ್ತೆ. ಸೊ ಈಗ ನೀವು ಆಗ್ಲೇ ಒಂದು ಮಾತು ಹೇಳ್ತಾ ಇದ್ರಿ, ಲೈಕ್ ಇಂಡೆಕ್ಸ್ ಫಂಡ್ ನೀವೀಗ ಇನ್ವೆಸ್ಟ್ ಮಾಡಿದ್ರೆ ನಿಫ್ಟಿ ಬೀಸ್ ಇರ್ಬೋದು ಅಥವಾ ಯಾವ್ದೋ ಒಂದು ಇಂಡೆಕ್ಸ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅದು ಯಾವಾಗಲೂ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇರುತ್ತೆ ಅಂತ.
ಕ್ರಾಶೇ ಆಗಲ್ವಾ, ಅಥವಾ ಏನಕ್ಕೆ ಫಸ್ಟ್ ಆಫ್ ಆಲ್ ಅದು ಯಾವಾಗ್ಲೂ ಮೇಲೆ ಹೋಗ್ಬೇಕು? ಓಕೆ, ಕ್ರ್ಯಾಶ್ ಆಗೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ ಅಂತ, ಯಾಕಂದ್ರೆ ಗ್ಲೋಬಲ್ ಮಾರ್ಕೆಟಲ್ಲಿ ಯಾವಾಗ ಕ್ರ್ಯಾಶ್ ಆಗುತ್ತೆ, ಸೊ ನಮ್ಮ ಮಾರ್ಕೆಟು ಕೂಡ ಕರೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಷನ್ ಆದಾಗ ರೆಸ್ಪೆಕ್ಟಿವ್ಲಿ ಆ ಬೀಸು ಕೂಡ ಕರೆಕ್ಷನ್ ಆಗುತ್ತೆ. ಸೊ ಕರೆಕ್ಷನ್ ಆಗಲ್ಲ ಅಂತ ಹೇಳೋದೇ ಇಲ್ಲ. ಆದ್ರೂ ನಾವು ಹಿಸ್ಟಾರಿಕಲಿ ನಾವು ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಎಷ್ಟು ಕರೆಕ್ಷನ್ ಆಗುತ್ತೆ ಮಾರ್ಕೆಟು. ಫಾರ್ ಎಕ್ಸಾಂಪಲ್ ನಾರ್ಮಲ್ ಕರೆಕ್ಷನ್ ಅಂದ್ರೆ 10% ಒಳಗಡೆ ಕರೆಕ್ಷನ್ ಆಗುತ್ತೆ. ಸೊ ನೀವು ಕೊರೋನಾ ಟೈಮಲ್ಲಿ ಅಥವಾ ಬೇರೆ ಟೈಮಲ್ಲೆಲ್ಲ ಕರೆಕ್ಷನ್ ಚೆಕ್ ಮಾಡಿದ್ರು 20% 30% ಮ್ಯಾಕ್ಸಿಮಮ್ ಕರೆಕ್ಷನ್ ಆಗುತ್ತೆ. ಸೊ ನಾವು ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ನಾವು ಇನ್ವೆಸ್ಟ್ ಮಾಡಬೇಕಾದ್ರೂ ಕೂಡ 30% ಕರೆಕ್ಷನ್ ನಮ್ಮ ಮೈಂಡ್ ಸೆಟ್ ರೆಡಿ ಇಟ್ಕೊಂಡ್ಬಿಡ್ಬೇಕು. ಸೊ ಇನ್ವೇರಿಯಬಲಿ ಏನೋ ನಾಳೆ ಪ್ರಪಂಚ ಏನೋ ಆಗ್ಬಿಟ್ಟು ಅದಕ್ಕಿಂತ ಜಾಸ್ತಿ ಆಗ್ಲೂಬಹುದು, ಆಗಲ್ಲ ಅಂತ ನಾನು ಹೇಳಲ್ಲ. ಬಟ್ ನಾವು ಒಂದು 30% ಕರೆಕ್ಷನ್ ಮೈಂಡ್ ಸೆಟ್ ರೆಡಿ ಆಗಿದ್ರೆ ಸೊ ನಾವು ಆರಾಮ್ಸೆ ಕಂಟಿನ್ಯೂ ಮಾಡಬಹುದು. ಇದು ನಂಬರ್ 1. ಸೊ ನಂಬರ್ 2 ಏನ್ ಮಾಡ್ಬೋದು ಅಂದ್ರೆ, ಯಾವತ್ತು ನಮ್ಮ ಎಂಟ್ರಿ ಮತ್ತೆ ಎಕ್ಸಿಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಟ್ರೇಡೇ ಆಗ್ಲಿ ಇನ್ವೆಸ್ಟ್ಮೆಂಟೇ ಆಗ್ಲಿ, ಅದ್ ನಾವು ಪ್ರಾಫಿಟ್ ಮಾಡೋದ್ವಾ ಲಾಸ್ ಮಾಡೋದ್ವಾ ಅಂತ ಡಿಸೈಡ್ ಮಾಡಕ್ಕೆ ನಾವು ಯಾವ ಟೈಮಲ್ಲಿ ಎಂಟ್ರಿ ಆದ್ವಿ, ಯಾವ ಟೈಮಲ್ಲಿ ಎಕ್ಸಿಟ್ ಆದ್ವಿ, ಮಾರ್ಕೆಟ್ ಇಷ್ಟೇ ಮ್ಯಾಟರ್ ಆಗುತ್ತೆ. ಸೊ ನೀನ್ ಏನ್ ಓದಿದ್ಯಾ, ನಿನ್ನ ಎಕ್ಸ್ಪೀರಿಯನ್ಸ್ ಏನು, ನಿನ್ ಕ್ವಾಲಿಫಿಕೇಶನ್ ಏನು, ನಿನ್ನ ರಿಪ್ಯುಟೇಷನ್ ಏನು, ಇದೇನು ಮ್ಯಾಟರ್ ಆಗಲ್ಲ ಮಾರ್ಕೆಟ್ಗೆ. ಸೊ ನಾವು ಇಂಟೆಲಿಜೆಂಟ್ ಆಗಿ ಏನ್ ಪ್ಲಾನ್ ಮಾಡ್ಬೋದು ಇನ್ವೆಸ್ಟಿಂಗ್ ಅಂದ್ರೆ, ಸಪೋಸ್ ಮಾರ್ಕೆಟ್ ಯಾವಾಗಲೂ ಕರೆಕ್ಷನ್ ಆಯ್ತು ಅಂದ್ರೆ, ಸ್ವಲ್ಪ ರಿವರ್ಸಲ್ ಆಯ್ತು ಅಂದ್ರೆ ಸ್ವಲ್ಪ ಪೋರ್ಷನ್ ಅವಾಗ ಬೇಕಾದ್ರೆ ಡಿಪ್ಲಾಯ್ ಮಾಡ್ಬೋದು. ಸೊ ನಾವು ಆಲ್ ಟೈಮ್ ಹೈಯಲ್ಲಿ ಡಿಪ್ಲಾಯ್ ಮಾಡೋ ಬದಲು ಸೊ ಮಾರ್ಕೆಟ್ ಯಾವಾಗ ಸ್ವಲ್ಪ ಕರೆಕ್ಷನ್ ಆದಾಗ ನಮ್ಮ ಸೇವಿಂಗ್ಸ್ ಏನಾದ್ರು ಇದ್ರೆ ಅವಾಗ ಸ್ವಲ್ಪ ಡಿಪ್ಲಾಯ್ ಮಾಡ್ಬೋದು. ಸೊ ಆತರ ಪ್ರತಿಯೊಂದು ಕರೆಕ್ಷನ್ ಅಲ್ಲೂ ಸ್ವಲ್ಪ ಡಿಪ್ಲಾಯ್ ಮಾಡ್ಕೋತಾ ಇದ್ರೆ ಸೊ ಅದು ಸ್ವಲ್ಪ ಇಂಟೆಲಿಜೆಂಟ್ ಮೂವ್ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಅಂದ್ರೆ ಲೈಕ್ ಹೌ ಡು ಯು ಡಿಫೈನ್ ದಟ್ ಎಷ್ಟು ಪರ್ಸೆಂಟೇಜ್ ಬಂದಾಗ, ಸಪೋಸ್ ಲೆಟ್ಸ್ ಸೇ ಐ ವಾಂಟ್ ಟು ಆಡ್ ಅಪ್, ಓಕೆ, ಸೊ ಈಗ ನಾನು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ, ಈಗಿರೋ ಪ್ರೆಸೆಂಟ್ ಸಿಚುವೇಶನ್ ತಗೊಳ್ಳೋಣ. ಸೊ ಐ ಥಿಂಕ್ ಮಾರ್ಕೆಟ್ ಇಸ್ ಅಟ್ ಆಲ್ ಟೈಮ್ ಹೈ, ಮೊನ್ನೆನೋ 1% ಬಿತ್ತು ಶುಕ್ರವಾರ ದಿನ. ಸೊ ಈಗಿರೋ ಕೇಸಲ್ಲಿ ಸಪೋಸ್ ನಾನು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ, ಇಸ್ ದಿಸ್ ದ ರೈಟ್ ಟೈಮ್ ಆರ್ ರಾಂಗ್ ಟೈಮ್? ಒಂದು. ಎರಡನೇದ್ದು, ಎಷ್ಟು ಪರ್ಸೆಂಟೇಜ್ ಬಿದ್ದಾದ್ಮೇಲೆ ಅಥವಾ ಎಷ್ಟು ಪರ್ಸೆಂಟೇಜ್ ಏನು ಕ್ರಾಶ್ ಆದ್ಮೇಲೆ ನಾನು ಮತ್ತೆ ಅಡಿಷನಲ್ ಅಮೌಂಟ್ ಇನ್ವೆಸ್ಟ್ ಮಾಡಬಹುದು ಮಾರ್ಕೆಟ್ ಅಲ್ಲಿ? ಓಕೆ, ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಟರಾಜ್, ಯೂಶಲಿ ಒಂದು ಅಪ್ ಟ್ರೆಂಡ್ ಮತ್ತೆ ಡೌನ್ ಟ್ರೆಂಡ್ ಅಂತ ಇರುತ್ತೆ. ಸೊ ಡೌನ್ ಟ್ರೆಂಡ್ ಅಂದ್ರೆ ಯೂಶಲಿ ಒಂದು 5 to 10% ವರೆಗೂ ಕರೆಕ್ಷನ್ ಆಗುತ್ತೆ, ನಿಫ್ಟಿ ಆಗ್ಲಿ ಬ್ಯಾಂಕ್ ನಿಫ್ಟಿ ಆಗ್ಲಿ. ಸೊ ನನ್ನ ಕೇಳಿದ್ರೆ ನೀವು ಸೀರಿಯಸ್ ಆಗಿ ಇನ್ವೆಸ್ಟ್ ಮಾಡೋ ಪ್ಲಾನ್ ಇದೆ ಅಂದ್ರೆ ಒಂದು 10% ಕರೆಕ್ಷನ್ ವರೆಗೂ ವೆಯ್ಟ್ ಮಾಡೋದು ಬೆಟರ್. ಸೊ ಹಾಲ್ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟು ನನ್ನ ಪ್ರಕಾರ ಸರಿ ಕಾಣಲ್ಲ. ಯಾಕೆಂದ್ರೆ ಯಾವುದೇ ನಾರ್ಮಲ್ ವ್ಯಕ್ತಿ ಆಗಲಿ, ಈಗ ಅವ್ನು ಇನ್ವೆಸ್ಟ್ ಮಾಡ್ದ ಅನ್ಕೊಳ್ಳಿ, ಸಪೋಸ್ ನಾಳೆ ಮಾರ್ಕೆಟ್ ಕರೆಕ್ಷನ್ ಆದರೆ 20% ಅಥವಾ 10%, ಅವನಿಗೆ ಬಹಳಷ್ಟು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನನಗೆ ಅದು ತಡ್ಕೊಳಕ್ಕಾಗಲ್ಲ ಲಾಸ್ನ. ಸೊ ಒಂದು 10% ಕರೆಕ್ಷನ್ ಯಾವಾಗಾರ ಮಾರ್ಕೆಟ್ ಡಿಸ್ಪ್ಲೇ ಮಾಡ್ತು ಅಂದರೆ ನನ್ನ ಪ್ರಕಾರ ನಿಮ್ಮ ಸೇವಿಂಗ್ಸ್ನ ಒಂದು ಪೋರ್ಷನ್, ಅಗೇನ್ 100% ಅಲ್ಲ, ಒಂದು ಪೋರ್ಷನ್, ಒಂದು 25% 30% ಆರ್ 40% ಅಷ್ಟು ಕ್ಯಾಪಿಟಲ್ನ ಅವಾಗ ಇನ್ವೆಸ್ಟ್ ಮಾಡೋದು ಬೆಟರ್. ಒಂದು 10% ಕರೆಕ್ಷನ್ ಮಿನಿಮಮ್. ಸಪೋಸ್ ಅದಕ್ಕಿಂತ ಜಾಸ್ತಿ ಕರೆಕ್ಷನ್ ಆಯಿತು, ಸೊ ಕರೆಕ್ಷನ್ ಆಗಿ ಮೇಲೆ ಹೋಗೋ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಓಕೆ, ಕೂಲ್, ಸೂಪರ್. ಸೊ ಟ್ಯಾಕ್ಸೇಷನ್ ಬಗ್ಗೆ ಮಾತಾಡ್ತಾ ಇದ್ರಿ ಆಗ್ಲೇ. ಸೊ ಆಲ್ಮೋಸ್ಟ್ ನಾವು ನಿಯರ್ಲಿ ಲೈಕ್ ಆಸ್ ಒಂದು ನನ್ನ ಗೆಸ್ ಪ್ರಕಾರ ಮೋರ್ ದ್ಯಾನ್ 40-50% ಅಂತೂ ಟ್ಯಾಕ್ಸ್ ಕಟ್ತಾ ಇದ್ವಿ. ಹೌದು. ಸೊ ನಿಮ್ಮ ಈಗಿರೋ ಪ್ರೆಸೆಂಟ್ ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಜರ್ನಿ ಪ್ರಕಾರ ಹೌ ಇಸ್ ಇಟ್ ಇಂಪ್ಯಾಕ್ಟಿಂಗ್ ಯು? ಒಂದು. ಎರಡನೇದ್ದು, ನೀವೀಗ ಓವರ್ ಆಲ್ ಆಗಿ ನೋಡ್ತೀರಾ ಅಂತಂದ್ರೆ ಪರ್ಸೆಂಟೇಜ್ ಬೇಸ್ ಅಲ್ಲಿ ಎಷ್ಟೆಷ್ಟು ಟ್ಯಾಕ್ಸ್ ಅನ್ನ ಕಟ್ಟಿರ್ತೀರಾ, ಅಥವಾ ಯಾವ ತರ ಇದು ಇಂಪ್ಯಾಕ್ಟ್ ಆಗ್ತಿದೆ, ಅಂಡ್ ಹೌ ಆರ್ ಯು ಮ್ಯಾನೇಜಿಂಗ್ ಇಟ್ ಅಂಡ್ ಹೌ ಆರ್ ಯು ಆಪ್ಟಿಮೈಸಿಂಗ್ ಇಟ್? ಲೈಫಲ್ಲಿ ಎರಡನ್ನ ತಪ್ಸ್ಕೊಳಕ್ಕಾಗಲ್ಲ ನಟರಾಜ್. ಒಂದು ಡೆತ್, ಒಂದು ಟ್ಯಾಕ್ಸ್. ಸೊ ಇವೆರಡನ್ನು ನಾವು ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ. ಸೊ ನಾವು ಏನೇ ಬಿಸ್ನೆಸ್ ಮಾಡಲಿ, ಯಾರೇ ಏನೇ ಬಿಸ್ನೆಸ್ ಮಾಡಲಿ, ಈ ಟ್ಯಾಕ್ಸ್ನ ಕನ್ಸಿಡರ್ ಮಾಡಿಕೊಂಡೇ ಅವ್ರ ಬಿಸ್ನೆಸ್ನ ಪ್ಲಾನ್ ಮಾಡ್ತಾರೆ. ಸೊ ಅದೇ ಥರ ನಮ್ಮ ಪ್ರಾಫಿಟಲ್ಲಿ ಒಂದು ಶೇರು ಯಾವತ್ತು ಗೌರ್ಮೆಂಟಿಗೆ ಹೋಗ್ತಾನೆ ಇರುತ್ತೆ, ಸೆಬಿಗೆ ಆಗಲಿ, ಸೆಂಟ್ರಲ್ ಗೌರ್ಮೆಂಟಿಗೆ ಆಗಲಿ, ಸ್ಟೇಟ್ ಗೌರ್ಮೆಂಟಿಗೆ ಆಗಲಿ. ಸೊ ಹೋಗ್ತಾನೆ ಇರುತ್ತೆ. ಅದು ಇನ್ವೆಟೇಬಲ್, ನಾವು ಅದನ್ನ ತಪ್ಸ್ಕೊಳಕ್ ಆಗೋದೇ ಇಲ್ಲ. ಸೊ ಅದು ಹೋಗ್ತಾನೆ ಇರುತ್ತೆ. ಸೊ ನಾವು ಇಂಟೆಲಿಜೆಂಟ್ ಆಗಿ ಪ್ಲಾನ್ ಮಾಡಬೇಕಾಗತ್ತೆ. ಸೊ ಬಹಳಷ್ಟು ಜನ ಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಅಷ್ಟೇ ವರಿ ಮಾಡ್ತಾರೆ. ಅಂದರೆ ಟ್ಯಾಕ್ಸ್ ಕುರಿತು ನಂದು ಆದ ಕೆಲವೊಂದು ಒಪಿನಿಯನ್ ಇದ್ದಾವೆ, ಆದರೆ ಅದು ಎಷ್ಟು ತಪ್ಪು ಎಷ್ಟು ಸರಿ ಅಂತ ಹೇಳ್ಕೊಳಕ್ಕೆ ಕಷ್ಟ. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಇನ್ನೂ ನೆನಪಿದೆ, ನಾನು IT ವರ್ಕ್ ಮಾಡಬೇಕಾದ್ರೆ ಅಪ್ಪರ್ ಸ್ಲ್ಯಾಬ್ ಅಂತ ಇದೆಯಲ್ಲ, ಅದು 10 lakh ಇತ್ತು. ಇದು ಯಾವಾಗ ನಾನು ಹೇಳ್ತಾ ಇರೋದು 2010-12, ಅವಾಗಲೂ ಕೂಡ ಅಪ್ಪರ್ ಸ್ಲ್ಯಾಬ್ ಮೋರ್ ದ್ಯಾನ್ 10 years. ಮೋರ್ ದ್ಯಾನ್ 10 years. ಸೊ ಮೋರ್ ದ್ಯಾನ್ 14-15 years ಕೂಡ 10 lakh ಇತ್ತು ಅಪ್ಪರ್ ಸ್ಲ್ಯಾಬ್. 10 lakh ಮೇಲ್ಗಡೆ 30% ಅಂತ ಇತ್ತು. ಇವತ್ತು ಕೂಡ ಅಪ್ಪರ್ ಸ್ಲ್ಯಾಬ್ 10 lakh ಇದೆ. ಸೊ
ಅವತ್ತಿನ 10 ಲ್ಯಾಕು 2010-12 10 ಲ್ಯಾಕು 2024 10 ಲ್ಯಾಕು ಸೇಮ್ ನಟರಾಜ್ ಇಲ್ಲ ತಾನೆ. ಸೊ ಡೆಫಿನೆಟ್ಲಿ ಅಲ್ಲೂ ಕೂಡ ಗೌರ್ಮೆಂಟ್ ರಿಲ್ಯಾಕ್ಸ್ ಮಾಡ್ಬೇಕಲ್ವಾ ಸ್ಲ್ಯಾಬ್ನ. ಸೊ ಆದ್ರೆ ಮಾಡಿಲ್ಲ. ಸೊ ಡೆಫಿನೆಟ್ಲಿ ಗೌರ್ಮೆಂಟ್ ಅಂದ್ರೆ ಅಪ್ಪರ್ ಸ್ಲ್ಯಾಬ್ ಜಾಸ್ತಿ ಮಾಡ್ಬೇಕಿತ್ತು ಎಲ್ಲದೂ ಕೂಡ ಐಡಿಯಲಿ. ಐಡಿಯಲಿ ಜಾಸ್ತಿ ಮಾಡ್ಬೇಕಲ್ವಾ. ಸೊ ಯಾಕಂದ್ರೆ 10 ಲ್ಯಾಕ್ ಇನ್ ವ್ಯಾಲ್ಯೂ 2010-11 ಅಲ್ಲಿ ಬಹಳಷ್ಟು ಇತ್ತು. ಇವಾಗ ಕಂಪೇರ್ ಮಾಡಿದ್ರೆ 2024 ಅಲ್ಲಿ ಬೈಯಿಂಗ್ ಪವರ್ ಆಫ್ 10 ಲ್ಯಾಕ್ 2010 ಅಲ್ಲಿ ಬಹಳ ಇತ್ತು 2024 ಕಂಪೇರ್ ಮಾಡಿದ್ರೆ. ಸೊ 2010 ಅಲ್ಲಿ 10 ಲ್ಯಾಕ್ ಆನ್ಯುಯಲ್ ಪ್ಯಾಕೇಜ್ ಸ್ಯಾಲರಿ ಅಂತಂದ್ರೆ ಅವ್ನು ದೊಡ್ಡ ಐಟಿ ವರ್ಕ್ ಮಾಡ್ತಾನೆ ಅನ್ನೋ ಫೀಲಿಂಗ್ ಇತ್ತು. ಇವಾಗ 2024 ಅಲ್ಲಿ 10 ಲ್ಯಾಕ್ ಅವ್ನ ಐಟಿ ಪ್ಯಾಕೇಜ್ ಅಂದ್ರೆ ಅವ್ನು ನೆಗ್ಲಿಜಿಬಲ್ ಅಂತ ಟ್ರೀಟ್ ಮಾಡ್ತಾರೆ. ಅದು ಬಿಗಿನರ್ ಆಸ್ ಪರ್ ದ ಡೇಟಾ ಆಲ್ಸೋ ಐ ಥಿಂಕ್ 10 ಲ್ಯಾಕ್ ಅವತ್ತಿಂದ ಇವತ್ತಿಗೆ 5 ಲ್ಯಾಕ್ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ. ಸೊ ಆ ತರ ಕನ್ಸಿಡರ್ ಮಾಡ್ತಾರೆ. ಸೊ ಆ ತರ ಬಹಳಷ್ಟು ಮಾಡಿಲ್ಲ. ಸೊ ಗೌರ್ಮೆಂಟ್ ತಂದೆ ಆದ ಪಾಲಿಸೀಸ್ ಪ್ರಕಾರ ಆದಷ್ಟು ರೆವಿನ್ಯೂನ ಜನರೇಟ್ ಮಾಡ್ಕೊಳ್ಳೋಕೆ ಅದು ಪ್ಲಾನ್ ಮಾಡ್ತಾ ಇರುತ್ತೆ. ಸೊ ನಾವು ಅದನ್ನ ನೋಡ್ಕೊಂಡು ಪ್ಲಾನ್ ಮಾಡ್ಬೇಕಾಗತ್ತೆ. ನನ್ನ ಕೇಳಿದ್ರೆ ಪ್ರತಿಯೊಬ್ರು ಕೂಡ ಬರೀ ಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ವರಿ ಮಾಡ್ಕೋತಾರೆ. ಆದ್ರೆ ನನ್ ಕೇಳಿದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆನೂ ವರಿ ಮಾಡ್ಕೋಬೇಕು. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಅದು GST ಇರ್ಬೋದು. ಸೊ ನಿಮಗೆ ಗೊತ್ತಿಲ್ದಂಗೆ ಪೇ ಮಾಡ್ತಿರಲ್ಲ. ಈಗ ಸಪೋಸ್ ನೀವು ನಾಳೆ ಹೋಗ್ಬಿಟ್ಟು ಒಂದು ಕಾರ್ ತಗೋತೀರಾ. ಸೊ ನೀವು ಕಾರ್ಗೆ 18% GST ಅನ್ಕೋತೀನಿ ನಾನು. ಸೊ ಅದನ್ನ ಕ್ಲೈಮು ಮಾಡ್ಕೊಳಕ್ಕಾಗಲ್ಲ, ನೀವು ಇನ್ಪುಟ್ ಕ್ರೆಡಿಟ್ ಆಗು ಮಾಡ್ಕೊಳಕ್ಕಾಗಲ್ಲ. ಸೊ ಅದು ಡೈರೆಕ್ಟ್ ಆಗಿ ಹೋಯ್ತು. ಅಂದ್ರೆ ನೀವು ನಾಳೆ ಹೋಗಿ ಒಂದು ಕಾರ್ ತಗೊಂಡ್ರಿ ಅಂದ್ರೆ ನಿಮಗೆ ಗೊತ್ತಿಲ್ದಂಗೆನೆ 18% ನೀವು GST ಕಟ್ಟಿರ್ತೀರಾ. ಸೊ ಅದು ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಅದನ್ನು ನಾವು ವರಿ ಮಾಡ್ಬೇಕು. ಆಮೇಲೆ ನೀವು ರೆಸ್ಟೋರೆಂಟ್ ಹೋಗ್ತೀರಾ. ಸೊ ಅದನ್ನು ನೀವು ಇನ್ಪುಟ್ GST ಕ್ಲೈಮ್ ಮಾಡ್ಕೊಳಕ್ ಆಗಲ್ಲ. ಅದು ಇಂಡೈರೆಕ್ಟ್ ಟ್ಯಾಕ್ಸ್ 18% ಇದೆ. ಸೊ ನೆಕ್ಸ್ಟ್ ನೀವು ಒಂದು ಕಾರ್ ತಗೊಂಡ್ರು ಕೂಡ ಅದು RTO ಆಗಿ ಇಷ್ಟು ಅಂತ ಹೋಗುತ್ತೆ. ಅದು ಕ್ಲೋಸ್ ಟು 10-15% ಇದೆ. ಸೊ ಅದು ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಬರುತ್ತೆ. ಸೊ ಈ ತರ ಇಂಡೈರೆಕ್ಟ್ ಟ್ಯಾಕ್ಸ್ಗಳ ಬಗ್ಗೆನೂ ನಾವು ಬಹಳಷ್ಟು ವರಿ ಮಾಡ್ಕೋಬೇಕು. ಅಂದ್ರೆ ನೀವು ನೋಟಿಸ್ ಮಾಡಿದ್ರೆ ಒಬ್ಬ 10 ಲ್ಯಾಕ್ ಮೇಲ್ಗಡೆ ಅರ್ನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ನು ಇನ್ವೇರಿಯಬಲಿ 40-50% ಅವನ ಇನ್ಕಮ್ ನ ಗೌರ್ಮೆಂಟ್ ಕೊಟ್ಟಿರ್ತಾನೆ ಆಸ್ ಎ ಟ್ಯಾಕ್ಸ್. ಸೊ ಇದನ್ನೆಲ್ಲ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಲೈಕ್ ಪ್ಲಾನಿಂಗ್ ಅಂದ್ರೆ ಯಾವ ತರ ಆಪ್ಟಿಮೈಸ್ ಮಾಡಬಹುದು. ಸಪೋಸ್ ಲೆಟ್ಸ್ ಸೇ ಐ ಆಮ್ ಪೇಯಿಂಗ್ ದ ಟ್ಯಾಕ್ಸಸ್. ಈಗ ಇನ್ವೆಸ್ಟಿಂಗ್ ಟ್ರೇಡಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಯೂಶುವಲಿ ಟ್ಯಾಕ್ಸ್ ಫೈಲ್ ಮಾಡ್ತಿರ್ತೀರಲ್ವಾ. ಸೊ ಹೇಗೆ ನೀವು ವಿಲ್ ಟ್ರೈ ಟು ಆಪ್ಟಿಮೈಸ್ ಆದಷ್ಟು ಕಡಿಮೆ ಕೊಡ್ಲಿಕ್ಕೆ ಯಾವ ತರ ಟ್ರೈ ಮಾಡ್ತೀರಾ ಅಂತ? ಇಲ್ಲ, ಇದು ಪ್ರತಿಯೊಬ್ಬ ಇಂಡಿವಿಜುವಲ್ ಮೇಲೂ ಡಿಫ್ರೆಂಟ್ ಆಗುತ್ತೆ, ಚೇಂಜ್ ಆಗುತ್ತೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಅವನು ವರ್ಕ್ ಮಾಡ್ತಾ ಇದ್ದಾನೆ, ವರ್ಕಿಂಗ್ ಪ್ರೊಫೆಷನಲ್ ಅಂದ್ರೆ ಅವನು ಜಾಸ್ತಿ ಟ್ಯಾಕ್ಸ್ ಸೇವ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಅವನ ಎಂಪ್ಲಾಯರ್ ಟ್ಯಾಕ್ಸ್ ಕಟ್ ಮಾಡ್ಕೊಂಡೆ ಅವನಿಗೆ ಪಾಪ ಸ್ಯಾಲ್ರಿ ಕೊಡ್ತಾ ಇರ್ತಾರೆ. ಸೊ ಅದು ನಂಬರ್ 1. ಸೊ ಅವನು ಏನ್ ಮಾಡಬಹುದು ಅಂದ್ರೆ ಅವನು ಪ್ರತಿಯೊಂದು ಡಿಕ್ಲರೇಷನ್ ಮಾಡಬೇಕು, ಪ್ರತಿಯೊಂದು ಸೇವಿಂಗ್ಸ್ ಮಾಡಬೇಕು. ಈಗ ಸಪೋಸ್ 80C ಅಲ್ಲಿ 1.5 ಲ್ಯಾಕ್ ಇದೆ ಅನ್ಕೋತೇನೆ. ಸೊ ಅದನ್ನ 1.5 ಲ್ಯಾಕ್ ಅಷ್ಟು ಡಿಕ್ಲೇರ್ ಮಾಡಬೇಕು. ಪ್ಲಸ್ ಅವ್ನು 1.5 ಲ್ಯಾಕ್ ನ ಇನ್ವೆಸ್ಟ್ ಮಾಡಬೇಕು 80C ಅಲ್ಲಿ. ಅದು PPF ಅಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ, ಇನ್ಸ್ಟ್ರೂಮೆಂಟ್ಸ್ ಇದೆ, ಅದ್ರಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ಇದು ಒಂದು. ಆಮೇಲೆ ಬೇರೆ ಬೇರೆ ಈಗ ನನ್ನ ಎಂಪ್ಲಾಯಿ ಅಲ್ಲ ನಟರಾಜ್, ಅದರಿಂದ ಅಷ್ಟು ಗೊತ್ತಿಲ್ಲ. ಬೇರೆ ಬೇರೆ ಪ್ರಾವಿಷನ್ಸ್ ಇತ್ತು 80CC ಇನ್ವೆಸ್ಟಿಂಗ್ ಪರ್ಸ್ಪೆಕ್ಟಿವ್ 80D ಅಂತ ಇತ್ತು. ಸೊ ಹೋಮ್ ಲೋನ್ ತಗೊಂಡ್ರೆ ಆ ಹೋಮ್ ಲೋನ್ ಪೇ ಮಾಡೋ ಇಂಟ್ರೆಸ್ಟ್ ಕೂಡ 2.5 ಲಕ್ಷ ಬರುತ್ತೆ. ಸೊ ಈ ತರ ಎಲ್ಲ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬೇಕಾಗತ್ತೆ. ಅದೇ ಒಬ್ಬ ಇಂಡಿವಿಜುವಲ್ ಆಂಟರ್ಪ್ರಿನರ್ ಅಥವಾ ಬಿಸ್ನೆಸ್ ಮ್ಯಾನ್ ಅಂತಂದ್ರೆ ಒಂದು ಫರ್ಮ್ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಸೊ ಅವನ ಎಕ್ಸ್ಪೆನ್ಸಸ್ ನ ಬಿಸ್ನೆಸ್ ಇನ್ಕಮ್ ಅಂತ ತೋರಿಸಬಹುದು. ಈಗ ಸಪೋಸ್ ಅವನೊಂದು ಕಂಪ್ಯೂಟರ್ ತಗೋತಾನೆ ಅಥವಾ ಒಂದು ಆಫೀಸ್ ಸೆಟಪ್ ಮಾಡ್ತಾನೆ ಅಥವಾ ಏನೋ ಒಂದು ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ತಗೊಂಡ್ಬರ್ತಾನೆ. ಸೊ ಅಥವಾ ಒಂದು ಕ್ಯಾಮ್ರಾ ತಗೋತಾನೆ. ಸೊ ಆಫೀಸ್ ಯೂಸಿಗೆ. ಸೊ ಇದೆಲ್ಲದನ್ನು ನಾವು ಬಿಸ್ನೆಸ್ ಇನ್ಕಮ್ ಅಂತ ತೋರಿಸ್ಬಿಟ್ಟು ಸೊ ಅವ್ನ ಪ್ರಾಫಿಟ್ ಅಲ್ಲಿ ಅದನ್ನ ಸಬ್ಟ್ರಾಕ್ಟ್ ಮಾಡ್ಬಿಟ್ಟು ಉಳಿದಿರೋ ಅಮೌಂಟಿಗೆ ಟ್ಯಾಕ್ಸ್ ಪೇ ಮಾಡಬಹುದು. ಸೊ ಈ ತರ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡಬೇಕಾಗುತ್ತೆ. ಜೊತೆಗೆ GST ಇವಾಗ ಆಲ್ಮೋಸ್ಟ್ ಅಲ್ಲಿ ಕಂಪಲ್ಸರಿ ಆಗಿದೆ. ಐ ಥಿಂಕ್ 40 ಲ್ಯಾಕ್ ಎಕ್ಸೀಡ್ ಆಯ್ತು ಟರ್ನ್ ಓವರ್ ಅಂದ್ರೆ GST ಮ್ಯಾಂಡೇಟರಿ ಇದೆ. ಸೊ ಅವಾಗ ಏನ್ ಮಾಡಬಹುದು ಅಂದ್ರೆ ಪ್ರತಿಯೊಂದು GST ಎಲ್ಲೆಲ್ಲಿ ಇನ್ಪುಟ್ ಕ್ಲೈಮ್ ಇದೆ, ಈಗ ಸಪೋಸ್ ಹೋಟೆಲ್ ಮತ್ತೆ ಕಾರ್ ತಗೊಳಕ್ ಬಿಟ್ಬಿಟ್ಟು ಎಲ್ಲೆಲ್ಲಿ ಕ್ಲೈಮ್ ಇದೆ GST ನಂಬರ್ ಕೊಟ್ಬಿಟ್ಟು ಅವ್ನಿಗೆ GST ಕ್ಲೈಮ್ ಮಾಡ್ಕೋಬೇಕಾಗುತ್ತೆ. ಸೊ ಈ ತರ ಎಲ್ಲ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡ್ಬೇಕಾಗುತ್ತೆ. ಗೌರ್ಮೆಂಟ್ ಎಷ್ಟು ಸ್ಮಾರ್ಟ್ ಆಗಿರುತ್ತೋ ನಾವು ಅಷ್ಟೇ ಸ್ಮಾರ್ಟ್ ಆಗ್ಬಿಟ್ಟು ನಮ್ಮ ಟ್ಯಾಕ್ಸ್ ನ ಆದಷ್ಟು ಸೇವ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ನಾನು ನಿದ್ದೆ ಜಾಸ್ತಿ ಮಾಡ್ಬೇಕು, ಸ್ಲೀಪಿಂಗ್ ಪಾರ್ಟ್ನರ್ ಆಗ್ಬೇಕು ನಾವು. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್. ಸೊ ಲೆಟ್ಸ್ ಸೇ ಈಗ ಪ್ರೆಸೆಂಟ್ಲಿ ಮಾರ್ಕೆಟ್ ಎಟ್ ಆಲ್ ಟೈಮ್ ಹೈ. ಓಕೆ, ಸೊ ಯೂಶುವಲಿ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ನಾನೀಗ ಇನ್ವೆಸ್ಟ್ ಮಾಡ್ಲಾ ಅಥವಾ ವೇಟ್ ಮಾಡ್ಲಾ. ಈ ಒಂದು ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳ್ಬೋದು ಈಗಿರೋದು ಪರಿಸ್ಥಿತಿ. ಈಗ ಇನ್ವೆಸ್ಟ್ ಮಾಡಿದ್ರು ಕಷ್ಟ, ಇನ್ವೆಸ್ಟ್ ಮಾಡಿಲ್ಲ ಅನ್ನೋ ಕಷ್ಟ ಅನ್ನೋ ತರ ಇದೆ. ಈಗ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇನ್ವೆಸ್ಟಿಂಗ್ ನಾನು ಮಾಡ್ಬೇಕು ಅಂತಂದ್ರೆ ಮಾಡ್ಬೇಕಾ ಮಾಡಬಾರ್ದಾ ಅಥವಾ ವೇಟ್ ಮಾಡ್ಬೇಕಾ? ಹೌ ಟು ಪ್ಲಾನ್ ಮೈ ಇನ್ವೆಸ್ಟಿಂಗ್ ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ? ನಟರಾಜ್, ಮಾರ್ಕೆಟ್ ಅಂತ ಬಂದ್ರೆ ಅದು ಟ್ರೇಡಿಂಗ್ ಆಗಲಿ ಇನ್ವೆಸ್ಟ್ಮೆಂಟ್ ಆಗಲಿ
ನಮ್ಮ ಎಮೋಷನ್ಸ್ ಮೇಲೆ ನಾವು ಬಹಳಷ್ಟು ಕಂಟ್ರೋಲ್ ಇಟ್ಕೋಬೇಕು ಅಂತ ಗುಣ ನಾವು ಬೆಳೆಸ್ಕೋಬೇಕು, ಕ್ವಾಲಿಟಿ ಬೆಳೆಸ್ಕೋಬೇಕು. ಇವಾಗ ನೋಡಿ 2 ಸಿನಾರಿಯೋ ಇದೆ. ಒಂದು ಇನ್ವೆಸ್ಟ್ ಮಾಡ್ಬೋದು, ಒಂದು ಇನ್ವೆಸ್ಟ್ ಮಾಡದೇ ಇರ್ಬೋದು. ಸಪೋಸ್ ನೀವು ಇನ್ವೆಸ್ಟ್ ಮಾಡಿದ್ರಿ ಅನ್ಕೊಳ್ಳಿ, ನಾಳೆ ಕರೆಕ್ಷನ್ ಆಯ್ತು 10%, ನಿಮಗೆ ಎಮೋಷನಲಿ ಪ್ರಾಬ್ಲಮ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಈಗ ಸಪೋಸ್ ಇನ್ವೆಸ್ಟ್ ಮಾಡಿದ್ರಿ ಅನ್ಕೊಳ್ಳಿ, ಮೇಲೋಗಿದೆ, ನೀವು ಖುಷಿ ಆಗ್ಬಿಡ್ತೀರಾ, ಕರೆಕ್ಟ್ ಅಲ್ವಾ? ಇಲ್ಲಿ 2 ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಇನ್ವೆಸ್ಟ್ ಮಾಡ್ಲಿಲ್ಲ ಅನ್ಕೊಳ್ಳಿ, ಇನ್ವೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನೀವು ಮಾರ್ಕೆಟ್ ಕೆಳಗೋಯ್ತು ಅನ್ಕೊಳ್ಳಿ, 10% ಕರೆಕ್ಷನ್ ಆಗುತ್ತೆ ಅನ್ಕೊಳ್ಳಿ, ಅವಾಗ ನಿಮಗೆ ಎಮೋಷನ್ಸ್ ಏನೋ ಖುಷಿ ಆಗುತ್ತೆ, ಓ ನಾನು ಮಾಡ್ಲಿಲ್ಲಪ್ಪ, ಸೇವ್ ಮಾಡ್ಕೊಂಡ್ಬಿಟ್ಟೆ ಅಂತ. ಸಪೋಸ್ 10% ಮೇಲ್ಗಡೆ ಹೋಯ್ತು ಅನ್ಕೊಳ್ಳಿ, 2 ಪಾಸಿಬಿಲಿಟಿ ಇದೆ, ಅವಾಗ ದುಃಖ ಆಗುತ್ತೆ, ಏನು ಇನ್ವೆಸ್ಟ್ ಮಾಡ್ಬೇಕಿತ್ತು ಅಂತ. ಸೊ ಈ 2 ಪಾಸಿಬಿಲಿಟಿ ಇದೆ ಆಕ್ಚುಲಿ ಮಾರ್ಕೆಟ್ ಅಲ್ಲಿ ನಾವು ತಿಳ್ಕೊಬೇಕು. ನೆಕ್ಸ್ಟ್ ಯಾರು ಕೂಡ ಓ ಇದೇ ಮಾರ್ಕೆಟ್ ಹೈ, ಇದೇ ಮಾರ್ಕೆಟ್ ಲೋ ಅಂತ ಹೇಳಕ್ ಆಗೋದಿಲ್ಲ. ಸೊ ಈ 2ಕ್ಕೂ ನಾವು ಎಮೋಷನ್ ಕಂಟ್ರೋಲ್ ನಾವು ಕ್ವಾಲಿಟಿ ಬೆಳೆಸ್ಕೋಬೇಕು. ಸೊ ನೆಕ್ಸ್ಟ್ ಈಗ ಸಪೋಸ್ ನಿಮಗೆ ಇದು ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗಬಹುದು, ನಾನು ಇದನ್ನ ಮಿಸ್ ಮಾಡ್ಕೊಳಕ್ ರೆಡಿ ಇಲ್ಲ ನಾನು ಅಂತ ಅನ್ನೋದಾದ್ರೆ, ನನ್ನ ಪ್ರಕಾರ ಒಂದು 50% ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡಬಹುದು. ಅವ್ರ ಹತ್ರ ಸಪೋಸ್ 1 ಲಕ್ಷ ಕ್ಯಾಪಿಟಲ್ ಇದೆ ಅಂದ್ರೆ ಒಂದ್ 50,000 ಇನ್ವೆಸ್ಟ್ ಮಾಡಿ, ಬೇರೆ ಬೇರೆ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಅಂದ್ರೆ 1 ವೀಕ್ ಒಳಗಡೆ ಇನ್ವೆಸ್ಟ್ ಮಾಡಿ, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಇನ್ವೆಸ್ಟ್ ಮಾಡಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಸಪೋಸ್ ಮಾರ್ಕೆಟ್ ಮೇಲ್ಗಡೆ ಹೋದ್ರೂ ಕೂಡ ಒಂದು 50% ಆಫ್ ದ ಕ್ಯಾಪಿಟಲ್ ನಾನು ಇನ್ವೆಸ್ಟ್ ಮಾಡಿದೀನಿ, ರಿಟರ್ನ್ಸ್ ಬಂದಿದೆ ಅಂತ ಖುಷಿ ಪಡಬಹುದು. ಸಪೋಸ್ ಮಾರ್ಕೆಟ್ ಕೆಳಗಡೆ ಬಂತು ಅನ್ಕೊಳ್ಳಿ, ಒಂದು 10% ಕರೆಕ್ಷನ್ ಆಯ್ತು ಅಂದ್ರೆ ನಿಮ್ಮ ಲಾಸ್ ಓನ್ಲಿ 50% ಆಫ್ ದ ಕ್ಯಾಪಿಟಲ್ ಆಗಿರುತ್ತೆ ಅಂತ ಖುಷಿ ಪಟ್ಬಿಟ್ಟು, ಸೊ ರಿಮೈನಿಂಗ್ 50% ಆಫ್ ದ ಕ್ಯಾಪಿಟಲ್ ನ ಅವಾಗ ಕರೆಕ್ಷನ್ ಆದಾಗ ಇನ್ವೆಸ್ಟ್ ಮಾಡಕ್ಕೆ ಪ್ಲಾನ್ ಮಾಡಬಹುದು. ಸೊ ಈ ತರ 2 ರೀತಿ ಪ್ಲಾನ್ ಮಾಡಬಹುದು. ಬಟ್ ಎಮೋಷನ್ಸ್ ಅಂತೂ ಬಂದೇ ಬರುತ್ತೆ, ಯಾವುದೇ ತರ ಆದ್ರೂ ಎಮೋಷನ್ಸ್ ಬಂದೇ ಬರುತ್ತೆ. ಸೊ ಅದನ್ನ ಹೇಗೆ ಮ್ಯಾನೇಜ್ ಮಾಡಬಹುದು, ಅದನ್ನ ಹೇಗೆ ಫೇಸ್ ಮಾಡಬಹುದು ಅಂತ ರೆಡಿ ಆಗ್ಬಿಟ್ಟು ಈ ತರ ಪ್ಲಾನ್ ಮಾಡಬಹುದು. ಅಂದಾಜು ಎಷ್ಟು ಪರ್ಸೆಂಟೇಜ್ಗೆ ರೆಡಿ ಇರಬೇಕು? ಸಪೋಸ್ ಈಗ ನಾನು ಇವನ್ 50% ಇನ್ವೆಸ್ಟ್ ಮಾಡ್ತಾ ಇದ್ರೆ ಮಾರ್ಕೆಟ್ 10% ಬೀಳುತ್ತೆ ಅಂತಂದ್ರು ಐ ವಿಲ್ ಬಿ ಫೇಸಿಂಗ್ 5% ಡ್ರಾ ಡೌನ್ ಅಲ್ವಾ? ಸೊ ಅಂದಾಜು ಲೆಕ್ಕದಲ್ಲಿ ಹೇಳ್ತೀವಿ ಅಂತಂದ್ರೆ ಯಾವ ತರ ಅದು ನನ್ ಕೇಳಿದ್ರೆ ಒಂದು 10 to 20% ಕರೆಕ್ಷನ್ಗೆ ರೆಡಿ ಇರ್ಲಿ ಯಾವಾಗ್ಲೂ. ಸೊ ಅವಾಗ ಏನಾಗುತ್ತೆ, ನಾವು ಮೆಂಟಲಿ ರೆಡಿ ಇದ್ಬಿಟ್ರೆ, ಈಗ ಸಪೋಸ್ ನಾನು ಏನೇ ಕೆಲಸ ಮಾಡಬೇಕು ಅನ್ಕೊಂಡ್ರೆ, ಏನೇ ಬಿಸ್ನೆಸ್ ಅಥವಾ ಏನೇ ಕೆಲಸ ಮಾಡಬೇಕು ಅನ್ಕೊಂಡ್ರೆ, ವರ್ಸ್ಟ್ ಸಿನಾರಿಯೋ ಏನಾಗುತ್ತೆ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ವರ್ಸ್ಟ್ ಸಿನಾರಿಯೋ ಏನಾಗುತ್ತೆ, ನನಗೆ ಎಷ್ಟು ಲಾಸ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು, ಆ ಲಾಸ್ಟಿಗೆ ನಾನು ರೆಡಿನಾ ಅಂತ ಕ್ವಶನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ರೆಡಿ ಆಗ್ತಾ ಹೋಗ್ತೀನಿ. ಸೊ ಅದೇ ತರ ಒಬ್ಬ ವ್ಯಕ್ತಿ ಈಗ ಸಪೋಸ್ 50,000 ಇನ್ವೆಸ್ಟ್ ಮಾಡ್ತೀನಿ ಅನ್ನೋದಾದ್ರೆ, ಅವನು ಈಗ ಸಪೋಸ್ ಮಾರ್ಕೆಟ್ ಒಂದು 20% ಕರೆಕ್ಷನ್ ಆಗುತ್ತೆ ಅಂದ್ರೆ ಎಷ್ಟು ಕಳ್ಕೊತೀನಿ ಅಂತ ಅವ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ 50,000ಕ್ಕೆ ಏನೋ 20% ಒಂದು 10,000 ಕಳ್ಕೊತಾನೆ. 10,000 ಲಾಸಿಗೆ ಅವ್ನು ರೆಡಿನಾ ಅಂತ ಅನ್ಕೊಂಡ್ರೆ 50,000 ಇನ್ವೆಸ್ಟ್ ಮಾಡ್ಬೋದು. ಸಪೋಸ್ ಅವ್ನ ಮೈಂಡ್ ಸೆಟ್ ಅನ್ಸಿದ್ರೆ 50,000 ಲಾಸಿಗೆ ನಾನು ರೆಡಿ ಇಲ್ಲಪ್ಪ, ಬರೀ 5,000 ಲಾಸಿಗೆ ರೆಡಿ ಅಂದ್ರೆ 50,000 ಇನ್ವೆಸ್ಟ್ ಮಾಡ್ಬೋದು, 25,000 ಇನ್ವೆಸ್ಟ್ ಮಾಡ್ಬೇಕಷ್ಟೇ. ಅವಾಗ ಮಾರ್ಕೆಟ್ ಮೇಲೋಯ್ತ್ರೆ, ರ್ಯಾಲಿ ಮಿಸ್ ಆದ್ರೆ ಬೇಜಾರ್ ಮಾಡ್ಕೋಬೋದು. ಮಾರ್ಕೆಟ್ ಇದ್ದೇ ಇರುತ್ತೆ, ಎಲ್ಲೂ ಹೋಗಲ್ಲ ಮಾರ್ಕೆಟ್. ಸೊ ಈ ಒಂದು ಆಸ್ಪೆಕ್ಟ್ ಅಲ್ಲೇನೆ ಎವ್ರಿಥಿಂಗ್ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಏನೇ ಇರ್ಬೋದು, ಅಲ್ಟಿಮೇಟ್ಲಿ ಒಂದು ಎಕನಾಮಿಕಲ್ ಗ್ರೋತ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಅಥವಾ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ, ವೆರ್ ಇಸ್ ಇಂಡಿಯಾ ಟುಡೇ? ನೀವು ಎಲ್ಲಿ ನೋಡ್ತಾ ಇದ್ದೀರಾ ಭಾರತವನ್ನ ಇವತ್ತಿನ ಕಾಲಕ್ಕೆ? ಅಂಡ್ ನೆಕ್ಸ್ಟ್ 5 to 10 years ವರ್ಗು ಅಂತ ನೋಡ್ತೀವಿ ಅಂತಂದ್ರೆ, ಹೌ ಯು ಸಿ ದ ಫ್ಯೂಚರ್ ಆಫ್ ಇಂಡಿಯಾ? ಓಕೆ, ಇದು ಮತ್ತೆ ಒಂದು ಬಹಳ ಒಳ್ಳೆ ಪ್ರಶ್ನೆ ನಟರಾಜ್. ಇಲ್ಲಿ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಇಂಡಿಯನ್ ಎಕಾನಮಿ ಅಥವಾ ಯಾವುದೇ ಒಂದು ಕಂಟ್ರಿ ಎಕಾನಮಿ ಚೆನ್ನಾಗಿದೆ, ಬಟ್ ಮಾರ್ಕೆಟ್ ಯಾಕೆ ಮೇಲೋಗ್ತಿಲ್ಲ ಅಂತ ಕ್ವಶನ್ ಮಾಡ್ಕೋತಾರೆ. ಅಥವಾ ಯಾವುದೋ ಮಾರ್ಕೆಟ್ ಮೇಲೋಗ್ತಾ ಇದೆ, ಯಾಕೆ GDP ಕಮ್ಮಿ ಬರ್ತಾ ಇದೆ ಅಂತಾನು ಕ್ವಶನ್ ಮಾಡ್ಕೋತಾರೆ. ಸೊ ನನ್ನ ಕೇಳಿದ್ರೆ ನಾವು ಕ್ಲಾರಿಟಿ ತಗೊಳಕ್ ಬಹಳಷ್ಟು ಇಂಪಾರ್ಟೆಂಟ್. ಎಕಾನಮಿ ಅಂದ್ರೆ ಏನು, GDP ಅಂದ್ರೆ ಏನು, ಸೊ ಅಲ್ಲ ಮಾರ್ಕೆಟ್ ಅಂದ್ರೆ ಏನು. ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಟ್ರಿ ಎಕಾನಮಿನ ಬೇರೆ ಬೇರೆ ಮೆಜರ್ ಇಂದ ಮೆಜರ್ ಮಾಡ್ತಾರೆ. ಅದು GDP ಇರ್ಬೋದು, GNP ಇರ್ಬೋದು, ಈ ತರ ಬೇರೆ ಬೇರೆ ಫ್ಯಾಕ್ಟರ್ಸ್ ಇಂದ ಮೆಜರ್ ಮಾಡ್ತಾರೆ. GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದು ಯೂಶಲಿ ಒಂದು ಸ್ಟ್ಯಾಂಡರ್ಡ್, ಎಲ್ಲಾ ದೇಶದ ಏನೋ ಅದ್ರದ್ದು ಆದಾಯನು GDP ಇಂದ ಮೆಜರ್ ಮಾಡ್ತಾರೆ. ಸೊ GDP ಅಂದ್ರೆ ಏನು ಅಂತಂದ್ರೆ, ಒಂದು ಕಂಟ್ರಿ ಒಂದು ಸರ್ವಿಸಸ್ ಇಂದ ಅಥವಾ ಒಂದು ಪ್ರಾಡಕ್ಟ್ಸ್ ಇಂದ ಎಷ್ಟು ಅರ್ನ್ ಮಾಡ್ತೇವೆ ಎವ್ರಿ ಇಯರ್ ಅನ್ನೋದನ್ನ ಅದು GDP ಅಂತ ಹೇಳ್ತಾರೆ ಅಷ್ಟೇ. ಸೊ ನಾವು ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಫ್ಟಿ ಅಂದ್ರೆ ಅದು ಒಂದು ಟಾಪ್ ಪರ್ಫಾರ್ಮಿಂಗ್ 50 ಕಂಪ್ನೀಸ್ ನ ಅವರೇಜ್ ಅಷ್ಟೇ. ಸೊ ಒಂದು ಕಂಟ್ರಿ ಬಹಳಷ್ಟು ಚೆನ್ನಾಗಿ ಮಾಡ್ತಾ ಇರಬಹುದು,
ಅವಾಗ ಆಟೋಮೆಟಿಕಲಿ ಟಾಪ್ 50 ಕಂಪ್ನೀಸು ಆಟೋಮೆಟಿಕಲಿ ಪರ್ಫಾರ್ಮ್ ಮಾಡ್ತಿರ್ತವೆ, ಯಾಕಂದ್ರೆ ಅಲ್ಲಿ ಲಿಂಕ್ ಆಗಿರುತ್ತೆ. ಸೊ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಏನೋ GDP ಕೆಳಗೆ ಹೋಗ್ತಾ ಇರುತ್ತೆ, GDP ಇನ್ಕಮ್ ಇರೋದಿಲ್ಲ, GDP ನಿಮ್ಗೆ ಒಳ್ಳೆ ನಂಬರ್ ತೋರಿಸ್ತಾ ಇರಲ್ಲ, ಆದ್ರೆ 50 ಕಂಪ್ನೀಸ್ ಅಂದ್ರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತೆ. ಯಾಕಂದ್ರೆ ಚೆನ್ನಾಗಿ ಇಲ್ದೇ ಇರೋ ಒಂದು ದೇಶದಲ್ಲೂ ಕೂಡ ಒಂದು 50 ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರ್ತವೆ, ಅಥವಾ ಒಂದು 10 ಕಂಪ್ನಿ 20 ಕಂಪ್ನಿ ಈ ತರ ಎಲ್ಲ ಇರುತ್ತೆ. ಸೊ ನಾವು ಇದನ್ನ ಎರಡನ್ನೂ ಬೇರೆ ಬೇರೆಯಾಗಿ ಕನ್ಸಿಡರ್ ಮಾಡಬೇಕು. ಜೊತೆಗೆ ಬಟ್ GDP ಚೆನ್ನಾಗಿದೆ ಅಂತಂದ್ರೆ ಏನೋ ಮಾರ್ಕೆಟ್ ಆಟೋಮೆಟಿಕಲಿ, ಯಾಕಂದ್ರೆ 50 ಕಂಪ್ನಿ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಾ ಇರ್ತವೆ. ಸೊ ಈ ತರ ಇರುತ್ತೆ. ಇಂಡಿಯನ್ ಇವಾಗ ನಾವು ಭಾರತದ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಇತ್ತೀಚೆಗೆ ಅದನ್ನ ನೀವು ನಮ್ಮ ಕರೆಂಟ್ ಯೂತ್ ಪಾಪ್ಯುಲೇಷನ್ ಬಹಳಷ್ಟಿದೆ. ಇವಾಗ ನಾವು ಬೇರೆ ಯಾವುದೇ ದೇಶಕ್ಕೆ ಕಂಪೇರ್ ಮಾಡ್ಕೊಂಡ್ರು ನಮ್ಮ ಯೂತ್ ಪಾಪ್ಯುಲೇಷನ್ ಇವಾಗ ಜಾಸ್ತಿ ಇದೆ. ಸೊ ಅದರಿಂದ ನೆಕ್ಸ್ಟ್ 5 to 10 years ಆಗಲಿ, ಒಂದು 20 years ಆಗಲಿ, ನಾನು ಇಂಡಿಯನ್ ಮಾರ್ಕೆಟ್ ಆಗಲಿ, ಇಂಡಿಯನ್ ಏನೋ ಎಕಾನಮಿ ಆಗಲಿ ಮೇಲ್ಗಡೆ ಹೋಗುತ್ತೆ ಅಂತಾನೆ ನಾನು ಬಹಳಷ್ಟು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಇಂಡಿಯನ್ಸ್ ಅಲ್ಲಿ ಸ್ಟ್ರೆಂತ್ ಏನಂತಂದ್ರೆ ಇಂಗ್ಲಿಷ್ ಪಾಪ್ಯುಲೇಷನ್ ಇರ್ಬೋದು, ಅಂದ್ರೆ ಇಂಗ್ಲಿಷ್ ಮಾತಾಡೋ ಪಾಪ್ಯುಲೇಷನ್ ಇರ್ಬೋದು. ಸೊ ಅದು ಬಹಳಷ್ಟಿದೆ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ, ಚೈನಾ ಕಂಪೇರ್ ಮಾಡಿದ್ರೆ ಅಥವಾ ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಇಂಗ್ಲಿಷ್ ಸ್ಪೀಕಿಂಗ್ ಪಾಪ್ಯುಲೇಷನ್ ಏನಿದೆ ಬಹಳಷ್ಟಿದೆ. ಸೊ ಹಾಗಾಗಿ ಒಂದು ಸರ್ವಿಸ್ ಸೆಕ್ಟರ್ ಅಲ್ಲಿ ಬಹಳಷ್ಟು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್. ಅಂಡ್ ನೀವು ನೋಡ್ತಿರ್ಬೋದು ಇತ್ತೀಚೆಗೆ ಎಜುಕೇಶನ್ ಕೂಡ ಬಹಳಷ್ಟು ಇಂಪ್ರೂವ್ ಆಗಿದೆ ಇಂಡಿಯಾದಲ್ಲಿ. ಸೊ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಅಮೆರಿಕದಲ್ಲಿ ಇಂಡಿಯಾದಿಂದ ಹೋಗ್ತಾ ಇದ್ದಾರೆ. ಸೊ ಈ ತರ ಏನೋ ಜಾಸ್ತಿ ಎಜುಕೇಶನ್ ಲೆವೆಲ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಬಹಳಷ್ಟು ಕಂಪ್ನೀಸ್, ಬಹಳಷ್ಟು ಫ್ಯಾಕ್ಟ್ರೀಸ್ ಕೂಡ ಈಗ ಇಂಡಿಯಾದಲ್ಲಿ ಸೆಟಪ್ ಆಗ್ತಾ ಇದೆ. ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟ್ ಕೂಡ ಕಾಂಪಿಟೇಷನ್ ಬಿದ್ಬಿಟ್ಟಿದೆ ಎಲ್ಲಾ ಕಂಪ್ನೀಸ್ ನ ಇನ್ವೈಟ್ ಮಾಡ್ಲಿಕ್ಕೆ. ಸೊ ಹಾಗಾಗಿ ನನ್ನ ಪ್ರಕಾರ ಏನೋ ಇನ್ನೂ ನೆಕ್ಸ್ಟ್ 5, 10, 20 years ಇಂಡಿಯಾ ಬಹಳಷ್ಟು ಮುಂದುವರಿಯುತ್ತೆ ಅಂತ ನನ್ನ ಪ್ರಕಾರ, ನನ್ನ ಅಭಿಪ್ರಾಯ. ಎನಿ ಪರ್ಟಿಕ್ಯುಲರ್ ಇಂಡಸ್ಟ್ರಿ, ಲೈಕ್ ಸ್ಪೆಸಿಫಿಕ್ ಇಂಡಸ್ಟ್ರಿ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಗಳು ಜಾಸ್ತಿ ಇದೆ, ಆ ತರದ್ದು ಯಾವ್ದಾದ್ರು ಇದೆಯಾ? ಓಕೆ, ಇದು ಬಹಳಷ್ಟು ಯೋಚನೆ ಮಾಡೋ ಅಂತ ವಿಷಯ ನಟರಾಜ್. ಇಲ್ಲಿ ನಾನು ನಿಖಿಲ್ ಕಾಮತ್ ಹೇಳೋದನ್ನ ನಾನು ರೀಕಾಲ್ ಮಾಡ್ಕೋತೇನೆ. ಸೊ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಒಂದು 2-3 ಸೆಕ್ಟರ್ ಅಲ್ಲಿ ಬುಲಿಶ್ ಇದಾರೆ ನೆಕ್ಸ್ಟ್ 10 years ಗೆ. ಸೊ ಒಂದೇನಂದ್ರೆ ಸೀನಿಯರ್ ಲಿವಿಂಗ್ ಅಂದ್ರೆ ನೀವು ನೋಡಿರ್ಬೋದು, ಮುಂಚೆ ಜಾಯಿಂಟ್ ಫ್ಯಾಮಿಲಿ, ಅಲ್ಲಿ ಸಪರೇಟ್ ಫ್ಯಾಮಿಲಿ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ. ಮಕ್ಕಳಿದಾರ, ಈಗ ಗಂಡ್ ಮಗುದು ಮದ್ವೆ ಆಯ್ತಾ, ಸೊ ಸೊಸೆ ಬರ್ತಾ ಇದ್ಲು, ಅವರೆಲ್ಲರೂ ಒಟ್ಟಿಗೆ ಇರ್ತಾ ಇದ್ರು. ಸೊ ಜಾಯಿಂಟ್ ಫ್ಯಾಮಿಲಿ ಹಾಗೆ ಇರ್ತಿತ್ತು, ಬೇರೆ ಫ್ಯಾಮಿಲಿ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ. ಬಟ್ ನಾವು ಬೆಳೀತಾ ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಸಪರೇಟ್ ಆಗೋ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಇವಾಗ ಪೇರೆಂಟ್ಸ್ ಮೈಂಡ್ ಸೆಟ್ ಹೇಗಿದೆ ಅಂದ್ರೆ, ಮಗನ್ ಮದ್ವೆ ಆಯ್ತಾ, ಮಗ ಸೊಸೆ ಸಪರೇಟ್ ಆಗಿರ್ಬೇಕು, ಬೇರೆ ಆಗಿರ್ಬೇಕು, ಅಥವಾ ಬೇರೆ ದೇಶಕ್ಕೋ ಬೇರೆ ನಗರಕ್ಕೋ ಎಲ್ಲ ಹೋಗ್ಬಿಡ್ತಾರೆ. ಸೊ ಅಪ್ಪ ಅಮ್ಮ ಇವಾಗ ಇಬ್ಬರೇ ಆಗ್ತಿದ್ದಾರೆ. ಸೊ ಇವಾಗ ಸೀನಿಯರ್ ಲಿವಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ. ಅದು ಹೇಗೆ ಅಂತಂದ್ರೆ, ಒಂದು ಸಣ್ಣ ಅಪಾರ್ಟ್ಮೆಂಟ್ ಅಥವಾ ಒಂದು ಮೀಡಿಯಂ ಸೈಜ್ ಅಪಾರ್ಟ್ಮೆಂಟ್ಸ್ ಇರುತ್ತೆ, ಅದು ಸೀನಿಯರ್ ಲಿವಿಂಗ್ ಅಪಾರ್ಟ್ಮೆಂಟ್ಸ್ ಅಂತಾರೆ. ಅದರಲ್ಲಿ ಫುಡ್ ಅವರೇ ಪ್ರೊವೈಡ್ ಮಾಡ್ತಾರೆ, ಮೆಡಿಕಲ್ ಫೆಸಿಲಿಟಿ ಅಲ್ಲೇ ಇರುತ್ತೆ, ಸೊ ಎಮರ್ಜೆನ್ಸಿ ಏನಾದ್ರು ಬೇಕಾದ್ರೆ ಫೆಸಿಲಿಟಿ ಅಲ್ಲೇ ಇರುತ್ತೆ. ಸೊ ಸೀನಿಯರ್ ಲಿವಿಂಗ್ ಅನ್ನೋ ಕಾನ್ಸೆಪ್ಟ್ ಜಾಸ್ತಿ ಆಗಿದೆ. ಸೊ ಆಟೋಮೆಟಿಕ್ಲಿ ಅಲ್ಲಿ ಕಾಸ್ಟ್ ಆಗ್ಲಿ ಅಥವಾ ಮಂತ್ಲಿ ಮೇಂಟೆನೆನ್ಸ್ ಆಗ್ಲಿ, ರೆಂಟ್ ಆಗ್ಲಿ ಜಾಸ್ತಿ ಇರುತ್ತೆ. ಸೊ ಇದು ಒಂದು ಸೆಕ್ಟರ್ ಮುಂದೆ ಬಹಳಷ್ಟು ಬುಲಿಶ್ ಅಂತ ನಿಖಿಲ್ ಕಾಮತ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ನನಗೂ ಸರಿ ಅನಿಸ್ತಾ ಇದೆ. ಜೊತೆಗೆ ಇನ್ನೊಂದೇನಂತಂದ್ರೆ ಈ ಗೇಮಿಂಗ್ ಅಂದ್ರೆ ಈಗ ಆನ್ಲೈನ್ ಗೇಮಿಂಗ್ ಅಂತಾನು ಹೇಳ್ಬಹುದು. ಇತ್ತೀಚೆಗೆ ಆನ್ಲೈನ್ ಗೇಮಿಂಗ್ ಕಾನ್ಸೆಪ್ಟ್ ಬಹಳಷ್ಟು ಆಗ್ತಾ ಇದೆ. ಸೊ ಮುಂಚೆ ಎಲ್ಲ ಈಗ ಒಂದು ರಮ್ಮಿ ಕಾರ್ಡ್ಸ್ ಅಂತಂದ್ರೆ, ಒಂದು ರಮ್ಮಿ ಅಂತಂದ್ರೆ 4-5 ಜನ ಯಾರು ಹಬ್ಬದಲ್ಲಿ ಸೇರ್ಕೊಂಡಾಗ ಅಥವಾ ಯಾರು 4-5 ಜನ ಸೇರ್ಕೊಂಡಾಗ ಅದನ್ನ ಆಟ ಆಡ್ತಿದ್ರು ಅಷ್ಟೇ. ಇವಾಗ ನಿಮ್ಗೆ ನೋಡಿರ್ಬೋದು ಬಹಳಷ್ಟು ಏನೋ ಆತರ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಈ ಗೇಮಿಂಗ್ ಅಂತ. ಸೊ ನಾನು ರಮ್ಮಿ ಒಂದೇ ಹೇಳ್ತಿಲ್ಲ, ಬೇರೆ ಬೇರೆ ಗೇಮ್ಗಳು ಬಹಳಷ್ಟು ಬಂದ್ಬಿಟ್ಟಿದೆ. ಸೊ ಆನ್ಲೈನ್ ಗೇಮಿಂಗ್ ಮೇಲೂ ಕೂಡ ಅವರು ಅದು ಬುಲಿಶ್ ಆಗಿದ್ದಾರೆ. ಸೊ ನನ್ ಕೇಳಿದ್ರೆ ಆ ಆನ್ಲೈನ್ ಗೇಮಿಂಗ್ ಮತ್ತೆ ಸೀನಿಯರ್ ಲಿವಿಂಗ್ ಇವೆರಡು ಬುಲಿಶ್ ಇರೋ ಸೆಗ್ಮೆಂಟ್ ಅಂತ ನನಗೆ ಅನ್ಸುತ್ತೆ ನಟ. ಓಕೆ, ಸೊ ಸುಮಾರು ವಿಷಯ ಮಾತಾಡಿದ್ವಿ ನಾವು, ಅಂದ್ರೆ ಟೆಕ್ನಿಕಲ್ ರಿಲೇಟೆಡ್ ಇರ್ಬೋದು ಅಥವಾ ಸುಮಾರು ರಿಲೇಟೆಡ್ ಟು ಮಾರ್ಕೆಟ್ಸ್ ನಾವು ಮಾತಾಡಿದ್ವಿ. ಬಟ್ ನಾವು ಐ ವಾಂಟ್ ಟು ಟಾಕ್ ಅಬೌಟ್ ದ ಬ್ಯಾಲೆನ್ಸ್ ಆಫ್ ಲೈಫ್. ಸಿ ಪರ್ಸನಲಿ ನನಗೆ ಬಹಳ ಇನ್ಸ್ಪಿರೇಷನ್ ನಿಮ್ ಕಡೆಯಿಂದ ಸಿಕ್ಕಿರ್ತಕ್ಕಂಥದ್ದು. ಐ ಥಿಂಕ್ ವಿ ಮೆಟ್ ಇನ್ ವಿಪಸನ. ಸೊ ವಿಪಸನದಲ್ಲಿ ಮೀಟ್ ಆಗಿದ್ದು ಆ ಒಂದು ಸಂದರ್ಭದಿಂದಾನೆ ತುಂಬಾ ಒಂದು ಇನ್ಸ್ಪೈರಿಂಗ್ ಪರ್ಸನ್ ನೀವು. ನನ್ನ ಪರ್ಸನಲ್ ಜೀವನದ ಮೇಲೂ ತುಂಬಾನೇ ಇಂಪ್ಯಾಕ್ಟ್ ಆಗಿದೆ. ಅಂಡ್ ವಾಟ್ ಐ ಲೈಕ್ ದ ಫ್ಯಾಕ್ಟ್ ದಟ್ ನೀವು ಪರ್ಸನಲ್ ಲೈಫ್ ಅನ್ನ ಮತ್ತೆ ನಿಮ್ಮ ಪ್ರೊಫೆಷನಲ್ ಲೈಫ್ ಅನ್ನ ತುಂಬಾ ಎಫೆಕ್ಟಿವ್ ಆಗಿ ಬ್ಯಾಲೆನ್ಸ್ ಮಾಡ್ತೀರಾ, ಎಸ್ಪೆಷಲಿ ರಿಲೇಟೆಡ್ ಟು ಹೆಲ್ತ್ ಅಂಡ್ ಯುವರ್ ಕ್ವಾಲಿಟಿ ಟೈಮ್. ನಿಮ್ಮ ಪರ್ಸನಲ್ ಆಗಿ ನೀವು ಕೊಡ್ತಕ್ಕಂಥ ಮೀ ಟೈಮ್ ನಿಮ್ದೇನಿದೆಯೋ ಅದು ತುಂಬಾ ಚೆನ್ನಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಯು ಟ್ರೀಟ್
ಪ್ರೊಫೆಷನ್ ಆಸ್ ಅ ಸಪರೇಟ್ ಥಿಂಗ್. ಓಕೆ. ಸೊ ಹೌ ಡು ಯು ಯಾವ ತರ ಇದನ್ನ ಮ್ಯಾನೇಜ್ ಮಾಡ್ತೀರಾ ನೀವು ಎರಡೂ ಸಪರೇಟ್ ಆಗಿ ಎಫೆಕ್ಟಿವ್ ಆಗಿ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ? ನನಗೆ ಕಂಡಿರುವಾಗಿ ನೀವು ಎಫೆಕ್ಟಿವ್ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅಂಡ್ ಹೌ ಡು ಯು ಡೂ ದಟ್? ಓಕೆ. ಎಷ್ಟು ಎಫೆಕ್ಟಿವ್ ಮ್ಯಾನೇಜ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನಟ್ರೆ. ಯಾಕೆಂದರೆ ಎಗೇನ್ ಡಿಪೆಂಡ್ ಆಗುತ್ತೆ. ಸೊ ನನ್ನ ಕೇಳಿದ್ರೆ ಎಗೇನ್ ನಮ್ಮ ನಂಬರ್ ಒನ್ ಪ್ರಿಯಾರಿಟಿ ಏನು ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಸೊ ನನ್ನ ಪ್ರಕಾರ ನನ್ನ ನಂಬರ್ ಒನ್ ಪ್ರಿಯಾರಿಟಿ ಯಾವಾಗಲೂ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತೇ ಆಗಿರುತ್ತೆ. ಈಗ ನೀವು ಎಷ್ಟೋ ಜನ ನೋಡಿರ್ತೀರ, ನಾನು ನೋಡಿದ್ದೀನಿ, ಬಹಳಷ್ಟು ದುಡ್ಡು ಮಾಡಿರ್ತಾರೆ, ಬಟ್ ಅವ್ರು ರಾತ್ರಿ ಮಲಗಿದ್ರೆ ನಿದ್ದೆ ಬರಲ್ಲ. ಅಂಡ್ ಇತ್ತೀಚೆಗೆ ಬಹಳಷ್ಟು ಯೂತ್ಸ್ ಕೂಡ ಸ್ಲೀಪಿಂಗ್ ಡಿಸಾರ್ಡರ್ ಇಂದ ಸಫರ್ ಆಗ್ತಾ ಇದ್ದಾರೆ, ನಿದ್ದೆ ಬರಲ್ಲ, ಸೊ ಅಂತ ಒದ್ದಾಡ್ತಿರ್ತಾರೆ. ಸೊ ಅಷ್ಟು ದುಡ್ಡು ಮಾಡ್ಬಿಟ್ಟು ಅಥವಾ ಅಷ್ಟು ಸಕ್ಸಸ್ ತಗೊಂಡ್ಬಿಟ್ಟು ಕೆರಿಯರಲ್ಲಿ ನೀವು ನಿದ್ದೆ ಬರಲಿಲ್ಲ ಅಂತಂದ್ರೆ ಏನು ಉಪಯೋಗ ಅಂತ ನನ್ನ ಕ್ವಶನ್. ಅಂದ್ರೆ ನೀವು ಮನಸ್ಸಲ್ಲಿ ಶಾಂತಿ ಇಲ್ಲ ಅಂದ್ರೆ ಏನು ಉಪಯೋಗ ಅಂತ ನಾನು ಕೇಳ್ತೀನಿ. ಸೊ ಅಟ್ ದ ಸೇಮ್ ಟೈಮ್ ಈಗ ನನ್ನ ಮನಃಶಾಂತಿ ಇದೆಯಪ್ಪ, ನಾನು ಭಾಳ ಪೀಸ್ಫುಲ್ ಆಗಿದ್ದೀನಿ, ನಾನು ಭಾಳ ಒಳ್ಳೆ ವ್ಯಕ್ತಿ ಅಂತ ನೀವು ಬಸ್ ಹತ್ತಿದ್ರೆ ಆಟೋ ಹತ್ತಿರ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವ್ನು ಕರ್ಕೊಂಡು ಹೋಗಲ್ಲ. ನಾನು ಭಾಳ ಒಳ್ಳೆ ವ್ಯಕ್ತಿ, ಬಿಟ್ಬಿಡಪ್ಪ, ನಾನು ಬಿಡಲ್ಲ, ದುಡ್ಡು ಕೊಡಪ್ಪ ಅಂತ ಕೇಳ್ತಾನೆ. ಸೊ ಸಮ್ವೇರ್ ಇವೆರಡರಲ್ಲೂ ಕೂಡ ನಮ್ಮ ಪರ್ಸನಲ್ ಲೈಫು ಮತ್ತೆ ಕೆರಿಯರಲ್ಲಿ ಬ್ಯಾಲೆನ್ಸ್ ಮಾಡೋದು ಭಾಳಷ್ಟು ಇಂಪಾರ್ಟೆಂಟ್ ಅಂತ ನಾನು ಅನ್ಕೋತೀನಿ. ಸೊ ಇದ್ರ ಜೊತೆಗೆ ನಾವು ಅನ್ಕೋತೀವಿ ನಟರಾಜ್, ಈಗ IT ವರ್ಕ್ ಮಾಡ್ಬೇಕಾದ್ರೆ ಆಗ್ಲಿ, ನಾನೇ ಇವಾಗ ರೀಕಾಲ್ ಮಾಡ್ಕೊಂಡ್ರೆ, ಈಗ ನಮ್ದು 8 to 5 ವರ್ಕ್ ಇತ್ತು ಅಂದ್ರೆ ನಾನು 8 to 5 ಪ್ರೊಡಕ್ಟಿವ್ ಆಗಿ ಇರ್ಲಿಲ್ಲ. ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೆ ಒಂದು 2 hours 3 hours ಅಂತ ಅನ್ಸುತ್ತೆ. ಬೇರೆ ಟೈಮಲ್ಲಿ ಏನೋ ಬ್ರೌಸ್ ಮಾಡು, ಬೇರೆ ಏನೋ ಚೆಕ್ ಮಾಡು, ಕಾಫಿಗೆ ಹೋಗು, ಊಟಕ್ಕೆ ಹೋಗು, ಸುತ್ತಾಡಕ್ ಹೋಗು, ಈ ತರ ಅನ್ಪ್ರೊಡಕ್ಟಿವ್ ಆಗೇ ಇರ್ತೀವಿ. ಸೊ ನಾವ್ ಈ ತರ ಬ್ಯಾಲೆನ್ಸ್ ತಗೊಂಡ್ರೆ ನನ್ನ ಪ್ರಕಾರ ಡೈಲಿ ಒಂದು 3-4 hours ಪ್ರೊಡಕ್ಟಿವ್ ಆಗಿ ವರ್ಕ್ ಮಾಡಿದ್ರು ಕೂಡ ನನ್ನ ಪ್ರಕಾರ ಯಾರದೇ ಆದ ಕೆರಿಯರಿಗೆ ಬೇಕಾದಷ್ಟು ಏನೋ ಗ್ರೋತ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ಕೋತೀನಿ. ಅಂಡ್ ಜೊತೆಗೆ ಇನ್ನೊಂದು ಹೇಳ್ತೀನಿ, ನೀವು ಯಾವಾಗಲೇ ನೋಡಿ, ಯಾರನ್ನೇ ನೋಡಿ, ಅವರು ಸಫರ್ ಆಗ್ತಾ ಇದ್ದಾರೆ ಅಥವಾ ಅವ್ರು ಬೇಜಾರಾಗ್ತಿದ್ದಾರೆ ಅನ್ನೋ ಎರಡೇ ಕಾರಣಕ್ಕಿರುತ್ತೆ. ಒಂದು ಏನೋ ಅವ್ರು ಯಾರ ಹತ್ರನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಈಗ ನೀವು ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ಕೊಂಡ್ರಿ ಅಂದ್ರೆ ಅದು ಯಾವಾಗ್ಲೂ ಅದು ಬೇಜಾರು ಮಾಡಕ್ಕೆ ರೆಡಿ, ಅದು ಒಂದು ಮೂಲ ಕಾರಣ. ಸೊ ಸೆಕೆಂಡ್ ರೀಸನ್ ಏನಂದ್ರೆ, ವೆನ್ ಯು ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್, ನೀವು ಈಗ ನನ್ನ ಹತ್ರ ಈ ಕಾರ್ ಇದೆ, ಅವನ ಹತ್ರ ಆ ಕಾರ್ ಇದೆ ಅಂತ ಕಂಪೇರ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಹ್ಯಾಪಿನೆಸ್ ಡಮರ್. ಯಾಕೆಂತಂದ್ರೆ ನಿಮ್ಮ ಹತ್ರ ಆ ಕಾರ್ ಇದೆ, ಆ ಕಾರ್ ಇಲ್ಲ, ನಿಮ್ಮ ಹತ್ರ ಈ ಕಾರ್ ಇದೆ. ಸಪೋಸ್ ನೀವು ನಾಳೆ ಆ ಕಾರ್ನು ರೀಚ್ ಆದ್ರಿ ಅನ್ಕೊಳ್ಳಿ, ನೆಕ್ಸ್ಟ್ ಇನ್ನೊಂದು ಯಾವ್ದೋ ಒಂದು ಕಾರ್ ಕಾಣುತ್ತೆ ನಿಮಗೆ, ಅಯ್ಯೋ ಆ ಕಾರ್ ಇಲ್ಲ ಅಂತಂದ್ರೆ ಕೊರಗೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇವೆರಡು ತೆಗೆದಾಕ್ಬಿಟ್ರೆ ತಲೆಯಿಂದ, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿಬಡಿ, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ. ಸೊ ಇವೆರಡು ಪಾಲಿಸಿ ಇಟ್ಕೊಂಡ್ರೆ ನೀವು ಬೇಜಾರಾಗೋ ಪ್ರಮಾಣ ನನ್ನ ಪ್ರಕಾರ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ನೈಸ್. ಸೊ ವೆಲ್, ಇವಾಗ ಲೈಕ್ ಇದು ಒಂಥರ ರ್ಯಾಪಿಡ್ ಫೈರ್ ರೌಂಡ್ ಅಂತ. ಸೊ ಬೇಸಿಕಲಿ ನಾನೊಂದು ಕ್ವಶನ್ ಕೇಳ್ತೀನಿ, ನೀವು ಒಂದ್ ವರ್ಡ್ ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಬಹಳ ಕಷ್ಟ. ಅಂಡ್ ಇಲ್ಲ, ಇನ್ ಕೇಸ್ ಇಫ್ ದೇರ್ ಇಸ್ ಅ ನೀಡ್ ಆಫ್ ಕ್ಲಾರಿಫಿಕೇಶನ್ ಅನ್ನಂಗಿದ್ರೆ ನಾನು ಫರ್ದರ್ ಇಲ್ಲ ಆಸ್ ದ ಫಾಲೋ ಅಪ್ ಕ್ವಶನ್. ರೆಡಿ? ಟ್ರೇಡಿಂಗ್ ಇನ್ವೆಸ್ಟಿಂಗ್? ಟ್ರೇಡಿಂಗ್. ವೈ ವೈ ನಾಟ್ ಇನ್ವೆಸ್ಟಿಂಗ್? ಇದು ಇಲ್ಲ, ಇದಿಲ್ಲ, ಎಕ್ಸ್ಪ್ಲೇಷನ್ ಕೊಡ್ಬೇಕಾಗತ್ತೆ. ಅಲ್ಲ, ಇದನ್ನ ನಾನು ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ. ಸೊ ನಾನು ಸ್ಟಾರ್ಟ್ ಮಾಡಿದಾಗ್ಲೂ ಕೂಡ ಐ ವಾಸ್ ವೆರಿ ಕ್ಲಿಯರ್, ಇಂಟ್ರಾಡೇ ಟ್ರೇಡಿಂಗ್ ಅಂತಾನೆ ನಾನು ಸ್ಟಾರ್ಟ್ ಮಾಡಿದ್ದು. ಇಂಟ್ರಾಡೇ ಟ್ರೇಡಿಂಗ್ ಅಲ್ಲೇ ನಾನು ಅವಾಗ ಬಹಳಷ್ಟು ಸ್ಟ್ರಗಲ್ ಆಗಿ ನಾನು ಪ್ರೊಸೀಡ್ ಆಗಿದ್ದು. ಬಟ್ ಇತ್ತೀಚೆಗೆ ಅನ್ಸುತ್ತೆ ನನಗೆ ಇನ್ವೆಸ್ಟ್ಮೆಂಟ್ ಬೆಟರ್ ಏನೋ, ಜಾಸ್ತಿ ಟೈಮ್ ಸಿಗುತ್ತೆ, ಜಾಸ್ತಿ ಲಕ್ಸುರಿ ಸಿಗುತ್ತೆ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಆ ಟ್ರೇಡಿಂಗ್ ಮೇಲೆ ನಂದು ಪ್ಯಾಷನ್ ಆಗ್ಲಿ ಅದು ಇದಾಗ್ಲಿ ಕಡಿಮೆ ಆಗಿಲ್ಲ. ಮೇ ಬಿ ಆಫ್ಟರ್ 5 years ನೀವು ಕೇಳಿದ್ರೆ ಅವಾಗ ಮೇ ಬಿ ಇನ್ವೆಸ್ಟ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ಆಸ್ ಆಫ್ ನೌ ಟ್ರೇಡಿಂಗ್ ಅಂತಾನೆ ತಗೋತೀನಿ ನಾನು. ಓಕೆ. ಯುವರ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಟುವರ್ಡ್ಸ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ? ಇನ್ವೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲ, ನಂಗೆ ಜೆಸ್ಸಿ ಲಿವರ್ಮೋರ್ ಬಹಳಷ್ಟು ಇಷ್ಟ. ಜೆಸ್ಸಿ ಲಿವರ್ಮೋರ್ ಅವ್ರದ್ದು ಬುಕ್ಸ್ ಎಲ್ಲ ಅಥವಾ ರಿಲೇಟೆಡ್ ಎಲ್ಲ ನಾನು ಬಹಳಷ್ಟು ಓದಿದ್ದೀನಿ. ಸೊ ಅವ್ರು ಯಾವ ತರ ಯಾವ ಬುಕ್ ಅಂತ ಹೇಳ್ಬೋದಾ? ದ ರೆಮಿನಿಸೆನ್ಸ್ ಆಫ್ ಸ್ಟಾಕ್ ಆಪರೇಟರ್ ಅಂತ ಒಂದು ಬುಕ್ ಇದೆ. ಅದು ಜೆಸ್ಸಿ ಲಿವರ್ಮೋರ್ ಮೇಲ್ಗಡೆ ಇದೆ. ಟೈಟ್ಲ್ ಓದಕ್ಕೆ ಕಷ್ಟ ಆಗುತ್ತೆ ನನಗೆ. ದ ರೆಮಿನಿಸೆನ್ಸ್ ಆಫ್ ಸ್ಟಾಕ್ ಆಪರೇಟರ್ ಅಂತ ಅಥವಾ ಜೆಸ್ಸಿ ಲಿವರ್ಮೋರ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅಮೆಝಾನ್ ಅಲ್ಲಿ ಸಿಗುತ್ತೆ, ಬೇಕಾದಷ್ಟು ಬುಕ್ ಸಿಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಆ ಬುಕ್ ನನಗೆ ಬಹಳ ಇಷ್ಟ. ಯಾಕೆಂದ್ರೆ ಅವರು ನ್ಯಾಚುರಲ್ ಆಗಿ ಬೈ ಸಣ್ಣ ಹುಡುಗಿಂದ ಅವ್ರು ಹೇಗೆ ಗ್ರೋತ್, ಇಟ್ಸ್ ನಾಟ್ ಅಬೌಟ್ ಟ್ರೇಡಿಂಗ್, ಅವ್ರು ಹೇಗೆ ಆಸ್ ಅ ಪರ್ಸನ್ ಎವಾಲ್ವ್ ಆದ್ರು ಅಂತ ಇದೆ. ಸೊ ಆ ಬುಕ್ ನನಗೆ ಬಹಳಷ್ಟು ಇನ್ಸ್ಪಿರೇಷನ್ ಅಂತ ಹೇಳ್ಬಹುದು. ಟುವರ್ಡ್ಸ್ ಲೈಫ್ ಅಂದ್ರೆ ಸದ್ಗುರು ನಟರಾಜ್. ಸೊ ಎಲ್ಲಾ ಸದ್ಗುರು ಅವರು ಮಾತಾಡಿರೋ ವಿಡಿಯೋ ಇರ್ಬೋದು ಅಥವಾ ಅವ್ರು ಬರ್ದಿರೋ ಬುಕ್ಸ್ ಇರ್ಬೋದು. ಸೊ ಅದು ನನಗೆ ಬಹಳಷ್ಟು ಇನ್ಸ್ಪಿರೇಷನ್. ಓಕೆ.
ಬೆಸ್ಟ್ ಟ್ರೇಡ್ ನಿಮ್ ಲೈಫಲ್ಲಿ ಇವತ್ತು ಕೂಡ ನನ್ನ ಮೆಮೊರೇಬಲ್ ಟ್ರೇಡ್ ಅಪ್ಪ ಇದು ಅಥವಾ ಮೆಮೊರೇಬಲ್ ಇನ್ವೆಸ್ಟ್ಮೆಂಟ್ ಅಂತ ನಿಮ್ಗೆ ಅನ್ಸಿದ್ದು ಗುಡ್ ವೇದಲ್ಲಿ? ಸೊ ಅದು ನೀವು ಮೀಟ್ ಮಾಡಕ್ ಕಾರಣ ಆಗಿರೋ ಟ್ರೇಡ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಸರ್ಜಿಕಲ್ ಸ್ಟ್ರೈಕ್ ಆಯ್ತು. ಸೊ ಸರ್ಜಿಕಲ್ ಸ್ಟ್ರೈಕ್ ಆದಾಗ ನಾನು ನಂದೇ ಆದ ಕಾರಣಕ್ಕೆ, ಅಂದ್ರೆ ನನಗೆ ಗೊತ್ತಿತ್ತು ಅಂತ ನಾನು ಹೇಳಲ್ಲ, ಸೊ ನಂದು ಸಿಸ್ಟಮ್ ಅಲ್ಲಿ ಶಾರ್ಟ್ ಬಂದಿತ್ತು, ಹಾಗಾಗಿ ನಾನು ಪುಟ್ ಆಪ್ಷನ್ಸ್ ಬೈ ಮಾಡಿದ್ದೆ. ಸೊ ಪುಟ್ ಆಪ್ಷನ್ಸ್ ಬೈ ಮಾಡಿದಾಗ ಅಗೇನ್ ಅವತ್ತು ನಾನು ಏನೋ ಇಂಟೆಲಿಜೆಂಟ್ ಅನ್ಕೊಂಡು ಒಂದೊಂದು ಲೆವೆಲ್ಗೆ ಬುಕ್ ಮಾಡ್ಕೊಂತ ಹೋದೆ ಪ್ರಾಫಿಟ್ನ. ಬಟ್ ನಾನು ಸಪೋಸ್ ಪರ್ಟಿಕ್ಯುಲರ್ ಇವೆಂಟ್ಸ್ ಅಲ್ಲಿ ಕ್ಲೋಸ್ ಮಾಡ್ದಲ್ಲೇ ನಾನು ಎಂಡ್ ಆಫ್ ಡೇ ವರೆಗೂ ಕ್ಯಾರಿ ಮಾಡಿದ್ದೆ ಅಂದ್ರೆ ಅವತ್ತು ನಾನು ಏನು ಪ್ರಾಫಿಟ್ ಮಾಡಿದೆ ಅದು 3 to 4 times ಅಷ್ಟು ಪ್ರಾಫಿಟ್ ಮಾಡಿರ್ತಾ ಇದ್ದೆ ನಾನು ಸಪೋಸ್ ಕ್ಯಾರಿ ಮಾಡಿದ್ರೆ. ಬಟ್ ನಾನು ಏನಕ್ಕೆ ಕ್ಯಾರಿ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನನಗೆ ಆ ಪ್ರಾಫಿಟ್ ನ ನೋಡಿ ಅದನ್ನ ಡೈಜೆಸ್ಟ್ ತಡ್ಕೊಳಕ್ಕೆ ಆಗ್ಲಿಲ್ಲ. ಸೊ ಹಾಗಾಗಿ ನಾನು ಇಮಿಡಿಯೇಟ್ ಆಕ್ಟ್ ಮಾಡ್ಬಿಟ್ಟು ಅದನ್ನ ತಗೋತಾ ಇದ್ದೆ. ಸೊ ವಿಪಸನಾದಲ್ಲಿ ನಾವು ಒಬ್ರದ್ದು ಐ ಕಾಂಟ್ಯಾಕ್ಟ್ ಮಾಡೋ ಆಗಿಲ್ಲ. ನಮಗೆ ಆದ ಒಂದು ಸ್ಪೇಸ್ ಇರುತ್ತೆ, ಅಲ್ಲೇ ಕೂತ್ಕೋಬೇಕು. ನಮಗೆ ಆದ ಒಂದು ಸಪ್ರೇಟ್ ರೂಮ್ ಇರುತ್ತೆ, ನಾವು ಅಲ್ಲೇ ಮಲ್ಕೋಬೇಕು. ಸೊ ನಾವು ಮೊಬೈಲ್ ಯೂಸ್ ಮಾಡಂಗಿಲ್ಲ, ಒಂದು ಬುಕ್ ಪೆನ್ ಯೂಸ್ ಮಾಡಂಗಿಲ್ಲ. ಡೈಲಿ ಒಂದು ಅಪ್ರಾಕ್ಸಿಮೇಟ್ 13 to 14 hours ಮೆಡಿಟೇಷನ್ ಮಾಡಬೇಕು. ಇದು ವಿಪಸನ ಪ್ರೋಗ್ರಾಮು. ಸೊ ಆ ಟ್ರೇಡ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನನಗೆ ತಡ್ಕೊಳಕ್ಕಾಗದಲ್ಲ ಇದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ವಿಪಸನ ಆಗೋದೆ. ಸೊ ಅಲ್ಲಿಂದ ಬಹಳಷ್ಟು ನನ್ನ ಕ್ಲಾರಿಟಿ ಬಂತು. ಮೇ ಬಿ ಆ ಟ್ರೇಡ್ ನಾನು ಹೈಲೈಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಅದೇ ನನ್ನ ಫೇವ್ರೆಟ್ ಟ್ರೇಡ್ ಅಂತ ಹೇಳ್ತೇನೆ. ವರ್ಸ್ಟ್ ಟ್ರೇಡ್? ವರ್ಸ್ಟ್ ಟ್ರೇಡ್ ಭಾಳ ಇದೆ ಬಿಡಿ. ವರ್ಸ್ಟ್ ಆಫ್ ದ ವರ್ಸ್ಟ್ ಟ್ರೇಡ್ ಅಂತ ನನ್ ಕೇಳಿದ್ರೆ, ನಂದು ಸತ್ಯಮಲ್ಲಿ ನಾನು ಪ್ರಾಫಿಟ್ ಮಾಡಿದ್ನಲ್ಲ, ಒಂದು 2 to 2.5 lakh ಪ್ರಾಫಿಟ್ ಮಾಡಿದೆ. ನನ್ನ ಪ್ರಕಾರ ಅದೇ ವರ್ಸ್ಟ್ ಟ್ರೇಡ್ ಅಂತ ಹೇಳ್ತೀನಿ. ಅದ್ರಲ್ಲಿ ನಾನು ಪ್ರಾಫಿಟ್ ಮಾಡಿದೆ, ಬಟ್ ಅದೇ ನನ್ನ ವರ್ಸ್ಟ್ ಟ್ರೇಡ್. ಯಾಕಂದ್ರೆ ಅದರಿಂದ ನಾನು ರಾಂಗ್ ಲೆಸನ್ ನ ಬಹಳಷ್ಟು ಇಂಪಾರ್ಟೆಂಟ್, ಇದರಿಂದ ನಾನು ದುಡ್ಡು ಮಾಡಬಹುದು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ನಾನು ಆ ದುಡ್ಡು ಮಾಡಿರೋ ಟ್ರೇಡ್ನೇ ನನ್ನ ಪ್ರಕಾರ ವರ್ಸ್ಟ್ ಟ್ರೇಡ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೂಪರ್. ಸೊ ಎನಿ ಪರ್ಟಿಕ್ಯುಲರ್ ಟೂಲ್, ಒನ್ ಟೂಲ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದು, ಟೂಲ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಫಾರ್ ಟ್ರೇಡಿಂಗ್ ವ್ಯೂ. ಓಕೆ. ಸ್ಟ್ರಾಟಜಿ ಇಂಟ್ರಾಡೇಲಿ ORB ನನಗೆ ಬಹಳ ಫೇವರೇಟ್ ಸ್ಟ್ರಾಟಜಿ. ಓಕೆ. ಯು ಕ್ಯಾನ್ ಟೇಕ್ ಪೊಸಿಷನಲ್ ಟ್ರೇಡಿಂಗ್ ಅಲ್ಲಿ. ಸೊ ಪೊಸಿಷನಲ್ ಟ್ರೇಡಿಂಗ್ ಅಲ್ಲಿ ಯಾವುದು? ಪೊಸಿಷನಲ್ ಟ್ರೇಡಿಂಗ್ ಅಲ್ಲಿ ಅಂದ್ರೆ ನಾನು ಡೈರೆಕ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯೂಸ್ ಮಾಡ್ಬಿಟ್ಟು ಟ್ರೇಡ್ ಮಾಡೋದನ್ನ ಪ್ರಿಫರ್ ಮಾಡ್ತೀನಿ. ಬ್ರೇಕ್ಔಟ್ ಟ್ರೇಡಿಂಗ್ ನನಗೆ ಬಹಳಷ್ಟು ಇಷ್ಟ. ಓಕೆ. ಬಿಗ್ಗೆಸ್ಟ್ ಚಾಲೆಂಜ್ ನೀವು ಫೇಸ್ ಮಾಡಿರೋದು ಟ್ರೇಡಿಂಗ್ ಅಲ್ಲಿ? ಆ ಬಿಗ್ಗೆಸ್ಟ್ ಚಾಲೆಂಜ್ ಯಾವಾಗಲೂ ಬರ್ತಾನೆ ಇರುತ್ತೆ ನಟರಾಜ್. ಈಗ ವೀಕ್ಲಿ ಆಪ್ಷನ್ಸ್ ಇಂಟ್ರೊಡ್ಯೂಸ್ ಮಾಡಿದಾಗ ಎಗೇನ್ ಒನ್ ಸೆಟ್ ಆಫ್ ಚಾಲೆಂಜ್. ನಾವು ಯಾಕೆಂದ್ರೆ ನಾವು ಆಪ್ಷನ್ಸ್ ಬೈಯಿಂಗ್ ಮಾಡ್ತಿದ್ವಿ ಮುಂಚೆ. ಸೊ ವೀಕ್ಲಿ ಆಪ್ಷನ್ಸ್ ಬಂದ ತಕ್ಷಣ ಟೈಮ್ ಡಿಕೆ ನಮ್ಗೆ ಲಾಸ್ ಬಹಳಷ್ಟು ಆಗ್ತಾ ಇತ್ತು. ಸೊ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಒಂದು ಬಿಗ್ಗೆಸ್ಟ್ ಚಾಲೆಂಜ್. ನೆಕ್ಸ್ಟ್ ನಾವು ಫ್ಯೂಚರ್ಸ್ ಟ್ರೇಡ್ ಮಾಡ್ತಾ ಇದ್ವಿ. ಫ್ಯೂಚರ್ಸ್ ಅಲ್ಲಿ ಸಡನ್ ಆಗಿ ಮಾರ್ಜಿನ್ ರಿಕ್ವೈರ್ಮೆಂಟ್ ತೆಗೆದಾಕ್ಬಿಟ್ರೆ ಇಂಟರ್ಡೇ ಲೆವೆಲ್ ಅಲ್ಲಿ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಅವಾಗ ಒಂದು ಬಿಗ್ಗೆಸ್ಟ್ ಚಾಲೆಂಜ್. ಸೊ ಇವಾಗ ಸ್ಪೈಕ್ಸ್ ಬರ್ತಾ ಇದೆ, ಇದು ಬಿಗ್ಗೆಸ್ಟ್ ಚಾಲೆಂಜ್. ಸೊ ನನ್ನ ಪ್ರಕಾರ ಬಿಗ್ಗೆಸ್ಟ್ ಚಾಲೆಂಜ್ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಇರುತ್ತೆ, ಅದು ಇಲ್ಲ ಅಂತ ಇರೋದೇ. ಮಾರ್ಕೆಟ್ ಬಿಗ್ ಚಾಲೆಂಜ್, ಮಾರ್ಕೆಟ್ ಬಿಗ್ಗೆಸ್ಟ್ ಚಾಲೆಂಜ್. ಸೊ ಯಾವಾಗಲೂ ಇದ್ದೇ ಇರುತ್ತೆ. ಸೂಪರ್. ಸೊ ನೀವು ಟ್ರೇಡ್ ತಗೊಂಡಿರೋದ್ರಲ್ಲಿ ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಲಾಸ್ ಆಗಿರೋ ಟ್ರೇಡ್ ಯಾವುದು ಅಂತ ಹೇಳ್ಬೋದಾ? ಮ್ಯಾಕ್ಸಿಮಮ್ ಲಾಸ್ ಅಂದ್ರೆ ನಾನು ಕ್ಯಾಪಿಟಲ್ ವೈಪ್ಔಟ್ ಮಾಡ್ಕೊಂಡ್ರೆ ಸಿನಾರಿಯೋಗಳು ಇದಾವೆ. ಸ್ಟಾರ್ಟಿಂಗ್ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಿಗ್ ಸೈಜಬಲ್ ಕ್ಯಾಪಿಟಲ್ ನಾನು ಹೇಳೋದು. ಹೌದು, ಯಾಕೆಂದ್ರೆ ಕ್ಯಾಪಿಟಲ್ ಎಷ್ಟಾಗುತ್ತೆ ಅನ್ನೋದು ಮ್ಯಾಟ್ರ್ ಆಗಲ್ಲ ನಟರಾಜ್. ಯಾವತ್ತು ನಾವು ಪರ್ಸೆಂಟೇಜ್ ವೈಸ್ ಅಲ್ಲೇ ಹೋಗ್ಬೇಕು. ಈಗ ನಂದು ಎಷ್ಟೇ ಕ್ಯಾಪಿಟಲ್ ಇರಲಿ, ನಂದು ಈಗ 1%, 2% ಲಾಸ್ ಅಂತಂದ್ರೆ ನನ್ನ ಪ್ರಕಾರ ಅದು ಒಳ್ಳೆ ಟ್ರೇಡ್. ಅಂದ್ರೆ ಲಾಸ್ ಆದ್ರೂ ಕೂಡ ನಂದು ಎಷ್ಟೇ ಕ್ಯಾಪಿಟಲ್, ಎಷ್ಟೇ ಸ್ಮಾಲ್ ಕ್ಯಾಪಿಟಲ್ ಇರಲಿ, ಅದು 50% ಲಾಸ್ ಆಯ್ತು ನನ್ನ ಪ್ರಕಾರ ಅದು ವರ್ಸ್ಟ್ ಟ್ರೇಡೇನೆ. ಸೊ ನಾನು ಸ್ಟಾರ್ಟ್ ಮಾಡಿದಾಗ, ಈಗ ನಾನು ಏನೋ ಬಹಳಷ್ಟು ವರ್ಷಗಳಿಂದ ಇಂಟ್ರಾಡೇ ಸ್ಟಾರ್ಟ್ ಮಾಡಿದಾಗ, ಸೊ ನಾನು ಸ್ಟಾರ್ಟಿಂಗ್ ಒಂದು 2-3 times ಕ್ಯಾಪಿಟಲ್ ವೈಪ್ಔಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ನಾನು ಸ್ಟಾರ್ಟಿಂಗ್ ಒನ್ ಟ್ರೇಡ್ 2 ಟ್ರೇಡ್ ಅಲ್ಲಿ ರಿವೆಂಜ್ ಟ್ರೇಡ್ ಮಾಡ್ಬಿಟ್ಟು ಅವತ್ತೇ, ಅಂದ್ರೆ ಒಂದೇ ದಿನದಲ್ಲೇ 50% ಕ್ಯಾಪಿಟಲ್ ಎಲ್ಲ ಕಳ್ಕೊಂಡಿದ್ದೀನಿ ಅವಾಗ ಸ್ಟಾರ್ಟಿಂಗ್ ಅಲ್ಲಿ. ಸೊ ನನ್ನ ಪ್ರಕಾರ ಇವೆಲ್ಲ ವರ್ಸ್ಟ್ ಟ್ರೇಡ್ ಅಂತಾನೆ ಹೇಳ್ಬೋದು. ಓಕೆ. ಸೊ ಸಪೋಸ್ ನೀವು ಈಗ ಒಬ್ಬ ಬಿಗಿನರ್ ಇದ್ದಾರೆ, ಅಥವಾ ಇವಾಗ ಅವರು ಇನ್ವೆಸ್ಟಿಂಗ್ ಅವ್ರ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ, ಒನ್ ಆಫ್ ದ ಬೆಸ್ಟ್ ಬುಕ್ಸ್ ಅವ್ರು ಇಮಿಡಿಯೇಟ್ಲಿ ಓದಬೇಕು ಅಂತಕ್ಕಂಥ ಒಂದು ಬುಕ್ ನಿಮ್ಮ ಪ್ರಕಾರ? ಇನ್ವೆಸ್ಟಿಂಗ್ ಹೇಳ್ತಿದ್ರೆ ಬುಕ್, ಇನ್ವೆಸ್ಟಿಂಗ್ ಆರ್ ಟ್ರೇಡಿಂಗ್, ಎನಿಥಿಂಗ್ ಇಟ್ ಕುಡ್ ಬಿ. ಓಕೆ, ಇನ್ವೆಸ್ಟಿಂಗ್ ಟ್ರೇಡಿಂಗ್ ಸಪರೇಟ್ ಆಗಿ ಹೇಳೋಣ ಬೇಕಾದ್ರೆ. ಓಕೆ. ಸೊ ಇಂಗ್ಲಿಷ್ ಅಲ್ಲಾದ್ರೆ ಪ್ರಸನ್ಜಿತ್ ಪೋಲ್ ಬರ್ದಿರೋದು ಹೌ ಟು ಅವಾಯ್ಡ್ ಲಾಸಸ್ ಅಂಡ್ ಮೇಕ್ ಪ್ರಾಫಿಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಂತ ಇದೆ. ಸೊ ಅದು ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟಿಗೆ ಬೆಸ್ಟ್ ಬುಕ್ ಅಂತಾನೆ ಹೇಳ್ತೀನಿ. ಸೊ ಟ್ರೇಡಿಂಗಿಗೆ ಅಂತಂದ್ರೆ ಟೆಕ್ನಿಕಲ್ ಕಾನ್ಸೆಪ್ಟ್ ಕೂಡ ಕಲಿಬೇಕು ಅಂದ್ರೆ ಟ್ರೇಡಿಂಗ್ ಇನ್ ದ ಝೋನ್ ನನ್ನ ಪ್ರಕಾರ ಅದು ಬೆಸ್ಟ್ ಬುಕ್ ಅಂತ ಹೇಳ್ತೀನಿ ನಟರಾಜ್. ಮಾರ್ಕ್ ಡಗ್ಲಸ್. ಓಕೆ. ಸೊ ಈಗ ನೀವು ಸುಮಾರು ಪುಸ್ತಕಗಳು ಬರೆದಿದ್ದೀರಾ, ಲೈಕ್ ಐ ಥಿಂಕ್ ಮೋರ್ ದ್ಯಾನ್ 5 books ಆನ್ ಟ್ರೇಡಿಂಗ್. ಈ ಪರ್ಟಿಕ್ಯುಲರ್ ಕೇಸಲ್ಲಿ ನಿಮ್ಮ ಎಲ್ಲಾ ಬುಕ್ಸ್ಗಳಲ್ಲಿ ನಿಮಗೆ ಬಹಳ ಹತ್ತಿರವಾಗಿರ್ತಕ್ಕಂಥ ಪುಸ್ತಕ ಯಾವುದು?
ನನಗೆ ಬಹಳಷ್ಟು ಹತ್ರ ಆಗಿರೋ ಬುಕ್ಕು 2 ಬುಕ್ ಇದೆ ಆಕ್ಚುಲಿ. ಒಂದು ಹೌ ಟು ಮೇಕ್ ಮನಿ ವಿತ್ ಬ್ರೇಕ್ಔಟ್ ಟ್ರೇಡಿಂಗ್ ಅಂತ. ಇದು ನನಗೆ ಯಾಕೆ ಬಹಳಷ್ಟು ಇಷ್ಟ ಅಂತಂದ್ರೆ ನಾನು ಅದನ್ನ ಬಹಳಷ್ಟು ಕಮ್ಮಿ ಟೈಮಲ್ಲಿ ಬರ್ದಿದ್ದು. ಜೊತೆಗೆ ಅದು ಸಡನ್ ಆಗಿ ರೀಚ್ ಆಗ್ಬಿಡ್ತು. ಅದು ನಾನು ಇನ್ನೂ ನೆನಪಿದೆ, ನಾನು ಅದನ್ನ ಅಮೆಝಾನ್ KDP ಆನ್ಲೈನ್ ಅಲ್ಲಿ ಪಬ್ಲಿಷ್ ಮಾಡಿದೆ. ಬಿಕಾಸ್ ಅದು ಬರೀ 72 ಪೇಜ್ ಇತ್ತು ನಾನು ಫಸ್ಟಿಗೆ ಬರೆದಾಗ. ಅದನ್ನ ಪೇಪರ್ ಬ್ಯಾಕಲ್ಲಿ ಪಬ್ಲಿಷ್ ಮಾಡ್ತೀನಿ ಅಂದ್ರೆ 2 ಲಕ್ಷ 3 ಲಕ್ಷ ಕೊಡಬೇಕಿತ್ತು. ಅಷ್ಟು ಬೇಡ ಅಂತ ಹೇಳ್ಬಿಟ್ಟು ನಾನಾಗಿ ಹುಡುಕೊಂಡು ಅಮೆಝಾನ್ KDP ಇತ್ತು ಅಂತೇಳಿ ಅದನ್ನ ಪಬ್ಲಿಷ್ ಮಾಡಿದೆ. ಅದನ್ನ ಬಹಳಷ್ಟು ಕೆಲವೊಬ್ಬರು ಟ್ರೇಡರ್ಸ್ ನನ್ನ ಫ್ರೆಂಡ್ಸಿಗೆ ಇಷ್ಟ ಆಗ್ಬಿಟ್ಟು ಅವರೆಲ್ಲ ರೀಟ್ವೀಟ್ ಮಾಡೋದ್ರಿಂದ ಅದು ವಿತ್ ಇನ್ ಎ ವೀಕ್ ಒಂದು 1 lakh ರೀಡರ್ಸ್ ಮೇಲ್ಗಡೆ ಓದ್ಬಿಟ್ರು ಅದನ್ನ ಅಮೆಝಾನ್ KDP ಫ್ರೀ ಇದ್ದಿದ್ದರಿಂದ. ಸೊ ಹಾಗಾಗಿ ಆ ಬುಕ್ ನನಗೆ ಬಹಳಷ್ಟು ಇಷ್ಟ. ಅದು ಇವಾಗ್ಲೂ ಕೂಡ ಅದು ಬಹಳಷ್ಟು ಫೀಡ್ಬ್ಯಾಕ್ ಬರ್ತಾ ಇದೆ. ಅದು ಹಿಂದಿಗೆ ಟ್ರಾನ್ಸ್ಲೇಟ್ ಆಗಿದೆ, ಮರಾಠಿ ಟ್ರಾನ್ಸ್ಲೇಟ್ ಆಗಿದೆ, ಇವನ್ ಥೈ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಆಗಿದೆ. ಸೊ ಆ ಥರ ಟ್ರಾನ್ಸ್ಲೇಟ್ ಆಗಿರೋದ್ರಿಂದ ಅದು ಬಹಳಷ್ಟು ನನಗೆ ಏನೋ ನೇಮ್ ಆಗಲಿ ಫೇಮ್ ಆಗಲಿ ತಂದ್ಕೊಟ್ಟಿದೆ. ಸೊ ಅದು ಇಷ್ಟ. ನೆಕ್ಸ್ಟ್ ಸೆಕೆಂಡ್ ನನಗೆ ಇನ್ನೊಂದು ಬುಕ್ ಅಂದ್ರೆ ದ ಸಟಲ್ ಆರ್ಟ್ ಆಫ್ ಇಂಟ್ರಾಡೇ ಟ್ರೇಡಿಂಗ್ ಅಂತ. ಇದಕ್ಕೆ ನಾನು 10 ಇಂಟ್ರಾಡೇ ಟ್ರೇಡಿಂಗ್ ಸಿಸ್ಟಮ್ ನಾನು ಬ್ಯಾಕ್ ಟೆಸ್ಟ್ ಮಾಡಿ ಅದು ಸ್ಟಡಿ ಮಾಡಿ ಅದು ಬರೀಲಿಕ್ಕೆ ಬಹಳಷ್ಟು ಟೈಮ್ ತಗೊಂತು. ಕನ್ನಡದಲ್ಲೂ ಇದೆ. ಕನ್ನಡದಲ್ಲಿ. ಸೊ ಇವೆರಡು ರೀಸನ್ಗೋಸ್ಕರ ಅವೆರಡು ಬುಕ್ ನನ್ನ ಫೇವ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಇದರಲ್ಲಿ ಮತ್ತೆ ನೆಕ್ಸ್ಟ್ ಬರೋ ಪಾಯಿಂಟ್ ಏನು ಅಂದ್ರೆ, ಸಪೋಸ್ ಇನ್ವೆಸ್ಟಿಂಗ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ನಿಮ್ಮ ಓವರ್ ಆಲ್ ಇನ್ವೆಸ್ಟಿಂಗ್ ಜರ್ನಿಲಿ ನೀವು ಕಲ್ತಿರೋ ಮೇನ್ ಲೆಸನ್ ಇನ್ ಒನ್ ವರ್ಡ್. ಓಕೆ, ಮಾರ್ಕೆಟಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ನೋಡ್ರಿ. ಸೊ ಏನ್ ಬೇಕಾದ್ರೂ ಆಗ್ಬೋದು, ಲಿಟ್ರಲಿ ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ನಾವು ಕೋವಿಡ್ ಟೈಮಲ್ಲಿ ನೋಡಿದ್ವಿ. ಸೊ ಮಾರ್ಕೆಟ್ ಎಷ್ಟು ಕ್ರಾಶ್ ಆಗಿತ್ತು ಅಷ್ಟೇ ಸಡನ್ ಆಗಿ ಬೌನ್ಸ್ ಆಯಿತು. ಸಪೋಸ್ ನೀವು ಎಲ್ಲಾ ಕ್ಯಾಪಿಟಲ್ನು ನಿಮ್ಮ ಸೇವಿಂಗ್ಸ್ನು ನೀವು ಇನ್ವೆಸ್ಟ್ಮೆಂಟ್ ಅಲ್ಲಿ ಟಾಪ್ ಅಲ್ಲಿ ಡಿಪ್ಲಾಯ್ ಮಾಡಿದ್ರೆ ಅದು ಮಾರ್ಕೆಟ್ ಅಷ್ಟೇ ಬಿದ್ದಾಗ 30% ಮೇಲ್ಗಡೆ ಬಿದ್ದಾಗ ಕೆಳಗಡೆ 40% ನಿಮ್ದು ಕ್ಯಾಪಿಟಲ್ ಇದಾಗಿರೋದು. ಸೊ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಸೊ ಇದು ನನ್ನ ಪ್ರಕಾರ ಬಿಗ್ಗೆಸ್ಟ್ ಲೆಸನ್ ಅಥವಾ ಬಿಗ್ಗೆಸ್ಟ್ ಒಪಿನಿಯನ್ ಅಂತಾನೆ ಹೇಳ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಟ್ ಎನಿ ಟೈಮ್. ಸೊ ಇದು ಬಿಗ್ಗೆಸ್ಟ್ ಲೆಸನ್. ಓಕೆ, ಸೊ ಎನಿ ಒನ್ ಪರ್ಟಿಕ್ಯುಲರ್ ಸಜೆಷನ್ ನೀವು ಈಗ 20 ವರ್ಷದ ಹುಡುಗನಿಗೆ ಕೊಡಬೇಕು ಅಥವಾ ಹುಡುಗಿಗೆ ಕೊಡಬೇಕು, 20 ವರ್ಷದ ವ್ಯಕ್ತಿ ಕೊಡಬೇಕು ಅಂತಂದ್ರೆ ವಾಟ್ ವುಡ್ ಬಿ ದಟ್ ಏನು ಅಂತ? ಓಕೆ, ಇದು 20 ವರ್ಷ ಅನ್ನೋದಕ್ಕಿಂತ ಸಪೋಸ್ ಇತ್ತೀಚೆಗೆ ಕೆರಿಯರ್ ಸ್ಟಾರ್ಟ್ ಮಾಡ್ತಿದ್ದಾರೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅನ್ಕೊಂಡ್ರೆ ಇದು ಕೆಲವೊಂದನ್ನು ಕನ್ಸಿಡರ್ ಮಾಡ್ಬೇಕು. ಇದು ನಾನು ಬಹಳಷ್ಟು ಲೇಟ್ ಆಗಿ ಕಲಿತೆ ಅಥವಾ ಸ್ವಲ್ಪ ಟೈಮ್ ಬಿಟ್ಟು ಕಲಿತೆ ಅಂತಾನೆ ಹೇಳ್ಬೋದು. ಸೊ ಈಗ ಇತ್ತೀಚೆಗೆ ಯಾರು ಕೆರಿಯರ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಬಹಳಷ್ಟು ಆಸೆ ಇರುತ್ತೆ. ಐಫೋನ್ ತಗೋಬೇಕು, ಕಾರ್ ತಗೋಬೇಕು, ಬೈಕ್ ತಗೋಬೇಕು ಅಂತೆಲ್ಲ ಆಸೆ ಇರುತ್ತೆ. ಅದು ನಾನು ತಪ್ಪು ಅಂತ ಹೇಳಲ್ಲ. ಯಾಕಂದ್ರೆ ಬಹಳಷ್ಟು ಜನ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಮಿಡ್ಲ್ ಕ್ಲಾಸ್ ಇಂದ ಬಂದಿರ್ತಾರೆ. ಇದು ತಗೋಬೇಕು ಅನ್ಸುತ್ತೆ. ಬಹಳಷ್ಟು ಜನ ಎಲ್ಲ ಲೋನ್ ಮಾಡಿ ತಗೋತಾರೆ. ಅಷ್ಟು ಒಳ್ಳೇದಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಐಫೋನ್ ತಗೋಬೇಕಾ, ಓಕೆ, ಅದು ಒಂದು ಲೆವೆಲ್ಗೆ ಓಕೆ ಅಕ್ಸೆಪ್ಟಬಲ್. ಅದ್ ಬಿಟ್ಟು ಈಗ ನೀವು ಬೈಕು ಕಾರು ಕ್ವಶನ್ ಮಾಡ್ಕೋಬೇಕು, ಎಷ್ಟು ಲೋನ್ ಮಾಡಿ ತಗೊಳ್ಳೋದು ಎಷ್ಟು ಬೆಟರ್ ಅಂತ. ಸೊ ನನ್ ಕೇಳಿದ್ರೆ ನೀವು ಕೆರಿಯರ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು. ಸೊ ಟರ್ಮ್ ಇನ್ಶೂರೆನ್ಸ್ ಏನು ಅಂತಂದ್ರೆ ನಾವು ಇಯರ್ಲಿ ಒಂದು ಅಮೌಂಟ್ ಅವ್ರಿಗೆ ಕೊಡ್ತೀವಿ, ಅದು ನಮಗೆ ರಿಟರ್ನ್ ಸಿಗೋದಿಲ್ಲ. ಸಪೋಸ್ ನಮ್ದೇನಾದ್ರು ಡೆತ್ ಆಯ್ತು ಅಂದ್ರೆ ಇಷ್ಟು ಕ್ಯಾಪಿಟಲ್ ಅಂತ ನಮ್ಮ ಫ್ಯಾಮಿಲಿಗೆ ಹೋಗುತ್ತೆ. ನಾವ್ ಯಾರು ನಾಮಿನಿ ಮಾಡಿರ್ತೀವಿ ಅವ್ರಿಗೆ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ ಏಜ್ ಒಂದು 20-22 ಇದೆ ಅಂತಂದ್ರೆ, ಸೊ ನಾನು ಒಂದು 1 crore ಟರ್ಮ್ ಇನ್ಶೂರೆನ್ಸ್ ಮಾಡ್ತೀನಿ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ನನ್ನ ಪ್ರಕಾರ ಒಂದು 5,000 to 10,000 ಬರುತ್ತೆ ಅನ್ಸುತ್ತೆ ಎವ್ರಿ ಇಯರ್ಲಿ ಇವಾಗ ಪ್ರೀಮಿಯಮ್. ಸೊ ಅದರಲ್ಲೂ ಬೇರೆ ಬೇರೆ ರೈಡರ್ಸ್ ಬರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಡೆಂಟ್ ಡೆತ್ ಆದ್ರೆ 2 crore ಬರಲಿ 1 crore ಬದಲು, ಅಥವಾ ಬರೀ ಡಿಸಬಿಲಿಟಿ ಆದ್ರೆ 50 lakh ಬರಲಿ. ಈ ತರ ರೈಡರ್ಸ್ ಎಲ್ಲ ಆಡ್ ಮಾಡ್ಕೋಬಹುದು. ಸೊ ಈ ತರ ಆಡ್ ಮಾಡ್ಕೊಂಡು ಒಂದು ಟರ್ಮ್ ಇನ್ಶೂರೆನ್ಸ್ ತಗೋಬೇಕು. ಅದು ಹೇಗಿರ್ಬೇಕು ಅಂದ್ರೆ, ಸಪೋಸ್ ನಿಮ್ದು ಡೆತ್ ಆಯ್ತು ಅಂದ್ರೆ ನಿಮ್ ಫ್ಯಾಮಿಲಿ 1 crore ಹೋಗ್ಬೇಕು. ಅವಾಗ ಏನಾಗತ್ತೆ ಅಂದ್ರೆ ನಿಮ್ ಡೆತ್ ಆದ್ರೂ ಕೂಡ ನಿಮ್ಮ ಫ್ಯಾಮಿಲಿ ಸಮಾಜದ ಎದುರುಗಡೆ ಯಾವುದೇ ಕೊರತೆ ಅನುಭವಿಸ್ದಂಗೆ ಅವ್ರು ಲೀಡ್ ಮಾಡ್ಬೋದು ಮುಂದೆ ಲೈಫ್ ಅಲ್ಲಿ, ನಿಮ್ ಪೇರೆಂಟ್ಸ್ ಆಗ್ಲಿ ಫ್ಯಾಮಿಲಿ ಯಾರೇ ಆಗ್ಲಿ. ಸೊ ಅದಕ್ಕೋಸ್ಕರ ನಂಬರ್ 1 ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಂತ ನಾನು ಹೇಳ್ತೀನಿ. ನಂಬರ್ 2 ಟರ್ಮ್ ಇನ್ಶೂರೆನ್ಸ್ ಜಾಸ್ತಿ ಖರ್ಚಾಗಲ್ಲ. 5,000 10,000 ಅದು ಎವ್ರಿ ಇಯರ್ ಅದೇನ್ ಸಣ್ಣ ಅಮೌಂಟ್ ಅದೇ. ಸೊ ಅದಕ್ಕೋಸ್ಕರ ತಗೋಬೇಕು ಅಂತ ಹೇಳ್ತೇನೆ. ಸೊ ನಂಬರ್ 2 ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದು ಬೆಟರ್. ಸೊ ನೀವು ಇತ್ತೀಚೆಗೆ ನೋಡ್ತಿರೋ ಪ್ರಕಾರ ಬಹಳಷ್ಟು ಕ್ಯಾನ್ಸರ್ ಇದಾಗ್ಲಿ ಅಥವಾ ಬಹಳಷ್ಟು ಅನ್ಅವಾಯ್ಡಬಲ್ ಹೆಲ್ತ್ ಡಿಸಾರ್ಡರ್ಸ್ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ಆ ತರ ಬರ್ತಾ ಇದೆ. ಸೊ ನಾಳೆ ಏನಾಗುತ್ತೆ ನಮಗೆ ಅಂತ ಹೇಳಕ್ ಬರೋದಿಲ್ಲ. ಸೊ ನೀವು ಇವಾಗ ಹೆಲ್ತಿಯಾಗಿ ಫೀಲ್ ಆಗ್ಬಹುದು, ಬಟ್ ನಾಳೆ ಇಶ್ಯೂ ಬರಬಹುದು. ಸೊ ಅದಕ್ಕೋಸ್ಕರ ಅದು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದು ಬೆಟರ್. ಅದು ಸೇಮ್ ಒಂದು ಪ್ರೀಮಿಯಂ ನೀವು ಎವ್ರಿ ಇಯರ್ ಪೇ ಮಾಡ್ಬೇಕಾಗುತ್ತೆ, ಅದಕ್ಕೆ ರಿಟರ್ನ್ಸ್ ಇರೋದಿಲ್ಲ. ಸಪೋಸ್ ನೀವೊಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ರೆ ಕಂಪ್ನಿಲೇ ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂದ್ರೆ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಸಪೋಸ್ ಅಲ್ಲಿ ಇಲ್ಲ ಅಂದ್ರೆ ಅಥವಾ ಅದ್ರಲ್ಲಿ ಕವರೇಜ್ ಕಡಿಮೆ ಇದೆ, ಬರೀ 2 ಲಕ್ಷ 3 ಲಕ್ಷ ಅಷ್ಟೇ ಇದೆ ಅಂದ್ರೆ ಸಪರೇಟ್ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದು ನಾನು ಬೆಟರ್ ಅಂತ ಹೇಳ್ತೀನಿ. ಸೊ ಇವೆರಡು ಕಂಪಲ್ಸರಿ, ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸು. ಸೊ ನಂಬರ್ 3 ಬಂದ್ಬಿಟ್ಟು ಅಗೇನ್ ನಾವು ಮುಂಚೆ ಡಿಸ್ಕಸ್ ಮಾಡ್ದಂಗೆ ಟ್ಯಾಕ್ಸ್ ಸೇವ್ ಮಾಡಲೇಬೇಕು.
ಸೊ ಭಾಳಷ್ಟು ನಾನು ನೋಡಿದ್ದೀನಿ ಅವ್ರು 80Cಲಿ ಫುಲ್ ಟ್ಯಾಕ್ಸ್ ಡಿಕ್ಲೇರ್ ಮಾಡೋಲ್ಲ. ಸೊ ಅವರು ಗೌರ್ಮೆಂಟಿಗೆ ಟ್ಯಾಕ್ಸ್ ಕೊಡ್ತಾ ಇರ್ತಾರೆ. ಸೊ ಎಲ್ಲ ರೀತಿಲೂ ಟ್ಯಾಕ್ಸ್ ಸೇವ್ ಮಾಡಿಬಿಟ್ಟು ಆ ಸೇವಿಂಗ್ಸ್ನ ಇನ್ವೆಸ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಆಗಬೇಕು ಅಂತ ನಾನು ಈ 3 ಸಜೆಷನ್ನು ಕೊಡ್ತೀನಿ. ಜೊತೆ ಇನ್ನೊಂದು ಏನಂತಂದರೆ, ಸಪೋಸ್ ಅವರಿಗೆ ಸ್ವಲ್ಪ ಪ್ಯಾಷನೇಟ್ ಇದ್ದಾರೆ ಅಂದರೆ ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ನ ಸೆಟ್ ಮಾಡ್ಕೋಬೇಕು ಆದಷ್ಟು ಅರ್ಲಿನೇ. ಅದು ಒಂದು ಬುಕ್ ಬರೆಯೋದ್ರಿಂದ ಇರ್ಬೋದು, ಅಥವಾ ಯೂಟ್ಯೂಬ್ ವಿಡಿಯೋಸ್ ಮಾಡೋದ್ರಿಂದ ಇರ್ಬೋದು, ಅಥವಾ ಟ್ರಾವೆಲಿಂಗ್ ಏನಾರು ಒಂದು ಮಾಡ್ಬಿಟ್ಟು ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ಅಂತ ಸೆಟ್ ಮಾಡ್ಕೊಂಡ್ಬಿಟ್ರೆ ಅದು ನಿಮ್ಗೊಂದು ಲೈಫಲ್ಲಿ ಕುಷನ್ ಕೊಡ್ತಾ ಇರ್ತದೆ. ಒಂದು 10,000 ಬರ್ತಾ ಇರಲಿ ಎವ್ರಿ ಮಂತ್. ಸೊ ಒಂದು ಕಾನ್ಫಿಡೆನ್ಸ್, ಒಂದು ಕುಷನ್ ಕೊಡುತ್ತೆ, ಏನ್ ಬೇಕಾದ್ರೂ ಮಾಡ್ಬೋದು ಲೈಫಲ್ಲಿ ಅಂತ. ಸೊ ಇವ್ 4 ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀನಿ ನಟರಾಜ್. ಓಕೆ, ಸೊ ಐ ಥಿಂಕ್ ದಟ್ಸ್ ಆಲ್ ಫ್ರಮ್ ಮೈಂಡ್. ಸುಮಾರು ವಿಷಯಗಳನ್ನ ಮಾತಾಡಿದ್ವಿ. ಸೊ ಇಟ್ ವಾಸ್ ವೆರಿ ಎನ್ಲೈಟ್ನಿಂಗ್ ಸೆಷನ್. ತುಂಬಾ ವಿಷಯಗಳನ್ನ ತಿಳ್ಕೊಳಕ್ ಸಿಕ್ತು. ಆ್ಯಂಡ್ ಐ ಹೋಪ್ ವ್ಯೂವರ್ಸ್ಗೂ ಕೂಡ ಇಷ್ಟ ಆಗುತ್ತೆ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ಆ್ಯಂಡ್ ಕೊನೆಯದಾಗಿ ಲಾಸ್ಟಲ್ಲಿ ನಿಮ್ಗೇನಾದರೂ ಮೆಸೇಜನ್ನು ಹೇಳಬೇಕು, ಅದು ಇಟ್ ಕುಡ್ ಬಿ ಎನಿಥಿಂಗ್. ಸೊ ಮೆಸೇಜನ್ನು ನೀವು ಪಾಸ್ ಆನ್ ಮಾಡಬೇಕು ಅಂತ ನಂಗಿದ್ರೆ ಪ್ಲೀಸ್. ಸೊ ಪ್ರತಿಯೊಬ್ಬ ನಿಮ್ಮ ಆಡಿಯನ್ಸ್ಗೂ ನಾನು ಮುಂಚೆ ಜಸ್ಟ್ ಇವಾಗ ಡಿಸ್ಕಸ್ ಮಾಡಿರೋ 4 ಸಜೆಷನ್ನ ಮೈಂಡಲ್ಲಿ ಇಟ್ಕೊಂಡು ಆ ಡೈರೆಕ್ಷನಲ್ಲಿ ಪ್ರೊಸೀಡ್ ಆಗಬೇಕು ಅಂತಾನೆ ನಾನು ವಿಶ್ ಮಾಡ್ತೇನೆ. ಶೋರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಸಿಗ್ತಾರಣ ಮೋಸ್ಟ್ಲಿ ನೋಡೋಣ. ಪ್ಯಾಸಿವ್ ಇನ್ಕಮ್ ರಿಲೇಟೆಡ್ ಆಸಕ್ತಿ ನಿಮ್ಗಿದೆ ಅಂತ ನಂಗಿದ್ರೆ ಪ್ಯಾಸಿವ್ ಇನ್ಕಮ್ ಅಂತ ಕಮೆಂಟ್ ಅಲ್ಲಿ ಟೈಪ್ ಮಾಡಿ ತಿಳಿಸಿ. ಬೇಸ್ಡ್ ಆನ್ ದಟ್ ವಿ ವಿಲ್ ಸಿ ಯಾವ ತರ ಪಾಸಿಬಿಲಿಟೀಸ್ ಇದೆ ಬರ್ತಕ್ಕಂಥ ದಿನಗಳು ನೋಡೋಣ. ಐ ಹೋಪ್ ಮತ್ತೆ ನಿಮ್ಗೆ ಡಿಸ್ಟರ್ಬ್ ಮಾಡ್ಬೋದು, ನಾನು ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ನಟರಾಜ್. ವೆಲ್, ಐ ಹೋಪ್ ಇವತ್ತಿನ ಡಿಸ್ಕಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಗೇನ್ ನನ್ನ ಕಡೆಯಿಂದ ಪರ್ಸನಲ್ ಆಗಿ ಹೇಳಬೇಕು ಅಂತಂದ್ರೆ, ಫುಲ್ ಟೈಮ್ ಟ್ರೇಡಿಂಗ್ ಇರ್ಬೋದು ಅಥವಾ ಬೇಸಿಕಲಿ ಟ್ರೇಡಿಂಗ್ ಅಂತಕ್ಕಂಥದ್ದು ರಿಸ್ಕ್ ಅಸ್ಪೆಕ್ಟ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ತುಂಬಾ ರಿಸ್ಕ್ ಇರುತ್ತೆ. ಕ್ಯಾಲ್ಕುಲೇಟೆಡ್ ವೇದಲ್ಲಿ ಪ್ರಾಪರ್ ಆಗಿ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಕ್ಕಂಥ ಎಬಿಲಿಟಿ ಬೆಳೆಸ್ಕೊಳ್ಬೇಕು. ಓವರ್ ದ ಟೈಮ್ ಬರುತ್ತೆ. ನೀವು ಇವತ್ತಿನ ಮಟ್ಟಿಗೆ ಕಡಿಮೆ ಹಣದಲ್ಲಿ ಜಾಸ್ತಿ ಹಣವನ್ನು ಒಂದೇ ಸತಿಗೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಜಾಸ್ತಿ ರಿಸ್ಕ್ ತಗೊಳ್ಳೋದು, ಅಥವಾ ಯಾರೊಬ್ರು ಹೇಳಿದ್ರು ಟಿಪ್ಸ್ ಕೊಟ್ಟರು ಅನ್ನೋ ಉದ್ದೇಶ ಇಟ್ಕೊಂಡು ಏನೇನೋ ಡಿಸಿಷನ್ಸ್ಗಳನ್ನ ತಗೊಂಡು ನಿಮ್ಮ ಹಣವನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಕಲಿಯೋದು ತಪ್ಪಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಪ್ರಾಪರ್ ವೇದಲ್ಲಿ ಹೆಜ್ಜೆನ ಇಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ದಟ್ ಈಸ್ ಅ ಮೋರಲ್ ಆಫ್ ಟುಡೇ ಸೆಷನ್. ಇಷ್ಟ ಆಗಿದ್ರೆ ವಿಡಿಯೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ಈ ರೀತಿಯಂಥ ಮಾಹಿತಿಗಳು ಬೇರೆಯವರಿಗೆ ತಲುಪಬೇಕಾದಂಥ ಅವಶ್ಯಕತೆ ಇದೆ ಕನ್ನಡದಲ್ಲಿ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ, ನಿಮ್ಗೆ ಏನೋ ಪ್ರಶ್ನೆಗಳಿದ್ರೆ, ಹಾಗೆ ಏನಾದರೂ ನಿಮ್ಗೆ ಸಜೆಷನ್ಸ್ಗಳಿದ್ರೆ, ಫೀಡ್ಬ್ಯಾಕ್ಸ್ಗಳಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಂಪ್ಲೀಟ್ ಕಮೆಂಟ್ಸ್ಗಳನ್ನ ನಾನು ಪರ್ಸನಲ್ ಆಗಿನೇ ಓದ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯುವರ್ ಟೈಮ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರೋಣ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ಸೆಷನ್ ಅನ್ನ ಇಲ್ಲಿಗೆ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.